ನಾನು ಅಂದ್ರೆ ಕಾಂಟ್ರವರ್ಸಿ, ಕಾಂಟ್ರವರ್ಸಿ ಅಂದ್ರೆ ನಾನು. ಯಾಕೆ ಹಿಂಗೆ ನೀವು? ನಾನು ಒಳ್ಳೇದು ಮಾತಾಡೋರು ಕೆಟ್ಟದ್ದು ಮಾತಾಡ್ತಾರೆ, ನಾನೇನು ಮಾಡೋಕ್ಕಾಗಲ್ಲ. ಸರಿ, ನೀವು ನಂಬರ್ ಭವಿಷ್ಯ ಹೇಳ್ತಿದ್ದವರು ಈ ಗುದ ಭವಿಷ್ಯಕ್ಕೆ ಯಾಕೆ ಬಂದ್ರಿ? ಅದೊಂಚೂರು ಕ್ರಾಸ್ ಆಗಿರ್ಬೋದು. ಅದು ಸಾರಿ ಕೇಳ್ಕೊಳ್ಳಿ ತಪ್ಪಾಗಿದೆ, ಅದು ಸಾರಿ ಕೇಳ್ಕೊಳ್ಳಿ ತಪ್ಪಾಗಿದೆ, ಅದು ಸಾರಿ ಕೇಳ್ಕೊಳ್ಳಿ. ಯಾರಿಗಾರು ನಾನು ಪರಿಚಯ ಆದರೆ ದೇವರೇ ಪರಿಚಯ ಆದಂತೆ. ಈ ದೇವ್ರ ಬಾಯಲ್ಲಿ ಕೆಲವೊಂದ್ಸಲ ಈ ಕಾಂಟ್ರವರ್ಸಿಗಳು ಯಾಕೆ ಆಗ್ತಾ ಇರುತ್ತೆ ಸರ್? ದೇವ್ರ ಕೈಲಿ ಕೂಡ ಲಾಂಗು ಮಚ್ಚುಗಳು ಇತ್ತು, ಹಂಗಂತ ಕೇಸ್ ಆಗುತ್ತಾ ಇವಾಗ? ಹೆಂಗ್ ಹುಡುಕ್ತಿರ ಗುರುಗಳು ಇದನ್ನೆಲ್ಲ ನೀವು? ನನ್ನ ಡೈಲಿ ಇದೇ ಕೆಲಸ, 24 hours. ಇದ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಯಾವ್ದು ನಿಮ್ಮ ರಾಶಿ? ದೇವ್ರ ರಾಶಿ. ವಿಜಯ್ CM ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ತಮಿಳ್ನಾಡಿಂದ ಸ್ಟ್ರೈಟ್ ಅವೇ ಹೋಗಿ ಈಗ ಟ್ರಂಪ್ ಎದುರುಗಡೆ ಅಮೆರಿಕದಲ್ಲಿ ನಿಲ್ಬೋದು ಸರ್. ನೋಡಿ, ಸಾಧನೆ ಮಾಡೋರು ಜೈಲು ಊಟ ಗ್ಯಾರಂಟಿ ಸರ್. ನಿಮಗೂ ನಮಗೂ ಚಾಲೆಂಜು. ನಾನೇನಾದ್ರು ಪ್ರೈಮ್ ಮಿನಿಸ್ಟರ್ ಆದರೆ ಆಸೆ ಇದೆಯಾ? ನಿಮ್ಮ ಜಾತಕದಲ್ಲಿದೆಯಾ? ನಿಮ್ಮ ಜಾತಕ ನೀವು ನೋಡ್ಕೋಬೇಕಲ್ಲ ಗುರುಗಳೇ ಫಸ್ಟ್. ಸುಮ್ಮನೆ ಯಾಕೆ ಎಲ್ಲ ತಲೆ ಮೇಲೆ ತಂದ್ಕೊತೀರಿ? ನಮಸ್ಕಾರ, ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಾನು ಅಂದರೆ ನಂಬರ್ ಅಂದರೆ ನಾನು ಅಂತಿದ್ದಂತಹ ನಮ್ಮ ಆರ್ಯವರ್ಧನ್ ಗುರೂಜಿಯವರು ಈಗ ನಾನು ಅಂದರೆ ಕಾಂಟ್ರವರ್ಸಿ ಅಂದರೆ ನಾನು ಅನ್ನೋ ಥರ ಆಗ್ಬಿಟ್ಟಿದ್ದಾರೆ. ಅವ್ರನ್ನ ಇವಾಗ ಹಿಡ್ಕೊಂಬಂದು ನಮ್ಮ ಸ್ಟುಡಿಯೋದಲ್ಲಿ ಕೂರ್ಸ್ಕೊಂಡಿದ್ದೀನಿ. ಸಾಕಷ್ಟು ವಿಚಾರಗಳನ್ನ ಅವ್ರ ಜೊತೆಲಿ ಮಾತಾಡೋದಿದೆ. ಗುರುಗಳೇ, ಹೇಗಿದ್ದೀರಿ? ನಮಸ್ಕಾರ, ನಾನು ತುಂಬ ಚೆನ್ನಾಗಿದ್ದೀನಿ. ಯಾಕೆ ಹಿಂಗೆ ನೀವು? ನಾನೇನಾಗಿದ್ದೀನಿ? ನಾನು ಕರೆಕ್ಟಾಗಿದ್ದೀನಿ. ಎಲ್ಲ ಕರೆಕ್ಟಾಗಿದ್ದರೆ ಮತ್ತೆ ಯಾಕೆ ಇಷ್ಟು ಟ್ರೋಲ್ ಮಾಡ್ತಿದ್ದಾರೆ? ಯಾಕೆ ಇಷ್ಟು ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ? ಯಾಕೆ ನಿಮ್ಗಿಷ್ಟು ವಿಡಿಯೋ, ಅವರು ವಿಡಿಯೋ ಮಾಡಿ ಇವ್ರು ವಿಡಿಯೋ ಮಾಡಿ ನಿಮ್ಮ ವಿಡಿಯೋ ತಗೊಂಡೆಲ್ಲ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಹಂಗಾರೆ? ಇಲ್ಲಿವರೆಗೂ ಬೆಳೆದು ಬಂದಿರೋ ಆದಿರ್ಬೋದು, ತುಂಬ ಜನ ಶತ್ರುಗಳಿಗೆ ನಾನು ಸಿಗ್ದಲೇ ಇರ್ಬೋದು, ಅಟ್ ಆ್ಯಂಡ್ ಟೈಮ್ ಬಂದಿರ್ಬೋದು, ಇಲ್ಲ ಇದರಿಂದ ನನ್ನ ಲೈಫ್ ಚೇಂಜ್ ಆಗ್ಬೋದು, ಇಲ್ಲ ನನಗೆ ಹೊಸ ಲೈಫ್ ಬರ್ಬೋದು, ಎಷ್ಟು ವರ್ಷದ ಅಸ್ಟ್ರಾಲಜಿ ಮಾಡ್ತೀನಿ ಅಂತ. ಆಮೇಲೆ ಇದು ನನ್ನ ಮಾರ್ಕೆಟ್ ಅಂತ ನಾನು ಮಾಡಿಲ್ಲ, ನನ್ನ ಯೋಗ ಇರ್ಬೋದು. ಭಾಳ ವಿಶೇಷ, ನಾನೊಬ್ಬ ಹೀರೋ ಅಲ್ಲ, ದೊಡ್ಡ ರಾಜಕಾರಣಿ ಅಲ್ಲ. ಸತತವಾಗಿ 2011 ವರ್ಲ್ಡ್ ಕಪ್, ಅಮಿತ್ ಪಳ್ಳೆ ಮೊದಲನೇ ಆ್ಯಂಕರ್, ಸುವರ್ಣ ನ್ಯೂಸ್ ನನ್ನ ಫಸ್ಟ್ ಡಬ್ಲ್ಯೂ, ನನ್ನ ಬೆಳೆಸಂತರು ಪ್ರವೀಣ್, ಖಂಡಿತ ಅಲ್ಲ ಕೂಡ ಅದು 24 ನಂಬರ್ಸು. ಹಾಗಾಗಿ ನನ್ನಲ್ಲಿರೋ ಯೋಗ ಈ ಮಟ್ಟಕ್ಕೆ ತಂದಿಟ್ಟಿರ್ಬೋದು. ನನ್ನ ಯೋಗ ಭಯಂಕರ, ಗುರು ಶುಕ್ರ ಒಟ್ಟಿಗೆ ಇದೆ. ಇದು ರಾಜ್ಕುಮಾರ್ ಜಾಗದಲ್ಲಿತ್ತು ಲಗ್ನದಲ್ಲಿ. ಹಾಗಾಗಿ ನನ್ನ ಲೈಫಲ್ಲಿ ಯಾವತ್ತೂ ಜೋಬಲ್ಲಿ ದುಡ್ಡು ಇಟ್ಕೆ ಓಡಾಡ್ದೋನಲ್ಲ, ನನ್ನ ತಲೆಯಲ್ಲಿ ಜ್ಞಾನ ಇಟ್ಕೆ ಓಡಾಡ್ದನು. ಜ್ಞಾನ ಎಷ್ಟು ಫೇಮಸ್ ಆಗ್ಬೋದು. ಇವತ್ತು ಎಲ್ಲದನ್ನೂ ಟ್ರೋಲ್ ಆಗುತ್ತೆ, ಎಲ್ಲರದ್ದು ಮಾಡಿದ್ರು ಯಾರೂ ನೋಡಲ್ಲ. ಇವತ್ತು ಟ್ರೋಲ್ ಮಾಡೋಕ್ಕೆ ಬರ್ದಿದ್ದರೆಲ್ಲ ಟ್ರೋಲ್ ಮಾಡ್ಕೊಂಡವ್ರೆ. ನಾನು ಒಳ್ಳೇದು ಮಾತಾಡೋರು ಕೆಟ್ಟದ್ದು ಮಾತಾಡ್ತಾರೆ, ನಾನೇನು ಮಾಡೋಕ್ಕಾಗಲ್ಲ. ಹಾಗಾಗಿ ನನ್ನ ಜ್ಯೋತಿಷ್ಯದಲ್ಲಿ ನನ್ನ ಲೈಫಲ್ಲಿ ತುಂಬ ಸಾಧನೆಗಳ ಬಗ್ಗೆನೇ ಮಾತಾಡಿದ್ದೀನಿ. ಹಾಗಾಗಿ ನಾನು ಜ್ಯೋತಿಷ್ಯದಿಂದ ಯಾವ ಮಟ್ಟಕ್ಕಾದ್ರೂ ಹೋಗಿ ರೆಡಿ ಇದ್ದೀನಿ 100%. ನನ್ನ ಫ್ಯಾಮಿಲಿ. ಬಟ್ ಇವಾಗ ಏನಾಗ್ತಿದೆ ಅದೆಲ್ಲ ಓಕೆ ನಿಮಗೆ? ಓಕೆ ಅನ್ನೋದು ನನಗೇನು ಬೇಜಾರು ಮಾಡ್ಕೊಂಡು ರೂಢಿ ಇಲ್ಲ. ಯಾಕಂದರೆ ನಂಗೆ ಚಿಕ್ಕದಿಂದ ತಂದೆ ತಾಯಿ ಬಿಟ್ಟು ಬಂದು ಬದುಕ್ತಾನು, ಊಟಕ್ಕಿಲ್ದಿದ್ದನು, ಬಟ್ಟೆಕ್ಕಿನಕ್ಕಿಲ್ಲ, ಈ ಥರದ ಬ್ರಷ್ ಇಲ್ದಿಲ್ಲ, ತೆಂಗಿನ ಜುಂಗಲಲ್ಲಿ ಹೋಗ್ತಾರೆ ನಾವೆಲ್ಲ, ಊಟಕ್ಕೆ ದುಡ್ಡಿಲ್ಲ, ಭಾಷೆ ಗೊತ್ತಿಲ್ಲ, ಇಂಥ ಊರಲ್ಲಿ ಬದುಕಿದ್ವಿ. ಇವತ್ತು ನಂಗೆ ದೇವ್ರು ಎಲ್ಲವನ್ನೂ ಕೊಟ್ಟವನೇ. ಇನ್ನೇನು ಒಂದು 20 ವರ್ಷ ಇರ್ತೀನಿ ಭೂಮಿಲಿ, ನಂದಲ್ಲ ಪ್ರಪಂಚ, ಬಿಟ್ಟು ಹೋಯ್ತಾ ಇರ್ತೀನಿ. ಬಿಟ್ಟೋದ್ರೂ ಕೂಡ ನೆನೆಸ್ಕೊಳ್ಳೋ ಥರ ಬದುಕಬೇಕು ಅಂತ ಬದುಕ್ತಾ ಇದ್ದೀವಿ. ಹಾಗಾಗಿ ಸಿನಿಮಾ ಹೀರೋ ಆಗಿ ನಮಗೆ ಸಾಥ್ ಕೊಡ್ತಾಯಿಲ್ಲ. ನೀವು ಹೀರೋ ಆಗ್ಬೋದಾಗಿತ್ತು ಈಗಲೂ ಆಗಿ, ಅಂದರೆ ಈ ಏಜಿಗೆ ನಾವೇ ನಂದೇ ಕತೆ ಮಾಡ್ಕೋಬೇಕಷ್ಟೇ. ರಜನಿಕಾಂತ್ ಅವ್ರ ಏಜ್ ಎಷ್ಟು? ಅಂದರೆ ಅವರು ಅದನ್ನು ಟಾರ್ಗೆಟ್ನ ಸೆಟ್ ಮಾಡ್ಕೊಂಡಿರೋದಕ್ಕೆ ಅವ್ರು ಹೀರೋ ಆಗಿದ್ದಾರೆ. ನಾವು ಟಾರ್ಗೆಟ್, ನಿಮಗೆ ಆಸೆ ಇತ್ತು ಹೀರೋ ಆಗಕ್ಕೆ? ಆ ಥರ ಇರಲಿಲ್ಲ. ಇವಾಗ ನನ್ನ ಅಸ್ಟ್ರಾಲಜಿ ನನ್ನ ಟಾರ್ಗೆಟ್. ನಾನು ಲಾಸ್ಟಲ್ಲಿ ಪ್ರಾಣ. ಅಸ್ಟ್ರಾಲಜಿನ ನ್ಯೂಮರಾಲಜಿನ ನೀವು ಹೇಳಿ ಫಸ್ಟ್ ನನಗೆ. ನಾನು ಅಸ್ಟ್ರಾಲಜಿನ, ಎಲ್ಲ ನ್ಯೂಮರಾಲಜಿ ಅಂತ ಕತ್ತಾರೆ. ಬಟ್ ನಂಬರ್ ಹೇಳ್ತೀರಿ ನೀವು? ಅಂದರೆ ಈ ಪ್ರಪಂಚದಲ್ಲಿ ನಾನು ಈ ಘಟನೆ, ಅಸ್ಟ್ರಾಲಜಿ 1000 ಜನ ಇದ್ದಾರೆ. ಅದರಿಂದ ನಾನು ಹೇಳ್ತೀನಿ, ಇಡೀ ಡೇಟ್ ಹಿಂಗೆ ಆಗುತ್ತೆ ಅಂದರೆ ಇಡೀ ವರ್ಲ್ಡಲ್ಲಿ ನಾನು ಒಬ್ಬರಿಗೆ ಗೊತ್ತಾಗೋದು. ಇವಾಗೆಲ್ಲ ಮಗ್ಗಿ ಎಲ್ಲ ಕಾಪಿ ಮಾಡ್ತಾರೆ, ಅದು ಒರಿಜಿನಲ್ ಕಾಪಿ. ಸರಿ, ನೀವು ನಂಬರ್ ಭವಿಷ್ಯ ಕಮಲೋತ್ಪತ್ತಿ ಅಂತವ್ರು ನಾನೇನು ಮಾಡೋಕ್ಕಾಗಲ್ಲ. ನೀವು ಕವಿರತ್ನ ಕಾಳಿದಾಸ ಅಲ್ಲಿ ಕಮಲೋತ್ಪತ್ತಿ. ಅವಾಗ ಕವಿರತ್ನ ಅವರು ಇದನ್ನು ಇದು ಒಗಟ್ಟು ಬಿಡಿಸೋರು ಯಾರಿಗೂ ಬಿಡ್ಸೋಕೆ ಬರಲ್ಲ, ಕರೆಕ್ಟ್, ರಿಪೀಟ್ ಮಾಡ್ತಾರೆ. ಅಂಥ ಯೂಟ್ಯೂಬ್, ಅಂಥ ಫೇಸ್ಬುಕ್ ಅಂತ ಅದು ಇದ್ದರೆ ನಂಗೆ ಅದು ಸಂಬಂಧ ಇಲ್ಲ. ಸರಿ, ನೀವು ನಂಬರ್ ಭವಿಷ್ಯ ಹೇಳ್ತಿದ್ದವರು ಈ ಗುದ ಭವಿಷ್ಯಕ್ಕೆ ಯಾಕೆ ಬಂದ್ರಿ ಹೇಳಿ ಫಸ್ಟ್? ಬುಧ ಭವಿಷ್ಯದ 10 ವರ್ಷ ಸಬ್ಜೆಕ್ಟ್ ಕ್ಲಾಸೇ ಮಾಡಿದ್ದೀನಿ ನಾನು. ಗುದ ಭವಿಷ್ಯ, ಬುಧ ಭವಿಷ್ಯನ ಕ್ಲಾಸ್ ಮಾಡಿದ್ದೀನಿ. ನನ್ನ ಸರೌಂಡಿಂಗ್ ಎಲ್ಲರಿಗೂ ಗೊತ್ತಿದ್ದು ಸಬ್ಜೆಕ್ಟು. ಹಾಗಾಗಿ ಅದು ದೊಡ್ಡ ಸಬ್ಜೆಕ್ಟ್, ಅದರಲ್ಲಿ ಅದೃಷ್ಟ. ಅದನ್ನ ಹೆಂಗಿಲ್ಲ ಕುತ್ಕೊಂಡು ಹಂಗೆ ನೀವು ಅದೊಂಚೂರು ಕ್ರಾಸ್ ಆಗಿರ್ಬೋದು, ಅದರಿಂದ ಸಾರಿ ಕೇಳ್ತೀನಿ ಬೇಕಾದ್ರೆ ತಪ್ಪಾಗಿದ್ರೆ.
ನಂಗೆ ಸಾರಿ ಕೇಳಬೇಕು ಅಂತ ಅನ್ಸಿದ್ದು ಕೇಳ್ತೀನಿ, ತಪ್ಪಾಗಿರ್ಬೋದು. ಸರ್ ಇಲ್ಲಿವರೆಗೂ 1000 ಮಾತಾಡ್ತಾ ಇದ್ದೀವಿ. ಈಗ ಏನು ಮಾಡೋಕ್ಕನ್ನ, ವರ್ಲ್ಡ್ ಕಪ್ಪಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ನೀವು ಅದ್ರಲ್ಲಿ ಹೇಳಿರೋದು ಸತ್ಯ ನಂಗಾದ್ರೆ? ನಾನು ಹೇಳಿರೋದು ಸತ್ಯನ, ಅದು ಒಪ್ಕೊತೀನಿ. ಈಗ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ, ನನ್ನ ಹತ್ರ ದುಡ್ಡು ಜಾಸ್ತಿ ಇದೆ. ಸರ್ ದುಡ್ಡು ನನ್ನ ಹತ್ರ ಇವತ್ತೂ ಇಲ್ಲ ಸರ್, ನಾನು ಸಾಲದಲ್ಲಿದ್ದೀನಿ ಸರ್. ಹ್ಞೂ. ಸರ್ ದುಡ್ಡು ದುಡಿತೀವಿ, ಅದು ನಂದಲ್ಲ ಸರ್. ಉಳಿಸ್ತೀವಿ, ಅದು ನಿಮ್ಮದು. ದುಡಿತಿದ್ದೀವರ ಅದು ನಮ್ಮದು, ನನ್ನ ಹತ್ರ ಉಳಿಸ್ಕತೆ ಇಲ್ಲ, ಅದಕ್ಕೆ ನನಗೂ ಸಂಬಂಧ ಇಲ್ಲ. ನಂಗೆ ಏನು ನೀವು ಹೇಳೋದಕ್ಕೆ ನನ್ನ ಹತ್ರ ಜಾಸ್ತಿ ಇರ್ಬೇಕಿತ್ತಲ್ಲ ಗುರುಗಳೇ. ಸರ್ ಒಂದು ಹೇಳ್ತಾ ಇದ್ದೀನಿ, ನೀವು ಜನಗಳ ಸೇವೆ ಮಾಡ್ತೀವಿ, ನಾವು ಜನಗಳ ಸೇವೆ ಮಾಡ್ತಿದ್ವಿ. ನಿಮ್ಮ ದುಡ್ಡು ನಿಮ್ಗೆ ಎಷ್ಟಿದೆ ನಿಮಗೆ ಗೊತ್ತು, ನಮ್ಮ ದುಡ್ಡು ನಮಗೆ ಎಷ್ಟಿದೆ ನಮಗೆ ಗೊತ್ತು. ಇಲ್ಲಿ ದುಡ್ಡಿನ ವಿಷಯ ಬರೋಕ್ಕಾಗಲ್ಲ. ಏನಲ್ಲ, ನೀವು ಹೇಳಿದ್ರಲ್ಲ ಆ ಭವಿಷ್ಯದಲ್ಲಿ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ದುಡ್ಡು ಜಾಸ್ತಿ ಆಗುತ್ತೆ. ಹೌದು, ನನಗೇನಿಲ್ಲ, ನನಗೆ ಬುಧ ಇಲ್ಲ ಅಲ್ಲ, ನೀವು ಹೇಳ್ತಾರೆ ಬುಧ ಅಂತ. ಗುದ ಅದಕ್ಕೆ ನನಗೇನಿಲ್ಲ, ನನಗಿಲ್ಲ, ನಿಮಗೂ ಇಲ್ಲ. ನಿಮ್ಮ ಕೆಲಸನೇ ಅನ್ನ ಆಗ್ತೈತೆ, ಉಳಿಸ್ಕೊಳ್ಳೋದು ನಿಮ್ಮ ಇಷ್ಟ, ಅದು ಅವ್ರವ್ರ ಇಷ್ಟ. ನಾನು ಅವಾಗ ಹೇಳಿದ್ನಿಲ್ಲ, ನಾನು ಜೋಬಲ್ಲಿ ದುಡ್ಡಿಡಲ್ಲ ಅಂತ. ಇಸ್ ವೈಬ್ರೇಷನ್. ನನಗೆ ಒಂದು ಮಾತು ಹೇಳ್ತೀನಿ ಕೇಳಿ. ನಾನು ನನ್ನ ಹೆಂಡತಿ ತಿರುಪತಿಗೆ ಹೋಗ್ಬಿಟ್ಟು ಬಂದು ಒಂದು ದಿವಸ ತುಂಬ ಬಿಸಿ, ಡ್ರೈವರ್ ಇದ್ದರೂ ಬೇಡ ಅಂತ ನಾನು ನನ್ನ ಹೆಂಡತಿ ಮಗಳು ತಿರುಪತಿಗೆ ಹೊಟ್ಟು ಬಂದು. ಸರ್ ಹೋಗಿ ಬರ್ಬೇಕಾದ್ರೆ ನಾನು ನನ್ನ ಹೆಂಡತಿ ಹತ್ರ ಕೂತಿದ್ದೆ ಅಂತ ಅನಿಸೇ ಇಲ್ಲ. ಯಾವುದೋ ದೇವ್ರ ಲಕ್ಷ್ಮಿನೋ ಸರಸ್ವತಿನೋ ಕೂತವ್ರು ಅನ್ನೋ ಥರ ಆಯಿತು. ಒಂದೊಂದು ಮಾತನ್ನು ಹೇಳ್ತಾ ಇದ್ದಾರೆ, ಕಳೆದು ಹೋಗ್ತಾಯಿದ್ದೆ ನಾನು. ಅಂದರೆ ನನಗೆ ನಾನೇ ಆತ್ಮಹತ್ಯೆ ಮಾಡ್ಕೊಳೋ ಥರ ಆಗ್ತಾಯಿದ್ದೆ. ಅಷ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ನ. ಒಳ್ಳೆ ಪಾಯಿಂಟ್ ಕೇಳಿದ್ರೆ ಆತ್ಮಹತ್ಯೆ ಯಾಕೆ ಮಾಡ್ತಾರೆ? ಅಂದರೆ ಹೆಂಗೆ ಅಂದರೆ, ಇವಾಗ ನೀವು ಕೇಳಿಲ್ಲ ಬುಧ, ಅದನ್ನು ಹೇಳ್ತಾರೆ, ಅದನ್ನೇ ಹೆಂಗೆ ಹೇಳಿದ್ರೆ ಗೊತ್ತಾ, ಇರೋಳು ಒಬ್ಳು ಮಗಳಿದ್ದಾಳೆ ಏನಂತ, ಅದಕ್ಕೆ ಅದನ್ನು ವೈಬ್ರೇಷನ್. ಅದನ್ನು ನನಗೆ ಅದರಿಂದ ಏನಾಗ್ತಾಯಿದೆ ಗೊತ್ತಾ, ತುಂಬ ಒಳ್ಳೆಯರು. ಅದರಲ್ಲಿ ನೀವೇ ನನಗೆ 13 ವರ್ಷದ ಫ್ರೆಂಡ್ಸು, 13-15 ವರ್ಷದ ಫ್ರೆಂಡ್ಸು. ಹಾಗಾಗಿ ನನ್ನ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತು. ಹೌದು, ನನಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ನನ್ನ ಪರ್ಸ್ನಲ್ಲೂ ಗೊತ್ತು. ಹಾಗಾಗಿ ನನಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ನನ್ನ ಮನಸ್ಸಲ್ಲಿ ಏನೆಲ್ಲ ಮಾತಾಡ್ತೀವಿ ಅಂತ. ಎಲ್ಲರ ಮನಸ್ಸಲ್ಲಿ ಎಲ್ಲ ಇರುತ್ತೆ, ಮಾತಾಡಲ್ಲ. ಬುದ್ಧಿವಂತಿಕಿಂತ ಮಾತಾಡೋರಿದ್ದಾರೆ. ನಾವು ಮಾತಾಡಾದ್ಮೇಲೆ ದಡ್ಡರು ಆಗ್ತಾಯಿದ್ವಿ ಅನ್ಕೊಂಡು ಗೊತ್ತಿಲ್ಲ. ಆದರೆ ನನ್ನ ಹತ್ರ ಬಂದವ್ರಿಗೆಲ್ಲ ಲೈಫ್ ಚೇಂಜ್ ಆಗುತ್ತೆ. ಯಾಕಂದರೆ ನನ್ನ ಒಂದು ಸರಿ ಯಾರು ಬರ್ತಾರೋ ದೇವ್ರ ಹತ್ರ ಬಂದಂಗೆ, ನನ್ನನ್ನು ಒಬ್ಬರು ಯಾರಿಗಾರು ನಾನು ಪರಿಚಯ ಆದರೆ ದೇವರೇ ಪರಿಚಯ ಆದಂಗೆ. ನಾನು ಇವತ್ತವರೆಗೂ ಯಾರಿಗೂ ದ್ರೋಹ ಮಾಡಿಲ್ಲ, ಯಾರ್ದು ಎಂಟಾಣೆ ತಿಂದಿಲ್ಲ. ನನ್ನ ಲೈಫಲ್ಲಿ ನಾನು ಸತ್ತಾಗಲೂ ಕೂಡ ನನ್ನನ್ನು ಕರ್ಕೊಂಡೋಗಿ ಬ್ರಹ್ಮನೇ ಬರಬೇಕು ಅಂತ ಒಂದು. ನಾನು ಎಷ್ಟೋ ಜನ ದುಡ್ಡು ಸಂಪಾದನೆ ಮಾಡ್ತಾರೆ, ಎಷ್ಟೋ ಜನ ಆಸ್ತಿ ಸಂಪಾದನೆ ಮಾಡ್ತಾರೆ. ನಾನು ಎರಡನ್ನೂ ಸಂಪಾದನೆ ಮಾಡಿ, ಮೂರನೇ ಭಗವಂತನೂ ಸಂಪಾದನೆ ಮಾಡಿದ್ದೀನಿ. ಭಗವಂತನ ಸಂಪಾದನೆ ಮಾಡೋದು ಭಾಳ ಕಷ್ಟ, ದೊಡ್ಡ ಅಂತ. ಅದು ದುಡ್ಡು ಸಂಪಾದನೆ ಮಾಡೋ 1000 ಜನ ಇದ್ದಾರೆ, ಆಸ್ತಿ ಸಂಪಾದನೆ ಮಾಡಿರ್ತಾರೆ, ಭಗವಂತನ ಸಂಪಾದನೆ ಮಾಡೋಕ್ಕಲ್ಲ. ಭಗವಂತ ನನ್ನ ಕಣ್ಣು ಮುಂದೆ ಮಾತಾಡ್ಸಿರೋ ಸೀನೆಲ್ಲ ಇದು ನನ್ನ ಲೈಫಲ್ಲಿ. ನಾನು ಭದ್ರಕಾಳಿನ ನೇರವಾಗಿ ಮಾತಾಡ್ಸಿದ್ದೀನಿ, ನಾನು ದೇವ್ರನ್ನ ಮಾತಾಡ್ಸಿದ್ದೀನಿ. ಹೌದು, ನಿಜ. ಇದು ಕೂಡ ಟ್ರೋಲ್ ಆಗಿ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಜೊತೆ ಸಾಕ್ಷಿ ತುಂಬ ಜನ ಇದ್ದಾರೆ. ಒಂದ್ಸರಿ 10,000 ಜನ ಭದ್ರಕಾಳಿ ಕರ್ಸಿದ್ದೀನಿ, 5,000 ಜನಕ್ಕೆ ಬಿರಿಯಾನಿ ಮಾಡಿಸಿದ್ದೀನಿ ಎಲ್ಲರಿಗೂ. ಕರ್ನಾಟಕ, ತಮಿಳುನಾಡು ಮೆಟ್ರೋ ಡ್ಯಾಮಲ್ಲಿ ಕಾವೇರಿ ಡ್ಯಾಮ್ ನಿಲ್ಲುತ್ತೆ ಬರ್ರಿ ಅಂತ. ಅವಾಗ ನಿಂತಾಗ 5,000 ಜನಕ್ಕೆ ಬಿರಿಯಾನಿ ಮಾಡಿಸಿದ್ದೀನಿ, 1,000 ಜನಕ್ಕೆ ವೆಜ್ ಮಾಡಿಸಿದ್ದೀನಿ. ಭದ್ರಕಾಳಿಗೂ ನಿಮಗೂ ಆಗಿದ್ದು ಕಾನ್ವರ್ಸೇಷನ್ ಏನು ಮಾತಾಡಿದ್ರಿ? ಬಂದು ಆಚೆ ನಿಂತಿದ್ದೆ, ಒಂದು ಸರಿ ನಿಂಬೆಹಣ್ಣು ಕೊಟ್ಟು ಹೂ ಕೊಟ್ಬಿಟ್ಟು ತಗೊಳಪ್ಪ ಅಂತ ಒಂದು ಹಣ್ಣು ಮುತ್ಕಿ. ನಾನು ತಿರುಗಿ ನೋಡಿದ್ರೆ ಕಾಣ್ತಾ ಇಲ್ಲ. ಅಯ್ಯೋ ಇದು ದೇವ್ರೆ ಅಂತ ಅನ್ನಿಸ್ತು. ಆಮೇಲೆ ಇನ್ನೊಂದು ಸರಿ ಗ್ಯಾರಂಟಿ ನಂಗೆ ಕೊಡುತ್ತೆ, ನಂಗೆ ನಂಬಿಕೆ ಇದೆ ಅಂತ ಬಂದು ನಿಂತ್ಕೊಂಡು ಹಣ್ಣು ಮುತ್ಕಿ ಬಿಳೆ ಸೀರೆ ಅಂದರೆ ಬೆಳ್ಳಗೆ ಕುಂಕು ತಂದು ಕೊಡ್ತು. ನಂಗೆ ಕನ್ಫರ್ಮಾಗಿ ಗೊತ್ತು. ಕೊಟ್ಟಾದ್ಮೇಲೆ ಮಗ ಇದು ದೇವರೇ ಕೊಟ್ಟಿದ್ದು ಕಲ ಇಟ್ಕೊಳ್ಳ ಅಂತ ಒಬ್ಬನಿಗೆ ಹೇಳಿದೆ. ಒಬ್ಬ ನನ್ನ ಜೊತೆ ಅಷ್ಟೊಂದು ಜನದಲ್ಲಿ ಕೊನೆ ಸ್ವಲ್ಪ ಇಷ್ಟೆಲ್ಲ ಕೊಟ್ಟಾಗ ಮತ್ತೆ ತಿರುಗಿ ನೋಡ್ರಿ ಇಲ್ಲ ಯಾರು ಕೊಟ್ಟರು ಅಂದೆ. ಸ್ವಾಮಿ ಅದನ್ನ ತಮಿಳೇ ಮಾತಾಡಿದ್ದು ಅಲ್ಲಿ 100%. ಯಾರು ಕೊಡ್ಕೊಚ್ಚೋಣ உங்களுக்கு சொன்னேன், இப்படி காமிச்சா பார்த்தா ಭದ್ರಕಾಳಿ ಕೋಯಿಲ್ದ ಪಕ್ಕದಲ್ಲೇ. ಆವಾಗಲೇ ಗೊತ್ತಾಯಿತು ಅಂಬಾಳೆ ಕೊಡ್ತಿರ್ಕ್ರಾರ. ಅದೇ ಮಾದಿರಿ ದೇವರೇ ಕೊಟ್ಟಿರೋದು, ಭದ್ರಕಾಳಿ ತಂದು ಕೊಟ್ಟೋಗಿದ್ದಾರೆ. ಹಾಗಾಗಿ ನಾನು ಭದ್ರಕಾಳಿನ ನಾನು ಒಂದು ಸರಿ ದೇವಸ್ಥಾನಕ್ಕೆ ಗರ್ಭಗುಡಿ ಪೂಜೆ ಮಾಡೋಕೆ ದೇವರೇ ಎದ್ದು ಓಡೋಗ್ಬೇಕು, ಅಷ್ಟು ಐಟಮ್ ತಗೊಂಡು ಹೋಗ್ತೀನಿ. ನಾನು ಸಂಪಾದನೆ ಮಾಡೋ ಐಟಮ್ ಎಲ್ಲ ತಗೊಂಡು ಹೋಗ್ಬಿಡ್ತೀನಿ. ಲಾಸ್ಟಾಗಿ ಸಾಲ ಮಾಡ್ಕೊಬಿಡ್ತೀನಿ, ಅಷ್ಟು ಹುಚ್ಚು ನನಗೆ ಪ್ರೀತಿ. ಸರ್ ತಿರುಪತಿಲಿ 10 ನಿಮಿಷ ನಿಲ್ಲಕ್ಕಾಗಲ್ಲ, ಅರ್ಧ ಗಂಟೆ ಗರ್ಭಗುಡಿ ಮುಂದೆ ನಿಂತ್ಕೊಂಡು ಜ್ಯೋತಿಷಿ ಹೇಳ್ತೀನಿ ಅಲ್ಲಿ ಒಳಗಡೆ. ಇದೆಲ್ಲ ನನ್ನ ಲೈಫಲ್ಲಿ ಭಾಳ ನಡೆದವೆ, ಭಾಳ ನಡೆದವೆ. ನನ್ನ ಪುಣ್ಯ ಕೇಳಿದ ತಕ್ಷಣ ಆಗುತ್ತೆ. ನಾನು ನೆನ್ನೆನೂ ತಿರುಪತಿಗೆ ಹೋಗಿದ್ದೀನಿ. ವೆಂಕಟೇಶ್ವರ ಸ್ವಾಮಿ ನನಗೊಂದು ಅಭಿಷೇಕ ಕೊಡ್ಬಾರ್ದವಾ, ನೀನು ಬಂದು ನೋಡ್ತೀನಿ ಅಂದರೆ ದಾರಿಲಿ ಬರ್ತಾಯಿದ್ದೀನಿ ರೆಡಿಯಾಗಿ 7ನೇ ತಾರೀಕು ಅಭಿಷೇಕ ಅಂತ ಒಂದು ಫೋನ್ ಬಂತು, ಕಳೆದೋಗ್ಬಿಟ್ಟೆ ನಾನೇ. ಹಂಗೆ ಭಗವಂತ ನಾನು ಕೇಳಿದ್ದು ಕೊಡ್ತಾನೆ. ನನಗೆ ಕನೆಕ್ಷನ್ ಇದೆ ನಿಮಗೂ ದೇವ್ರಿಗೂ. ಹೌದು, ಎಷ್ಟೋ ಜನ ಅವ್ರಿಗೋಸ್ಕರ ಹುಟ್ಟಿರ್ತಾರೆ, ನಾನು ಭಗವಂತಗೋಸ್ಕರ ಹುಟ್ಟಿದ್ದೀನಿ. ಈ ಪ್ರಪಂಚನ ಜ್ಯೋತಿಷ್ ಹೇಳೋಕ್ಕಂತ ಹುಟ್ಟಿದ್ದು. ಈ ಬುಧ ದೇಶ ನಂಗೆ ನಡೀತಾ ಇದೆ. ನನಗೆ ದೇವ್ರೇನಾದ್ರು ವಿದ್ಯೆ ಕೊಟ್ಟರೆ ಪ್ರಪಂಚನ ತಿದ್ಬಿಟ್ಟು ಹೋಗ್ಬಿಡ್ತೀನಿ. ವಿಜಯ್ ಹೆಂಗೆ ತಿದ್ದ, ನಾನು ವಿಜಯ್ ಒಬ್ಬರೇ. ನಾನು ದೇವ್ರು ಇವಾಗ ನಿಮಗೆ ವಿದ್ಯೆ ಕೊಡಬೇಕು ಅಂದರೆ ಕವಿರತ್ನ ಕಾಳಿದಾಸಲ್ಲಿ ಕೊಟ್ಟಂಗೆ ಹಿಂಗೆ ತ್ರಿಶೂಲ ಹಾಕೊಂಡು ನಿಮ್ಮ ನಾಲಿಗೆಗೆ ಓಂ ಬರಿಬೇಕಷ್ಟೇ. ಈಗ ನನಗೇನು ಬೇಕಾಗಿಲ್ಲ, ಅಷ್ಟೆಲ್ಲ ಏನು ಬೇಕಾಗಿಲ್ಲ. 52 ಅಕ್ಷರ ಕನ್ನಡ ಅಕ್ಷರ, 26 ಅಕ್ಷರ ಇಂಗ್ಲೀಷ್ ಬಂದರೆ ಸಾಕಾಯ್ತು. ಅದು ಗೊತ್ತಿದೆ ಅಂತ. ಈ ಬಟ್ ಯಾವ್ದಾವ್ದು ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲ. ಎಡಿಟ್ ಮಾಡಿ ಒಂಚೂರು ನೀಟಾಗಿ ಪ್ರೋಮೋ ಶೂಟ್ ಮಾಡಿ ಅದನ್ನು ಪ್ರಮೋಟ್ ಮಾಡೋದು ಗೊತ್ತಿಲ್ಲ ನನಗೆ. ಓದ್ತೀನಿ ಇದು ABCD ಅಂತ. ಏನು ಮಾಡುತ್ತೆ, B ಅಂದರೆ ಏನು ಮಾಡುತ್ತೆ ಅಂತ ಗೊತ್ತು. ಪಕ್ಕ ಲೆಟ್ರ್ಗಳು ಏನು ಬರುತ್ತೆ ಸರ್, ಡಬಲ್ ಲೆಟ್ರ್ ಬಂದು ವಿಪರೀತ ರಾಜಯೋಗ ಬರುತ್ತೆ ಅಂತ ತಂದವ್ ನಾನು ಸರ್.
ಜೆ ಎನ್ ಅಕ್ಷರಲ್ಲೂ ವ್ಯಕ್ತಿ ಹೆಸರಲ್ಲಿ ವಿ ಪಕ್ಕ ಜೆ ಅಕ್ಷರಗಳು ಬಂದರೆ ಜೈಲು ಕಂಪ್ಲೇಂಟ್ ಎಲ್ಲ ಬರುತ್ತೆ ಅಂತ ಹೇಳಿದಾನೆ. ಇವಾಗ RCB ಟೀಮ್ ಕ್ಯಾಪ್ಟನ್ನು ರಜತ್ ಪಟೇಲ್ ಹೆಸರು ಜೆ ಇದೆ, ಆಗಿದ ತಕ್ಷಣ ಮತ್ತೆ ಕೇಸು ಸ್ಟೇಡಿಯಂ ಎಲ್ಲ ಗಲಾಟೆ ಆಯಿತು. ಜೆ ಎನ್ ಅಕ್ಷರಕ್ಕೂ ಆ ವೈಬ್ರೇಷನ್ ಇದೆ ಅಂತ ತಂದೋ ನಾನು. ನಿಲ್ಲು, ವಾರು, ಯಾಶ್ ಇವೆಲ್ಲ ನೇಮಲ್ಲಿ ಬರಬಾರ್ದು, ಇವೆಲ್ಲವೂ ತೊಂದರೆ ಅಂತ. ಇವಾಗ ಇನೋವಾದಲ್ಲಿ ನೋಡಿಬೇಕಾದ್ರೆ ಇನೋವಾ ಅಂದ್ರೆ ನೋ ಅಂತ ಬರುತ್ತೆ, ಇನೋವಾ ಇಟ್ಟಿರೋರ್ ಮೇಲೆಲ್ಲ ಕೇಸ್ ಇರುತ್ತೆ. ನಿಮ್ಮ ಹತ್ರ ಇದೆ ಬೇಕು ಅಂತಲೇ ಚೆಕ್ ಮಾಡಕ್ ತಗೊಂಡೆ ನಾನು. ಅನ್ಬಕ್ಸನ ಏನಿದೆ ಈ ಪ್ರಪಂಚದಲ್ಲಿ, ಸಾಕ್ಷಾತ್ ಕೃಷ್ಣನ ಜೈಲಿಂದ ಆಚೆ ಬಂದ ಅಲ್ಲ ಗುರುಗಳೇ, ನೀವು ಇನೋವಾದಲ್ಲಿ ಎನ್ಒ ಇದೆ ನಾನ್ ಚೆಕ್ ಮಾಡಿರ್ತೇನೆ, ನೀವೇ ಅದೇ ಗಾಡಿ ತಗೊಂಡ್ಬಿಟ್ರಿ ಹೆಂಗೆ ಸರ್? ನಾನ್ ಚೆಕ್ ಮಾಡಿರ್ತೇನೆ, ಜನಕ್ಕೆ ಬೇರೆಯವ್ರಿಗೆ ಹೇಳಕ್ಕಾಗೋದು. ಓಕೆ, ನಾನು ಅನ್ಬಕ್ಸ್ಬಿಟ್ಟು ಹೇಳಕ್ ರೆಡಿ ಇದ್ದೀನಿ. ನನ್ಗೆ ತೊಂದರೆ ಬಂದ್ರೆ ತೊಂದರೆ ಇಲ್ಲ. ಹೆಂಗ್ ಹುಡುಕ್ತಿರ ಗುರುಗಳು ಇದನ್ನೆಲ್ಲ ನೀವು? ನನ್ನ ಡೈಲಿ ಇದೇ ಕೆಲಸ 24 hours. ಇದ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಬರೀ ಮನೆ ಇರೋದು ಸ್ಲೀಪಿಂಗ್ ಅಷ್ಟೇನೆ. ನಾನು ದೇವ್ರ ಪೂಜೆ ಮಾಡೋದನ್ನೇ ನಾನು ಮಲಗದ ಹೊತ್ತಲ್ಲೇ ದೇವ್ರನ್ನ ಪ್ರೇಯರ್ ಮಾಡೋದು ನಂಗೆ ಟೈಮ್ ಇಲ್ಲ. ಅಲ್ಲ, ಬಟ್ ನಿಮ್ಗೆ ಏನು ಮಾತಾಡಿದ್ರೆ ಕಾಂಟ್ರವರ್ಸಿ ಆಗುತ್ತೆ ಅಂತ ಹುಡುಕ್ತೀರಾ, ಅಥವಾ ಏನು ಮಾತಾಡಿದ್ರೆ ವೈರಲ್ ಆಗುತ್ತೆ ಅಂತ ಹುಡುಕ್ತೀರಾ? ಇದು ಲಾಜಿಕಲಿ ಇದು ಆಗದೆ ಇದ್ರು ಇದನ್ನ ಮಾತಾಡಿದ್ರೆ ಇವತ್ತು ವರ್ಕ್ ಆಗುತ್ತೆ ಅಂತ ಹುಡುಕ್ತೀರಿ. ಹೆಂಗದು ಅಂದ್ರೆ, ಈಗ ಹಿಂದೆ ಒಂದು ಮಾಡಿದ್ರಿ ನೀವು, ಅವಾಗಲೂ ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು. ಲಕ್ಷ್ಮಿ ಅನ್ನೋ ಹೆಸರಿರೋರನ್ನ ಮದುವೆ ಆಗಬಾರ್ದು ಹಾಗಂತ ಹೇಳಿಲ್ಲ. ಮತ್ತೆ ಲಕ್ಷ್ಮಿನ ಹೆಸರಲ್ಲಿ 9ನೇ ತಿಂಗಳಲ್ಲಿ ಶುಕ್ರ ಗ್ರಹನೂ ಕುಜ ಗ್ರಹನೂ ನೀಚತ್ವ ಆಗ್ತಾನೆ. ತಿರುಪತಿ ವೆಂಕಟೇಶ್ವರ ಸ್ವಾಮಿನೂ ಕೂಡ ಅದೇ ಟೈಮಲ್ಲಿ ನೀಚ ಆಗಿದ್ದು. ಅಂದರೆ ಆ ಟೈಮಲ್ಲಿ ಅವ್ರು ಕಲ್ಲಾಕಿದ್ದು 9ನೇ ತಿಂಗಳಲ್ಲಿ. ಪ್ರತಿ 9ನೇ ತಿಂಗಳಲ್ಲಿ ಇವ್ರಿಗೆಲ್ಲ ತೊಂದರೆ ಬರುತ್ತೆ. ಪ್ರತಿ ವರ್ಷದ ಟೈಮಲ್ಲಿ 9ನೇ ತಿಂಗಳಲ್ಲಿ ನೀವು ಯಾರನ್ನೇ ತಗೊಳ್ಳಿ, ಲಕ್ಷ್ಮಿ ಅಂತ ಹೆಸರಿಟ್ಕೊಂಡವ್ರು ಮದುವೆ ಆದ್ರೆ ಅಂತ ಆ ಹೆಸರಲ್ಲಿ ಇದ್ದವ್ರಿಗೆ 9ನೇ ತಿಂಗಳಲ್ಲಿ ತೊಂದರೆ, ಯಾವುದೇ ಒಂದು ಹೆಸರು ಇದ್ದಾಗಲೂ. ಆಮೇಲೆ ನಾನು ಅದನ್ನ ಬೈಬೇಡಿ ಅಂತ ಹೇಳಿದ್ದು. ಲಕ್ಷ್ಮಿ ಅಂದ್ರೆ ದೇವ್ರ ಹೆಸರು, ಬಾಯಿಗೆ ಬಂದಂಗೆ ಬೈಬೇಡಿ. ಅದು ಇಟ್ಟೋರ್ಗೂ ಅರ್ಧ ಶಾಪ, ಕರೆದವ್ರಿಗೆ ಅರ್ಧ ಶಾಪ, ಕರೆಸ್ಕೊಂಡವ್ರಿಗೊಂದು ಅರ್ಧ ಶಾಪ ಅಂತ. ಬಹಳ ವಿಶೇಷವಾಗಿ ನೀವೆಲ್ಲ VIP-ಗಳು ಲಕ್ಷ್ಮಿನ ಹೆಸರಲ್ಲಿ ಬೈದವ್ರಿಗೂ ಶಾಪ, ಕರೆದವ್ರಿಗೂ ಶಾಪ, ಬೈತೀವಿ ಪ್ರೀತಿಯಿಂದ. ಅದೇ ನೀವು ಮನೆ ಕೆಲಸಕ್ಕೆ ಲಕ್ಷ್ಮೀನವ್ರು ಇದ್ರೆ ತುಂಬ ರಾಜಯೋಗ ಬರುತ್ತೆ. ಲಕ್ಷ್ಮೀ ಬರಮ್ಮ ಅಂತ ಅವ್ರು ನೀಟಾಗಿ ಕರಿತೀವಿ. ಒಂಚೂರು ಕಾಫಿ ಕುಡ್ದಾಗ ಮತ್ತೆ ಅವ್ರು ನಾವು ಕುಡಿದಿದ್ದು 1 ಲೋಟ ಕಾಫಿ, ಅವಮ್ಮ ಕೊನೆ ತೊಳೆದೋಗ್ಬೇಕಾದ್ರೆ 5 ಲೋಟ ಪಾತ್ರೆ ಎಲ್ಲ ಸೇರಿ ಅರ್ಧ ಗಂಟೆ ಕೆಲಸ ಮಾಡೋಗ್ಬೇಕು. ಅರ್ಧ ಗಂಟೆ ಕೆಲಸಕ್ಕೆ ಎಷ್ಟು ದುಡ್ಡು ಕೊಡಬೇಕು? ಈ ಸರ್ಕಾರದವ್ರಿಗೆ ಭಾಗ್ಯಲಕ್ಷ್ಮಿ ಅಂತ ಒಂದು ಯೋಜನೆ ಬಿಟ್ಟಿರಲ್ಲ, ಸರಿನಾ ತಪ್ಪಂಗಾರೆ? ಅದು ಒಳ್ಳೇದೇನೆ. ಬಟ್ ಈಗ ಅಲ್ಲಿ ದುಡ್ಡು ಬಂದಿಲ್ಲ ಅಂದ್ರೆ ಬೈತಾರಲ್ಲ, ಏನ್ ಭಾಗ್ಯಲಕ್ಷ್ಮಿ ರೇ ಬಂದಿಲ್ಲ 2 ತಿಂಗಳಿಂದ ದುಡ್ಡು ಅಂತ ಬೈತಾರಲ್ಲ ಲಕ್ಷ್ಮಿ. ಬೈಕೆಂದು ಅವ್ರಿಗೆ ಮತ್ತೆ ತೊಂದರೆ ಬಂದು ನಾನು ಹೊಣೆಲ್ಲ, ಅವ್ರಿಗೆ ತೊಂದರೆ ಬಂದ್ರೆ ನಾನು ಹೊಣೆಲ್ಲ. ನನಗೆ ಇವಾಗ ಏನಾಗಿದೆ ಗೊತ್ತಾ, ನನ್ನ ಸಂತೋಷಕ್ಕೆ ನಾನು ಮಾತಾಡ್ತಾ ಇದ್ದೆ. ಯಾರು ಈ ಥರ ನೆಗೆಟಿವ್ ಆಗಿ ತಗೋತಿರಲ್ಲ. ಅಂದರೆ ನೆಗೆಟಿವ್ ಅಂದರೆ ಏನಾಗುತ್ತೆ ಅಂದರೆ ಅವ್ರವ್ರು ನೆಗೆಟಿವ್ ಅಂತ ನಾನು ಹೇಳಲ್ಲ. ನಂದನ್ನು ಯಾರೇ ವೀಡಿಯೋ ನಾನು ಮಾತಾಡಿದ್ದು ಒಳ್ಳೆ ಫನ್ನಾಗಿ ಮಾತಾಡಿದ್ದು ಅಂತ ಹಾಕಿದ್ದು ನಾನು ಇಷ್ಟಪಡ್ತೀನಿ. ಈ ಒಬ್ಬೊಬ್ಬರು ತೊಳೆಯೇ ಕೈ ಹಿಡ್ಕಕ್ಕಲ್ಲ, ನಾಲ್ಗೆ ಮಾತ್ರ 3 ಅಡಿ ಇರುತ್ತೆ. ತೊಳೆಯ ಕೈ ಹಿಡ್ಕಕ್ಕಲ್ಲ, ಅದು ಬಾಡಿಗೆ ಮೇಲೆ ಕೈ ತೊಳ್ಕೊತಿರ್ತಾರೆ, ಇರೋದು ಬಾಡಿಗೆ ಮನೆಯಲ್ಲಿ. ಏನು ಹೇಳಿ, ಅವರು ನಾಲ್ಗೆ ಮಾತ್ರ ಕರ್ನಾಟಕದಲ್ಲಿ ನನ್ನವ್ರಿಗೂ ಆಫೀಸರ್ಗೂ ಬಿಟ್ಟಿರ್ತಾರೆ. ಹೇಳ್ತೀನಿ ಕೇಳಿ. ಹಾಗಾಗಿ ಅವ್ರ ನ್ಯಾಲ್ಗೆಯಲ್ಲಿ ಅವ್ರ ಕೈ ತೊಳ್ಕೊಬಿಟ್ರೆ ಬೆಟ್ರ್ ಆಗಿರುತ್ತೆ. ಇವಾಗ ಹೆಂಗಂದ್ರೆ ರಜನಿಕಾಂತ್ ಹೇಳಲ್ವಾ, ಎಚ್ಚೆಚ್ಚ ಗಚ್ಚಚ್ಚ ಗಚ್ಚಚ್ಚ ಎಚ್ಚೆಚ್ಚ ಅನ್ನೋ ಥರ ಆಗ್ಬಿಟ್ರೆ ತುಂಬ ಜನ. ಹಂಗಂದ್ರೆ ಏನು ಗೊತ್ತಾ, ಎಚ್ಚೆಚ್ಚ ಗಚ್ಚಚ್ಚ ಅಂದರೆ ಹೆಚ್ಚದಾಗಿ ಮಾತಾಡ್ತಾರೆ, ಮತ್ತು ಎಲ್ಲೆಲ್ಲಿ ಕಟ್ ಮಾಡ್ಬೇಕಂತಲೂ ಗೊತ್ತಿರಲ್ಲ. ಅವರೆಲ್ಲ ಬಂದು ಇವಾಗ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗಚ್ಚಚ್ಚ ಅಂತ. ಭಾಳ ವಿಶೇಷವಾಗಿ ಪಡೆಯಪ್ಪ ಪಿಕ್ಚರ್ಲಿ ಏನೋ ಮಾಡ್ತಾರೆ 100%. ಅದು ಭಾಳ ವೈಬ್ರೇಷನ್. ನನ್ನ ಸಬ್ಜೆಕ್ಟ್ ಇದೆಯಲ್ಲ ಸರ್, ಈ ಭೂಮಿ ದೇವರು ನನ್ನನ್ನು ಅಸ್ಟ್ರಾಲಜಿಗಾಗಿ ಜನ್ಮ ತಾಳಿದ್ದಾನೆ. ಕರೆಕ್ಟ್. ಜೊತೆ ಬರಲಿ ಅಂತ ಈಗ ನೀವು ದೇವ್ರ ಜೊತೆ ಮಾತಾಡಿದ್ದೀರಿ, ಹೌದು, ದೇವ್ರನ್ನ ಭೇಟಿ ಮಾಡಿದ್ದೀರಿ, ಹೌದು. ನೀವು ಹೇಳ್ತೀರಾ ನಾನು ದೇವ್ರ ತರ, ನಾನು ಯಾರಿಗಾದ್ರೂ ಪರಿಚಯ ಆದ್ರೆ ದೇವರೇ ಪರಿಚಯ. ಹೌದು. ಈ ದೇವ್ರ ಬಾಯಲ್ಲಿ ಕೆಲವೊಂದ್ಸಲ ಈ ಕಾಂಟ್ರವರ್ಸಿಗಳು ಇದೆಲ್ಲ ಯಾಕೆ ಆಗ್ತಾ ಇದೆ? ದೇವ್ರ ಬಾಯಲ್ಲಿ ಒಂದೊಂದ್ಸಲಿ ಆ ಥರ ಪದಗಳು. ಈಗ ಮೊನ್ನೆ ಆಗಿದ್ದೇನು ಸಮಸ್ಯೆ, ಈಗ ಗೋವಿನ ಎಕ್ಸಾಂಪಲ್ ಕೊಟ್ಬಿಟ್ಟು ನೀವು ಗುದ್ದದ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರಿ, ಅಲ್ಲಿ ನಾವು ಕೈ ಮುಕ್ಕತ್ತೀವಿ ಹಂಗೆ ಹಿಂಗೆ ಅಂತ. ಅದೇನಾಗೋಯ್ತು ಲಾಸ್ಟಿಗೆ, ದೇವ್ರನ್ನ ಅಲ್ಲಿಗೆ ಹೋಲಿಸ್ಬಿಟ್ರು ಅಂತ ಆಗೋಯ್ತು. ಈಗ ನಿಮ್ಮನ್ನ ನೀವು ಅಲ್ಲಿಗೆ ಹೋಲಿಸ್ಕೊಂಡ್ಬಿಟ್ರಿ ಹೆಂಗೆ ಅಂತ ಸರ್? ನಮ್ಮನ್ನಂತಕ್ಕಿಂತಲೇ ಸರ್ ದೇವ್ರ ಕೈಲಿ ಕೂಡ ಲಾಂಗು ಮಚ್ಚುಗಳಿದ್ದು, ಹಂಗಂತ ಕೇಸ್ ಆಗಕ್ಕಾಗತ್ತಾ? ಇವಾಗ ಯಾರ ಮೇಲೆ ಹಾಕೋದು? ಯಾರ ಕೈಲಿ, ಯಾವ ದೇವ್ರ ಕೈಲಿ ಹಂಗಿಲ್ಲ ಹೇಳಿ? ಇವತ್ತು ಕೇಸ್ ಆಗತ್ತಾ? ಯಾರೋ ಒಂದು ಫ್ಯಾಮಿಲಿ ನಮ್ಮ ದೇವ್ರನ್ನ ಸಾಯಿಸ್ಬಿಟ್ಟಾರ ಸ್ವಾಮಿ, ನಾವು ಕೇಸ್ ಹಾಕಿ ನಡೆಸ್ತೀವಿ ಇವಾಗ ಅನ್ನೋಕ್ಕಾಗತ್ತಾ? ಯಾಕೆ ದೇವ್ರಿಗೆ ಅಷ್ಟು ಅವ್ರಿಗೆ ದೇವ್ರಿಗೆ ಯಾಕೆ ಸರ್ ಬಾಗ್ಲಿರ್ಬೇಕಾಯ್ತು? ಇವಾಗಲೂ ಕೂಡ MLA ಮಿನಿಸ್ಟರ್ ಅದರೆಲ್ಲ ಸೆಕ್ಯೂರಿಟಿ ಇಟ್ಕೊನಲ್ವಾ? ಪೋಸ್ಟ್ ಸೆಕ್ಯೂರಿಟಿ ಇಲ್ವಾ? ದೇವರು ಕೂಡ ಭಯ ಬಿದ್ದು ಸೆಕ್ಯೂರಿಟಿ ಇಟ್ಕೊಂಡ್ಬಿಟ್ಟಿರ್ನವ. ಅವ್ರ ಸೆಕ್ಯೂರಿಟಿಗಳು ಅವ್ರನ್ನ ಹೊಡೆಯಕ್ಕೆ ಹೋಗಿರ್ನವ. ನರಸಿಂಹ ಅವತಾರದಲ್ಲಿ ಭಗವಂತನೇ ಬಿಟ್ಟಿಲ್ಲ, ನಮ್ಮನ್ನು ಬಿಡ್ತಾರ ಸರ್? ದೇವ್ರನ್ನೇ ಬಿಟ್ಟಿಲ್ಲ, ದೇವ್ರುಗಳೇ ಸೆಕ್ಯೂರಿಟಿ ಇಟ್ಕೊಂಡ್ಬಿಟ್ಟಾರೆ. ಹೋಗಿದ ತಕ್ಷಣ ಸೆಕ್ಯೂರಿಟಿಗಳಿಗೆ ನಮಸ್ಕಾರ ಮಾಡಿತಾನೆ ಗರ್ಭುಡಿಗೆ ಹೋಗ್ತೀರಾ. ವಿಜಯ್ ಇವ್ರಿಗೆಲ್ಲರಿಗೂ ತಿರುಪತಿ ಹೋದಲು ಫಸ್ಟ್ ಅವ್ರ ಕೈ ಮುಗಿದ್ದೀರಾ. ಯಾವ ಅಮ್ಮನವ್ರ ದೇವಸ್ಥಾನ ದ್ವಾರಕ ಇರ್ತಾರೆ. ಭಗವಂತನ ಡೈರೆಕ್ಟ್ ಟಚ್ ಮಾಡೋಕ್ಕಾಗಲ್ಲ. ಅಲ್ಲೂ 1 ಹಂತ 2 ಹಂತ 3 ಹಂತ ಇದ್ದಾವೆ. ಹಾಗಾಗಿ ನಾವು ಈ ಪ್ರಪಂಚವನ್ನು ತಿದ್ದಕ್ಕಾಗಲ್ಲ, ಹಾಳು ಮಾಡಿದವ್ರು ಸಾಕು. ನನ್ನ ಒಪಿನಿಯನ್ ಪ್ರಕಾರ ನಾನು ಅಸ್ಟ್ರಾಲಜಿ ಮಾತಾಡಿದ್ದೀನಿ. ನಾನೇನಂದರೆ ಅಲ್ಲಿ ದೇವ್ರಿದ್ದಾನೆ ತಾನೆ, ನಾನು ಅಬ್ಸರ್ವ್ ಮಾಡೋದು ಇಲ್ಲಿವರೆಗೂ ನನ್ನ ಅಸ್ಟ್ರಾಲಜಿಯಲ್ಲಿ
ನೀರು ಕುಡಿಯೋಕ್ಕೂ ಟೈಮ್ ಇದ್ದಿರೋಷ್ಟು ಅಸ್ಟ್ರಾಲಜಿನ ಜ್ಞಾನವನ್ನು ಸಂಪಾದನೆ ಮಾಡಿದ್ದೀನಿ. ಅಸ್ಟ್ರಾಲಜಿ, ನ್ಯೂಮರಾಲಜಿ, ಪಾಮಿಸ್ಟ್ರಿ, ಫೇಸ್. ಹೇಳಿದ್ದೆಲ್ಲ ನಿಜ ಆಗಿದೆ ಗುರುಗಳೇ ನೀವು. ಹೌದು ಸರ್. ಎಷ್ಟು ಜನಕ್ಕೆ ನಾನು ದೊಡ್ಡ IAS ಆಫೀಸರ್, ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಲೈಫಲ್ಲಿ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ. ನನ್ನ ಹತ್ರ ಒಂದು IAS ಆಫೀಸರ್ ಕೇಳಕ್ಕೆ ಬರ್ತಾರೆ. ಹಿಂಗೆ ಆದಮೇಲೆ ಹೋಗಿ ಸರ್ ಅಂತೀನಿ, BA ಕಮಿಷನರ್ ಆಗ್ತಾರೆ. ಅದಾದ್ಮೇಲೆ ಮತ್ತೆ ಬರ್ತಾರೆ, ನಾನು ತುಂಬ ಲಾಕ್ ಆಗಿದ್ದೀನಿ, ಫಿನಿಶಿಂಗ್. ಅದಾದ್ಮೇಲೆ ನೀವು ಹೇಳಿದ್ಮೇಲೆಲ್ಲ ಆಯಿತು, ಹಿಂಗಾಯ್ತು. ಬಂದವ್ರ ಜಾತಕನ ಎತ್ತಿ ನೋಡಿದರೆ ಇನ್ನು 3 ತಿಂಗಳಲ್ಲಿ ನೀವು ಡೆತ್ ಆಗ್ತೀರ ಅಂತ ಹೇಳ್ತೀನಿ. ಅವ್ರು ಕೇಳಕ್ಕೆ ಬಂದರೆ ಮನೆ ಫಿನಿಶಿಂಗ್ ಆಗುತ್ತೆ ಅಂತ. ಯಾವುದೇ ಕಾರಣಕ್ಕಾಗಲ್ಲ ಸರ್, ಇನ್ನು 3 ತಿಂಗಳಲ್ಲಿ ನೀವು ಕ್ಯಾನ್ಸರ್ ಬಂದು ಡೆತ್ ಆಗುತ್ತೆ, ನಿಮಗೆ ಆಕ್ಟಿವೇಟ್, ಬೇರೆ ದೇಶ ಆಕ್ಟಿವೇಟ್ ಆಗೈತೆ, ನಿಮ್ಮ ಪ್ರಾಬ್ಲಮ್ ಎಲ್ಲ ಮುಗಿಸ್ಕೊಬಿಡಿ, ನಿಮ್ಮ ಟೈಮ್ ಬಂದಿದೆ ಅಂತ ಹೇಳಿದೆ. ಮುಗಿದೈತೆ ಅಂತ ನಾನು ಹೇಳಿ ಬರ್ತಾ ಇದ್ದೀನಿ. ಕಾರ್ಪೊರೇಷನ್ ಸರ್ಕಲ್ ಒಂದು ಫೋನ್ ಬರುತ್ತೆ ಅವ್ರದ್ದೇನೆ. ಅವ್ರು ಡಾಕ್ಟ್ರಾಗಿ IAS ಆಫೀಸರ್ ಆಗಿರ್ತಾರೆ. ಸರ್ ನೀವು ಹೇಳ್ದಂಗೆ ಕ್ಯಾನ್ಸರ್ ಬಂದಿದೆ ಅಂತಾರೆ, ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅಂತೀನಿ. ಎಲ್ಲ ಟಿ ವಿಲಿ ಬಂತು ಸರ್. 6ನೇ ತಿಂಗಳಲ್ಲಿ ಫ್ಲೈಟ್ ಬೀಳುತ್ತೆ, ಟ್ರೈನ್ ಬೀಳುತ್ತೆ, ಭೂಕಂಪ ಆಗುತ್ತೆ, ಎಲ್ಲ ನನ್ನ ಪ್ರೆಡಿಕ್ಷನ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಐಡಿಲಿದೆ. ಯಾಕೆ ಅದನ್ನೆಲ್ಲ ಟ್ರೋಲ್ ಮಾಡಲ್ಲ? ಯಾಕೆ SN ಅಕ್ಷರ MN ಅಕ್ಷರ ಸರಿಲ್ಲ ಅಂತ ಹೇಳ್ತಾರೆ. 6ನೇ ತಾರೀಕು ಸರಿಲ್ಲ ಅಂತ ಹೇಳಿದ್ದೀನಿ. ಯಾಕೆ ಸೇರ್ 6ನೇ ತಾರೀಕು ಸುಮ್ಮನಿದ್ದನ್ನು ಕ್ಯಾಪ್ಟನ್ ಮಾಡಿಬಿಟ್ಟು ಮ್ಯಾಚ್ ಸೋಲ್ಸಿದ್ರು, 2 ಮ್ಯಾಚ್ ಸೋತೈತೆ ಇಂಡಿಯಾ. ಇದನ್ನೆಲ್ಲ ಯಾಕೆ ಟ್ರೋಲ್ ಮಾಡಲ್ಲ? ನಾನು ಹೇಳಿದ ದಿವಸ ಫ್ಲೈಟ್ ಬೀಳುತ್ತೆ, ಯಾಕೆ ಅವೆಲ್ಲ ಟ್ರೋಲ್ ಮಾಡಲ್ಲ? ಜನಕ್ಕೆ ನನಗೆ ಮಾರ್ಕೆಟ್ ಆಗೋದು ಬೇಕಾಗಿಲ್ಲ, ನನ್ನ ಕಾಮಿಡಿ ಪೀಸ್ ಬೇಕಾಗಿತ್ತೆ. ನಾನು ಕಾಮಿಡಿ ಅಲ್ಲ, ನಾನು ಕರೆಕ್ಟಾಗಿ ಹೇಳಿರ್ತೀನಿ, ಮಾಡೋರು ಕಾಮಿಡಿ ಅಂತ ತಿಳ್ಕೊತೀನಿ ನಾನು. ನನಗೇನು ಬೇಜಾರು, ನಾನು ಒಂಥರ ರಜನಿಕಾಂತ್ ಥರ ಊರೇ ಬೈದು ತಲೆ ಕೆಡ್ಸ್ಕೊಳಕ್ಕಲ್ಲ. ನನಗೇನು ನನ್ನ ಸಂಪಾದನೆ ಆಗುತ್ತಾ, ನಾನು ನೆಮ್ಮದಿಯಾಗಿದ್ದೀನ, ನಾನು ನೆಂಬಿರೋರ ಕೈಲಿ ಚೆನ್ನಾಗಿದ್ದೀನ, ನನ್ನ ಸಂಸಾರ ಚೆನ್ನಾಗಿದೆಯಾ, ನನ್ನ ಹತ್ರ ಬಂದವ್ರು ಚೆನ್ನಾಗಿದ್ದಂಗೆ. ಅವರೆಲ್ಲ ಯಾರೇ ಟ್ರೋಲ್ ಮಾಡಿರ್ಬೋದು, ಅವ್ರ ಮಕ್ಕಗಳೇ ನಾವು ನೋಡಿಲ್ಲ. ಬಟ್ ಅವರೇ ಇಂಡೈರೆಕ್ಟ್ಲಿ ನಿಮ್ಮನ್ನು ಫೇಮಸ್ ಮಾಡ್ತಾವ್ರೆ. ಅದರಿಂದ ನನಗೇನು ಆಗಬೇಕಾಗಿಲ್ಲ. ಆ ಆಡಿಯನ್ಸೇ ಬೇರೆ, ಜ್ಯೋತಿಷ ಕೇಳೋ ಆಡಿಯನ್ಸ್ ಬೇರೆ, ನೋಡ ಸರ್. ಇದೊಂಥರ ಟ್ರೋಲು ಇನ್ಸ್ಟಾಗ್ರಾಮ್ ಇದ್ದಿಲ್ಲ ಸರ್. ರಾತ್ರಿ 6 ಗಂಟೆಯಿಂದ 12 ಗಂಟೆವರೆಗೆ ಪಬ್ ಇದ್ದಂಗೆ. 6 ಗಂಟೆಯಿಂದ 12 ಗಂಟೆ ಬರ್ತಾರೆ. ಆಮೇಲೆ ಹೋಗಿ ಪಬ್ ಹತ್ರ ಯಾರು ಇರಕ್ಕಲ್ಲ. ಒಳಗಡೆ ಹೋಗಿ ಜಿಗಿ ಜಿಂಗ ಲಕ ಬರೋ ಅಂತ ಇರುತ್ತೆ. ಆಮೇಲೆ ಬತ್ತಿ ಬಾಗಿಲು ತೀರಂದ್ರೆ ಕೇಸ್ ಹಾಕ್ತಾರೆ, ಸರ್ ನಡೀರಿ ಸರ್, ಟೈಮ್ ಆಯಿತು, ನೀವು ಕುಂದಿದ್ದು ಸಾಕು ಅಂತಾರೆ. ಅದು ನಮ್ಮದೆಲ್ಲ ಸಬ್ಜೆಕ್ಟ್ ಹೆಂಗೆ ಅಂದರೆ 24 ನನಗೆ ಹಣ್ಣು ಮುದುಕೀರು, ಮಕ್ಳು ಹುಟ್ಟಿಲ್ಲ ಅಂತ ಕೇಳೋರು ಎಷ್ಟೋ ಜನ ಇದ್ದಾರೆ. ಮದುವೆ ಮುಹೂರ್ತ ಕೇಳೋಕ್ಕೆ ಬಂದವ್ರೆ. ಇಂಥ 1000 ಹೇಳಿದೆ, 1000 ಮುಹೂರ್ತ ಕೊಟ್ಟಿದ್ದು, ಮಕ್ಳು ಹುಟ್ಟಿದ ಮೇಲೆ ಯೋಗ ಬಂದಿರೋದೆಲ್ಲ. ಇದೆಲ್ಲ ಗೊತ್ತಿಲ್ಲದೆ ಇದ್ದರು ಬಳಸ್ಕೊತಾ ಇದ್ದಾರೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ 100%. ನಾನು ಇದರಿಂದ, ನಾನು ಜ್ಯೋತಿಷದಿಂದ ನಾನು ಸಾಯಕ್ಕೆ ರೆಡಿ ಇದ್ದೀನಿ. ಬೇಕಾದ್ರೆ ನಾನು ಸಾಧನೆ ಮಾಡಿದ್ದೀನಿ. ನನಗೆ ನಮ್ಮ ಸಂಸಾರ ಸಾಕಿದ್ದೀನಿ, ನನಗೆ ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ಇದರಿಂದ ನಂಗೆ ಸಾವು ಬಂದರೂ ಕೂಡ ಸಂತೋಷ ಸತ್ತೋಯ್ತೀನಿ, ನನಗೇನು ಬೇಜಾರಿಲ್ಲ. ಹಂಗಂತ ಬರುತ್ತೆ ಅಂತಂದ್ರೆ ನೀವು ಬರುತ್ತೆ ಅಂತ ನೀವು ಹೇಳೋದಲ್ಲ, ನಿಮ್ಗೆ ಗೊತ್ತಿರಬೇಕು ನೀವು ಯಾವತ್ತು ಸಾಯ್ತೀರಿ. ನೀವು ಗೊತ್ತು, ನನ್ನ ಹೆಂಡ್ತಿ ನಾನು 3 ಸರಿ ಮಾತಾಡಿ, ನಮ್ಮ ಹೆಂಡ್ತಿಗೂ ನನಗೂ ಚೆನ್ನಾಗಿ ಗೊತ್ತು. ಇಂತಿಂಥ ಟೈಮ್ ನನ್ನ ಸಾವಿಗೆ ಅವ್ರ ಗೊತ್ತು, ಅವ್ರ ಸಾವಿಗೆ ಅವ್ರಿಗೂ ಗೊತ್ತು. ನಾವು ಪ್ರೆಡಿಕ್ಷನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ನನ್ನನ್ನು ರಾಹು ಗ್ರಹನೇ ಸಾಯಿಸೋರು ಅಂತ ನಂಗೆ ಗೊತ್ತು. ನಾನು ರಾಹು ಗ್ರಹ ಇವತ್ತರೆಗೂ ಗರ್ಭುಡಿಗೆ ಯಾರು ಹೋಗೋಕ್ಕಾಗಲ್ಲ. ನನಗೂ ಪುರೋಹಿತರಿಗೆ ಒಳ್ಳೆ ಸಂಬಂಧ. ಒಂದು 13 ವರ್ಷಕ್ಕೊಂದ್ಸರಿ ಹೋಗ್ಬೋದು. ಅದು ಕುಂಭವೇಶದಲ್ಲಿ ಒಳಗಡೆ ಹೋಗ್ಬಿಟ್ಟು ರಾಹು ಗ್ರಹಕ್ಕೆ ಮೂಲ ವಿಗ್ರಹಕ್ಕೆ ಕಿಸ್ ಮಾಡಿಬಿಟ್ಟು ಮುತ್ತು ಕೊಟ್ಬಿಟ್ಟು, ಮಗ ನೀನು ನನ್ನೇ ಸಾಯಿಸೋದು ನಂಗೆ ಚೆನ್ನಾಗಿ ಗೊತ್ತು, ನೋಡ್ಬಿಟ್ಟು ನಿಧಾನಕ್ಕೆ ಸಾಯಿಸೋದು, ಸುಮ್ಮನೆ ಕಾಯಿಲೆಗೆಲ್ಲ ಕೊಟ್ಟು ಸಾಯಿಸ್ಬೇಡ ಅಂತ ರಾಹುಗೆ ಕಿಸ್ ಮಾಡಿ ಕೆನ್ನೆಗೆ ಆವಿಗೆ ಹೋಗಿ ಮುತ್ತು ಕೊಡೋಕ್ಕಾಗ್ತದೆ. ಒರಿಜಿನಲ್ ಗರ್ಭುಡಿ ಇಡೀ ಪ್ರಪಂಚನ ಕೈ ಮುಗಿಯೋ ಗರ್ಭುಡಿಗೆ ನಾನು ಬಿಟ್ಟರು. ನನಗೂ ಪುರೋಹಿತರು ಸಂಬಂಧ ಇತ್ತು, ತುಂಬ ಜನ ಇತ್ತು. ಅಂದರೆ ಫ್ರೆಂಡ್ಶಿಪ್ ಇರೋದ್ರಿಂದ ಬಿಡ್ತು. ಸಂಬಂಧ ಅಂದರೆ ಅದೆಲ್ಲ ರೀತಿಯಲ್ಲೂ ಆಗಲ್ಲ. ಫ್ರೆಂಡ್ಶಿಪ್ಪು ಎಲ್ಲದೂ ಆಗುತ್ತೆ. ನೋಡಿ ಸರ್, ಇಲ್ಲೇನಾಗುತ್ತೆ, ನಮ್ಮ ಇವಾಗ ಎಲ್ಲರಿಗೂ ಕನ್ನಡ ಇಂಗ್ಲೀಷ್ ಎರಡೂ ಗೊತ್ತಿರೋದ್ರಿಂದ ಕೆಟ್ಟದಾಗ ತಿಳ್ಕೊತಾರೆ. ನಾನೇನು ಮಾಡೋಕ್ಕಲ್ಲ ಸರ್. ನಾನು ಮಾತ್ರ ದೇಹದಲ್ಲಿ ಭಾಗಗಳ ಕರೆಕ್ಟೇನೆ, ಬಟ್ ಅದ್ರ ಪದಗಳು ನಾನೇ ಮಾಡೋಕ್ಕಾಗುತ್ತೆ ಸರ್. ಕರ್ನಾಟಕದಲ್ಲಿ ಮಂಡ್ಯದವ್ರೊಂದು ಭಾಷೆ ಮಾತಾಡ್ತಾರೆ, ಹುಬ್ಳಿಯವ್ರೊಂದು ಮಾತಾಡ್ತಾರೆ, ಮಂಗಳೂರೊಂದು ಮಾತಾಡ್ತಾರೆ. ಹಂಗಲೆಲ್ಲ ಒಂದೇ ಭಾಷೆ ಮಾತಾಡಿ, ಒಂದು ಕನ್ನಡನ ಒಂದೇ ಥರ ಮಾತಾಡೋಕ್ಕಾಗತ್ತಾ? ಹೇಳಿ ಸರ್, ಅದು ಭಾಳ ಕಷ್ಟ. ನಿಮಗೆ ಬರೋ ಭಾಷೆ ನೀವು ಮಾತಾಡ್ತೀರಿ ಅಂತ ಹೇಳ್ತೀರಿ. ಹೌದು, ಭಾಳ ಅದ್ಭುತ ಸರ್. ನಾಜುಕ್ಕೆ ಬಟ್ಟೆ ಕಟ್ಕೊಂಡು ಹೊಡೆದ್ರು ಹೊಡೆದಂಗೆನೇ ಅದು, ಸ್ಟ್ರೈಟಾಗಿ ಹೇಳಿದ್ರು ಹೇಳ್ದಂಗೆ ಅದು. 100% ನನ್ನ ಒಂದು ಸಬ್ಜೆಕ್ಟು 2029ಕ್ಕೆ ಪ್ರಪಂಚ ನಾಶ ಆಗುತ್ತೆ, 30% ಹಾಳಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಾನು ಈ ಸಿದ್ಧಾಂತ ಇಟ್ಕೆ ಬಂದಿದ್ದೀನಿ. 29 ವೆರಿ ಡೇಂಜರ್ ಮೊಬೈಲ್ ನಂಬರ್ಲಿ 2029 ತುಂಬ ಅನಾಹುತ ಸರ್. ನನ್ನ ಲೈಫಲ್ಲಿ ಇಂತಿಂಥ ಡೇಟ್ ಹಿಂಗೆ ಆಗುತ್ತೆ ಅಂತ ಹೇಳಿದ್ರು. ನಾನು RCB ಕಲರ್ ಚೇಂಜ್ ಮಾಡಿ ಕಪ್ ಗೆಲ್ಲುತ್ತೆ, RCB ಮ್ಯಾಚ್ ಈ ಸರಿ ತುಂಬ ಜನ ಗ್ರೌಂಡಲ್ಲಿ ಈ ಸರಿ IPL ಯಾರೋ ಸತ್ತೋಗ್ಬೋದು ಅಂತ ಪ್ರೆಡಿಕ್ಷನ್ ಮಾಡಿದ್ದೀನಿ. ಅದನ್ನೆಲ್ಲ ಯಾರು ಟ್ರೋಲೇ ಮಾಡಿಲ್ಲ. ಇವೆಲ್ಲ ನಾನು ಇದ್ದಾವೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ. ಯಾಕೆ ಯಾರು ಮಾಡಲ್ಲ ಅಂದರೆ ಅಲ್ಲಿ ಡೆತ್ ಆಗುತ್ತೆ ನೀವು ಮುಂಚೆಲ್ಲ ಪ್ರೆಡಿಕ್ಷನ್ ಮಾಡಿದ್ದೆ, ಲೈವಲ್ಲಿ ಮಾಡಿದ್ದೆ. ಕಲರ್ ಚೇಂಜ್ ಮಾಡಿ ಕಪ್ ಗೆಲ್ತಾರೆ ಅಂತ ಬ್ಯಾಕ್ ಟು ಬ್ಯಾಕ್ ಹೊಡಿತಾವ್ರೆ. 100% ಸರ್. ಇದನ್ನೆಲ್ಲ 6ನೇ ತಿಂಗಳು 1ನೇ ತಾರೀಕು 8ನೇ ತಿಂಗಳು ಡೇಂಜರು. ಈ ವರ್ಷ 8 ಸೇರಿಲ್ಲ ಅಂತ ಹೇಳಿದ್ವಿ. ಎಷ್ಟೋರೇ ಮತ್ತೆ ರೀಶೂಟ್ ಮಾಡ್ತಾರವ್ರೆ, ಹೇಳಿ ಡೇಟಿಗೆ ಬರೋಕ್ಕಾಗ್ತಾಯಿಲ್ಲ. ಹೇಳಿ 8ನೇ ಸರ್ 6 ಸೇರಿಲ್ಲ ಅಂತ ಹೇಳಿದೆ. ಬೂಮ್ರಾ ವರ್ಲ್ಡ್ ಇಂಟರ್ನ್ಯಾಷನಲ್ ಬೌಲರು, ಅವರೇ 5 ಮ್ಯಾಚ್ 6 ಮ್ಯಾಚ್ 1 ವಿಕೆಟ್ ಬೀಳಲ್ಲ IPL ಅಲ್ಲಿ. 5 ಮ್ಯಾಚ್ ಆಡಿ 6 ಮ್ಯಾಚ್ ಆಡಿ 1 ವಿಕೆಟ್ ಬಿದ್ದಿರಲ್ಲ. ಅದು ರೆಕಾರ್ಡ್ ಅಲ್ವ ಇವೆಲ್ಲ. ಇದನ್ನ ಯಾರು ನಮ್ಮ ತಗೋಣಕ್ಕೆ ರೆಡಿ ಇಲ್ಲ. ನಾನು ಉದ್ಧಾರ ಆಗ್ತೀನಲ್ಲ, ನಾವು ಉದ್ಧಾರ ಆಗೋದು ಇಷ್ಟ ಆಗಲ್ಲ ಬಡ್ಡೆ ತವಕ್ಕೆ. ನನ್ನ ಮಕ್ಳು ಉದ್ಧಾರ ಆಗ್ಬಿಡ್ಬೇಕು ಮಾಡ್ಕೊಂಡು, ನಾವೇ ಮಾಡೋಕ್ಕಾಗುತ್ತೆ. ವ್ಯೂಸ್ ಬರಬೇಕು ಅಂತ ಅವ್ರಿಗೆ ಸರ್. ಇವಾಗ ಅವ್ರವ್ರನ್ನ ನೀವೇನು ಹೇಳಿರೋ ಅದು ಭಾಷೆ, ಅದು
ಗುದ ಬುಧನ್ ಪೂಜೆ ಮಾಡಿ ಗುದ ಅಲ್ಲ ಗುರುಗಳೇ, ಗುದ ಗುದ. ಗುದ ಅಂದ್ರೆ ಗ್ರಹ. ಗ್ರಹ. ಹಾ. ಸರ್ ನೋಡಿ, ನಮ್ಮ ಭಾಷೆಯಲ್ಲಿ ಬೀರು ಅಂತಲೂ ಹೇಳ್ಬೋದು, ಹಾ. ತಬಲಾ ಬೀರು, ಹಾ. ತಬಲಾ ಅಂತಲೂ ಹೇಳ್ಬೋದು. ಸಾವಿರ ಹೇಳ್ತಾರೆ. ಸರ್ ಅದನ್ನ ಪೂಜೆ ಮಾಡಿದ್ಮೇಲೆ ಮಳೆ ಬೆಳೆನಾರು ಬರ್ತೈತೆ ಸರ್. ವೈರಲ್ ಆದ್ಮೇಲೆ ನೋಡಿ ಸರ್, ಕರ್ನಾಟಕದಲ್ಲಿ ತಣ್ಣಗೆ ಎ ಸಿ ಆಗ್ತಂಗಿದೆ ವೆದರ್ರೇ ಎ ಸಿ ಆಗ್ತಂಗಿದೆ. ಏನೋ ಕೆಟ್ಟದ್ದು ಮಾಡ್ತಾವ್ರ, ಅದರಿಂದ ಒಳ್ಳೇದಾಗುತ್ತೆ. ಇವಾಗ ಕವಿರತ್ನ ಇದಲ್ಲೇ ನೋಡಿರ್ಬೋದು, ಸುಮ್ಮನೆ ಕೂತ್ಕೊಂಡು ಮರದ ಮೇಲೆ ಬಿಲ್ಪತ್ರ ಹಾಕಿ. ಅಲ್ಲ, ಈಗ ನೀವು ಮೊನ್ನೆ ಆ ವಿಡಿಯೋ ಮಾಡಿದ್ಮೇಲೆ ಯಾರಾದ್ರೂ ಫೋನ್ ಮಾಡ್ಬಿಟ್ಟು ಹೌದು ನಾನು ನಿಂಗೆ ಪೂಜೆ ಮಾಡಿದೆ ಒಳ್ಳೇದಾಯ್ತು ಅಂತ ಹೇಳಿದ್ರೆ? ಸರ್ ನನಗೆ ಇವಾಗ ಅವ್ರವ್ರು ಮಾಡ್ಕೊಂಡು ಅವ್ರು ಒಳ್ಳೇದಾಯ್ತು, ನನಗೆ ಯಾವುದೋ ಒಂದು ಫೋನ್ ಬರಾಕಲ್ಲ ಸರ್. ನನಗೆ ನನ್ನ ಪುಣ್ಯ ಅನ್ನೋ ನಂಬರ್ ಎತ್ತದೂ ಇಲ್ಲ ನೀವು? ಎತ್ ಮಾತಾಡ್ತೀನಿ, ನನ್ನ ನಂಬರ್ ಗೊತ್ತಿರಕ್ಕಲ್ಲ. ನಾನು ಸರ್ ನನ್ನ ನಾನು ಜ್ಯೋತಿಷ್ಯ ಹೇಳ್ತಿದ್ದೆ ಅಂತಲ್ಲ ಸರ್, ನಾವು ದನ ಕಾದು, ಕುರಿ ಕಾದು, ಕೋಳಿ ಕಾದು, ಆಮೇಲೆ ದೇವರಿಗೆಲ್ಲ ಕೊಟ್ಟು ವೆಜ್ ತಿನ್ನೋದಕ್ಕಿಂತ ನಾನ್ ವೆಜ್ ರಕ್ತ ತಿಂದು ಊಟ ಮಾಡೋರು ನಾವು, ಕಾಳಿನ ಆರಾಧನೆ ಮಾಡೋರು ನಾನ್ ವೆಜ್ ತಿಂದೇನೆ. ಈಗೇನೋ ನಾನು ನಾನ್ ವೆಜ್ ತಿಂತಾ ಇಲ್ಲ. ಬಾಡಿಲಿ ಒಂದೊಂದು ಪಾರ್ಟ್ಸನ್ನು ಎಲ್ಲನೂ ತಿಂದಿರೋರು ನಾವು. ಬ್ರೈನ್ ಬಗ್ಗೆ ನಮಗೆ ಗೊತ್ತು, ಹೆಂಗೆ ಯಾವ ಬ್ರೈನ್ ತಿಂದರೆ ಏನೇನಾಗುತ್ತೆ ಅಂತಲೂ ಗೊತ್ತು. ಹಾಗಾಗಿ ನನಗೆ ಬರೋ ಫೋನ್ಗಳು ಕಮ್ಮಿ. ನನ್ನ ಹಣೆ ಬರೋಕ್ಕೆ ನಮ್ಮ ಆಫೀಸಲ್ಲಿ ಸ್ಟಾಫ್ ಕೆಲಸದಲ್ಲಿದ್ದಾರೆ. ಹಾಗಾಗಿ ನಾನೇನು ಅಂತ ಏನು ತಪ್ಪು ಮಾತಾಡಿ ಅಂತ ನಂಗೆ ಅನಿಸಿಲ್ಲ. 100% ನಾನು ವಾಸ್ತು ಪ್ರಕಾರ ಮಾತಾಡಿದ್ದೀನಿ. ಇದು ಒಳಗಡೆ ಇದ್ದರೆ ದುಡ್ಡು ಎಷ್ಟು ಬರುತ್ತೆ, ಹೊರಗಡೆ ಇದ್ರೆ ಎಷ್ಟು ದುಡ್ಡು ಬರುತ್ತೆ. ನಾನು ತುಂಬ ಜನಕ್ಕೆ ಜ್ಯೋತಿಷ್ಯ ಹೇಳಾದ್ಮೇಲೆ ನೋಡ್ತೀನಿ, ಹೇಗೆ ಬಾಡಿ ಫುಲ್ ಸ್ಟ್ರೆಚ್ ಮಾಡಿ ಆದ್ಮೇಲೆ ಹೇಳ್ತೀನಿ. ಸರ್ ನಾನು ಜ್ಯೋತಿಷ್ಯ ನೋಡ್ಬೇಕಾದ್ರೆ ಇದು ಇವ್ರದೇ ಜಾತಕನ ಬೇರೆಯವ್ರ ಜಾತಕನ ಅಂತ ಗೊತ್ತಾಗುತ್ತೆ. ಅಲ್ಲ, ನಾನು ನೋಡಿದೆ ವಿಡಿಯೋನು ನೋಡಿದೆ, ವಿಡಿಯೋ ಆದ್ಮೇಲೆ ಸಖತ್ ಟ್ರೋಲ್ಗಳು ಆಗಿದ್ವು. ನೀವು ಕಮ್ಮಿ ಇದ್ರೆ ಜಾಸ್ತಿ ದುಡ್ಡು ಇರುತ್ತೆ ಅಂತ ಹಾಕಿದ್ರಿ. ಅದೃಷ್ಟ ದುಡ್ಡು ಎರಡು ಬರುತ್ತೆ. ಅದಕ್ಕೆ ನಿಮ್ ವಿಡಿಯೋ ಕೆಳಗಡೆ ಅಂಬಾನಿ ಫ್ಯಾಮಿಲಿದೆಲ್ಲ ಫುಲ್ ಫೋಟೋ ಹಾಕ್ಬಿಟ್ಟು ಸರ್ ಅದು ಯಾರೋ, ನಾನು ಅದನ್ನ ಕಮೆಂಟ್ ಹೇಳೋಣ ಅಂತಿದ್ದೆ ಸರ್. ಅವ್ರ ಮಗಂದು ಹಾಕಿದ್ದಾರೆ, ಅವ್ರ ಮಗನ ವಿಡಿಯೋ, ಅವ್ನು ಹೆಂಗೆ ಶ್ರೀಮಂತ ಆಗ್ಬಿಟ್ಟಂತ. ಸರ್ ಧೀರುಭಾಯಿ ಅಂಬಾನಿ 28ನೇ ತಾರೀಕು ಕೊಟ್ಟಿದ್ದೇನೆ. ಏನೇಳಿ ನೀತಾ ಅಂಬಾನಿ 1ನೇ ತಾರೀಕು ಮಕ ನಕ್ಷತ್ರ ಮೂಲ ನಕ್ಷತ್ರ ಹುಟ್ಟ. ನಮ್ಮ ಡೇಟ್ ಆಫ್ ಬರ್ತ್ ಕೇಳಿ ನಾನೇ ಒರಿಜಿನಲ್ ಕೊಡ್ತೀನಿ. ಇವ್ರ ಮಗನಿಗೆ ಜಾಸ್ತಿ ಇದೆ, ವಿಪರೀತ ಮಾತ್ರ ನುಗ್ತವ್ರೆ. ಅವ್ರು ಶ್ರೀಮಂತಲ್ಲ, ಅವ್ರ ತಾತ ಅವ್ರ ಮಗ ಶ್ರೀಮಂತರು. ಇವನ್ನ ಆರೋಗ್ಯ ನೋಡ್ಕೊಂಡ್ರೆ ಸಾಕಾಗಿರುತ್ತೆ. ಇಂಥವೆಲ್ಲ ನಾವು ಭಾಳ ಹೇಳ್ತೀವಿ. ಸುಮ್ಮನೆ ಗೊತ್ತಿಲ್ಲದನ್ನು ಹಾಕ್ತಾಗ ನಾನು ಕಮೆಂಟ್ ಹಾಕ್ಲಾ, ಕೇಶ್ ಒಂದು ಕಮೆಂಟ್ ಹಾಕ್ಲಾ ಅಂದೆ. ನಾನು ಸುಮ್ಮನೆ ಕೂತ್ಕೊಂಡ್ರೆ ಹತ್ತು ಬೇರೆ ತುಪ್ಪ ಸುರಿಬೇಡಿ ಅಂದ ಅವನು ಹಾಕ್ಲಾ ಅಂದೆ. ನನಗೆ ಸರ್ ನೋಡ್ತೀರಾ ಕಮೆಂಟ್ಸ್ ಎಲ್ಲ ನೀವು? ಸರ್ ನಂಗೆ ಓದಕ್ಕೆ ಬರೋಕ್ಕಲ್ಲ. ಅಂದ್ರೆ ಯಾರಿಗೆ ಕೇಳ್ತೀರಾ ಅವಾಗಲೇ ಏನು ಬರ್ದಾರ ನೋಡು ಅಂತ? ಅವೆಲ್ಲ ಕೇಳೋದೇ ಇಲ್ಲ, ಗೊತ್ತು ಬರೆಯೋನು ಹಿಂಗೆ ಇರ್ತಾನೆ. ಸರ್ ನಿಮಗೆ ಏಜ್ ತಕ್ಕನೇ ಸಂಪಾದನೆ ಮಾಡ್ತಿದ್ದ ಗೊತ್ತಿರುತ್ತೆ. ಆದರೆ ವಿಡಿಯೋ ನೋಡ್ತೀನಿ, ನನಗೆ ಇತ್ತೀಚೆಗೆ ನಾನು ಶೇರ್ ಮಾಡಿದ್ದೀನಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಶೇರ್ ಮಾಡಿದ್ದೀನಿ. ಎಲ್ಲ ಗುರುಗಳೇ 30 ಮಿಲಿಯನ್ ವ್ಯೂಸ್ ಇಟ್ಕೊಂಡಿದಿರಲ್ಲ ಒಂದು ತಿಂಗಳಲ್ಲಿ. ನಿಮ್ಮ ರೀಚು ಯಾವ ಇನ್ಫ್ಲೂಯೆನ್ಸರ್ಸ್ ಯಾರು ಇವ್ರಿಗಿರಲ್ಲ. 30 ಮಿಲಿಯನ್, ಲಿಟ್ರಲಿ 30 ಮಿಲಿಯನ್ ವ್ಯೂಸ್ ಅವ್ರಿಗೆ ಲಾಸ್ಟ್ 27 ಡೇಸಲ್ಲಿ. ಇನ್ಸ್ಟಾಗ್ರಾಮಲ್ಲಿ 30 ಮಿಲಿಯನ್ ಇದೆ, ಫೇಸ್ಬುಕ್ಕಲ್ಲಿ 30 ಮಿಲಿಯನ್ ಇದೆ, ಯೂಟ್ಯೂಬಲ್ಲಿ ಟಾಪಲ್ಲಿ ಇದೆ. ಆಮೇಲೆ ಗೂಗಲ್ ಟ್ರೆಂಡ್ಸಲ್ಲಿ ಹುಡುಕಿದ್ರೆ ಇವರು 100% ಸರ್ಚಿಂಗ್ ಇದೆ ಇವರು, ಆರ್ಯವರ್ಧನ್ ಗುರೂಜಿ. ಇನ್ನು ಹಿಂಗೆಲ್ಲ ಇಷ್ಟು ಟ್ರೆಂಡ್ ಆಗ್ತಾ ಇದಿರಲ್ಲ, ಈ ಟ್ರೆಂಡ್ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗ್ತಿದ್ಯಾ? ಸರ್ ನಾನು ಒಬ್ಬನೇ ಅಸ್ಟ್ರಾಲಜಿ ಹೇಳ್ಬೇಕು, ಎಷ್ಟು ಜನ ಬಂದು ಒಂದು 10 ಜನ ಕೇಳ್ಬೋದು. ಇಡೀ ಕರ್ನಾಟಕ ಬಂದು ನನ್ನ ಕೈಲಿ ಹೇಳೋಕ್ಕಾಗತ್ತಾ? ಆಗಲ್ಲ. ಇಲ್ಲ, ನಾನು ಯೋಗ ಗುರುಗಳ ಥರ ಬಗ್ಗಿ ಎದಾಳಿ ದುಡ್ಡು ಕಟ್ಟಿ ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚು ಅಂತ ನಾನು ಹೇಳ್ಬೇಕು. ನಂದು ಆ ಕೆಲಸ ಅಲ್ಲ. ಒಬ್ಬೊಬ್ಬರ ಹತ್ರ ಮಾತಾಡೋಕ್ಕೆ ಟೈಮ್ ಹಿಡಿತಿದ್ದೆ, ಅರ್ಧ ಗಂಟೆ ಹಿಡಿತಿದ್ದೆ, 1/4 ಗಂಟೆ ಹಿಡಿತಿದ್ದೆ. ಜಾತಕ ಚೆನ್ನಾಗಿ ತುಂಬ ಹೊತ್ತು ಮಾತಾಡ್ತೀನಿ. ಕಮ್ಮಿ ಇದ್ರೆ ದುಃಖ ಮಾತಾಡಬೇಕಾಗುತ್ತೆ, ಕಷ್ಟ ಆಗುತ್ತೆ. ಅವ್ರಿಗೆ ಕಷ್ಟದ ಇವಾಗ ಜ್ಞಾನ ಇದೆ, ಅದೃಷ್ಟ ಇರಬೇಕಲ್ಲ ಸರ್. ಒಬ್ಬನಿಗೆ ಜ್ಞಾನ ಇರಕ್ಕಲ್ಲ, ಅದೃಷ್ಟ ಇರುತ್ತೆ. ಏನೇನೋ ತಪ್ಪು ಮಾಡ್ದಂಗೆ ಏನಾದರೂ ನೋಡಿ ಇಷ್ಟೊಂದು ದುಡ್ಡಿದಿಲ್ಲಪ್ಪ ಅಂತಾರೆ. ಏನು ಹೇಳಿ, ಕರೆಕ್ಟ್. ನೋಡಿರ್ಬೋದು ನೀವು, ರೇಂಜ್ ಅವ್ರು ಬೆಂಚ್ ಕಾರೆಲ್ಲ ತಗೊಂಡಿರ್ತಾರೆ, ಅವ್ರು ಯಾರು ಓಡಿಸೋದೇ ಇಲ್ಲ. ಏನು ಇರ್ತದನ್ನು ಓಡಿಸ್ಕೊಯ್ತಾನೆ, ಅವನೇ ಪುಣ್ಯವಂತ. ಎಲ್ಲ ಮುಡ್ತಾ ಇರ್ತಾನೆ, ಆರನ್ನು ಮುಡ್ತಾನೆ, ಬ್ರೇಕು ಮುಡ್ತಾನೆ, ತಗೊಂಡಾನೆ ಏನೂ ಮುಟ್ಟಾಕಲ್ಲ, ಸುಮ್ಮನೆ ಕೂತಿರ್ತಾನೆ. ಏನು ಮಾಡೋಣ, ಸದಸ್ಯನ ಮನೆ ಕಟ್ಕೊಂಡಿರ್ತಾರೆ. ಅವ್ರು ಹೋಗಿ MG ರೋಡ್ ಬಿಗೆ ರೋಡಲ್ಲಿ ಕೆಲಸ ಮಾಡ್ತಾರೆ ಟ್ರಾಫಿಕಲ್ಲಿ. ಇವನ್ನೆಲ್ಲ ಸ್ಲಮ್ಮಲ್ಲಿ ಇರ್ತಾನೆ. ಬೆಳಗಿಂದ ಸಂಜೆವರೆಗೂ ಏನು ಬೇಕಾದ ತಿನ್ಕೊಂಡು ನೆಮ್ಕೊಂಡು ಉಣ್ಕೊಂಡು ಮಲ್ಕೊಂಡು ರಾತ್ರಿಗೆ ಅವ್ರ ಮೇಲೆ ಮಂಕೇತಾನೆ. ಎಲ್ಲಿ ಮಲಗಿರನ್ನ ಬೆಳಗ್ಗೆ ಎದ್ದು ಬಂದು ಈ ಸದಾಶಿವ ಇರ್ತಾನೆ. ಸದಾಶಿವದಲ್ಲಿ ಮನೆ ಮಾಡಿದ್ರೆ ರಾತ್ರಿ ಬಂದು ಬಿದ್ಕೊತಾನೆ. ಆಗ್ಲತ್ತು ನೋಡಿ ಟ್ರಾಫಿಕಲ್ಲಿ ಇರ್ತಾನೆ ಅವ್ನು ನೋಡಿದರೆ. ಇದಕ್ಕೆ ಏನು ಮಾಡೋಕೆ, ದೇವ್ರು 2 ಕಡೆಗೂ ಲೈಫ್ ಬರ್ತವನೆ. ಇದೆಲ್ಲ ನಿಮ್ಗೆ ಮಾತ್ರ ಒಳ್ಳೆಯದ? ಏನು ಮಾಡೋಣ, ದೇವ್ರಿಚ್ಛೆ. ಸರ್ ನಾವು ಹಣ್ಣನ್ನು ದೇವ್ರಿಗೆ ಇಡ್ತಾ ಇದ್ದೀವಿ, ಅದನ್ನೇ ಎಣ್ಣೆ ಅಂಗಡಿಯಲ್ಲಿ ಕರೆಸ್ಬಿಟ್ಟು ಇಡ್ತಾರೆ. ಏನು ಮಾಡೋಣ, ಒಬ್ಬೊಬ್ರು ಬೆಳಗ್ಗೆ ಎದ್ದು ಪಂಚಾಮೃತ ತಗುತ್ತೆ, ರಾತ್ರಿ ಅದನ್ನು ಕರೆಸ್ಬಿಟ್ಟು ಕುಡಿಯೋರು ಇದ್ದಾರೆ. ಎರಡೂ ಒಂದೇ ಥರ ಅನ್ನೋಕ್ಕಾಗಲ್ಲ ನನ್ನ ಕೈಲಿ. ಏನು ಮಾಡೋಕ್ಕೆ, ದಾರಿಲಿ ಹೋಗ್ಬೇಕಾದ್ರೆ ಚಿಂದ ಅಂಗಡಿ ಇರುತ್ತೆ, ಬಂಗಾರದ ಅಂಗಡಿ ಇರುತ್ತೆ, ಬಾರ್ ಇರುತ್ತೆ. ನಾವು ಯಾವುದಕ್ಕೆ ಹೋಗ್ಬೇಕನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕಳೆಯೋದಕ್ಕೆ ಹೋಗ್ಬೇಕಾದ್ರೆ ದುಡಿಯೋದಕ್ಕೆ ಹೋಗ್ಬೇಕಂತ ಇವತ್ತವರೆಗೂ ನಾನು ಎಣ್ಣೆ ಹೊಡೆದಿಲ್ಲ. ಬೇಕಂದ್ರೆ ನಾನು ತಿಂದಿದ್ದೆ ಬೆಂಗಳೂರಲ್ಲಿ ನಾನ್ ವೆಜ್ ಹೋಟ್ಲಿಲ್ಲ, ತಮಿಳ್ನಾಡಲ್ಲಿ ತಿಂದರೆ ನಾನ್ ವೆಜ್ ಹೋಟ್ಲಿಲ್ಲ. ನನಗೆ ತುಂಬ ಆಸೆ ಹೋಟ್ಲು ಮಾಡ್ಬೇಕಂದ್ರೆ ಟೈಮ್ ಇಲ್ಲ ನನಗೆ. ಈ ಹಾಸನದಿಂದ ಬೆಂಗಳೂರಿಗೆ ಬಂದಾಗ ನೀವು ಆಸ್ಟ್ರಾಲಜರ್ ಆಗೇ ಬಂದಿದ್ರಾ ಅಥವಾ ಇಲ್ಲ? ನಾನು ಚಿಕ್ಕದಿಂದಲೂ ಅಸ್ಟ್ರಾಲಜಿ ಹೇಳಿವೆ. ನನ್ನ ಬಾಯಲ್ಲಿ ಏನು ಬಂದರೂ ನಡೆಯೋದು, ಅದು ನಮ್ಮ ಅಮ್ಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ನಾನು ಬೆಳೆದಿದ್ದೆಲ್ಲ ಅಯ್ಯಂಗಾರ್ ರೂಮಲ್ಲಿ. ನಾನು ಸೇಲಮಲ್ಲಿ ಬೆಳೆದಿದ್ದು, ಅಯ್ಯಂಗಾರ್ ರೂಮಲ್ಲಿ.
ಹಾಗಾಗಿ ನಾನು ಫಸ್ಟೇ ಸೇಲಮ್ಗೆ ಹೋಗ್ಬಿಟ್ಟೆ. ನಾನು 7ನೇ ಕ್ಲಾಸ್ ಓದ್ತಾ ಇದ್ದೆ. ನಂಗೆ 13 ವರ್ಷ ಅವಾಗ. ಅಮ್ಮಂದ್ರೆ ಅವಾಗ ಕೈ ತೋರಿಸ್ಬಿಟ್ಟು ಸ್ಕೂಲಿಗೆ ಸೇರಿಸ್ತಾಯಿದ್ರು. ಹಾಗಾಗಿ ನನಗೆ 13 ವರ್ಷಕ್ಕೆ ಹೋದೆ ನಾನು. ಅಲ್ಲೇ ಇದ್ದೆ, ಬೇಕ್ರಿ ಕೆಲಸ ಮಾಡಿದೆ. ಆಮೇಲೆ ಬೇಕ್ರಿ ಕೆಲಸ ಆದಮೇಲೆ ನಂಗೆ ಜಾತಕ ಎಲ್ಲ ಗೊತ್ತಾದ್ಮೇಲೆ ನಂಗೆ ಲಕ್ ಇಲ್ಲ, ಇವಾಗ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಸುಮ್ಮನೆ ಟೈಮ್ ಪಾಸ್ಗೆ ಆಟ ಓಡಿಸ್ದೆ. ಅದರಲ್ಲೂ ಕೂಡ ನಾನು ಸಂಪಾದನೆ ಆಟ ಓಡಿಸ್ತಾ ಇದ್ರಿ? ಓಡಿಸ್ದೆ. ಆಮೇಲೆ ಸ್ವಂತ ಬೇಕ್ರಿ ಮಾಡಿದೆ, ನೀಲ್ಸ್ ಅಂದ್ರೆ ಚರ್ಚ್ ಎದುರುಗಡೆ, ರೋಸ್ ಗಾರ್ಡನ್ ಬಸ್ ಸ್ಟಾಪ್ ಎದುರುಗಡೆ RISL ಬೇಕ್ರಿ ಅಂತ. ಯಾರು ವ್ಯಾಪಾರ ಆಗಲ್ಲ ಅಂದರು. ಮಾಡಿದ ದಿವಸ 15,000 ರೂಪಾಯಿ, 25,000 ರೂಪಾಯಿ ವ್ಯಾಪಾರ 2009 20 ಬೇಕ್ರಿ 30% 40% ಲಾಭ ಇದೆ. ಹಾಗಾಗಿ ಹೆವಿ ವ್ಯಾಪಾರ ಆಗೋದು. ನಾನು ಹಿಂಗೆ ಜ್ಯೋತಿಷ್ ಹೇಳ್ತಿರೋದು ಜನ ಜಾಸ್ತಿ ಆದರು. ನಾನು ಬೇಕ್ರಿ ಮಾಡ್ಬಿಟ್ಟು ಜ್ಯೋತಿಷಿಗೆ ಬಂದೆ ಅಷ್ಟೇ. ನನ್ನ ಟೈಮ್ ಬಂದಾಗ ಕೊಟ್ಬಿಟ್ಟು ಬಂದೆ. ಈಗಲೂ ಸರ್ ಯಾರು ಬಿರಿಯಾನಿ ಮಾಡಿಲ್ಲ. ಬಿರಿಯಾನಿ ಮಾಡ್ಬೇಕಂತ ಬನ್ನಲ್ಲಿ ಬಿರಿಯಾನಿ ಹೆಂಗೆ ಪಿಜ್ಜಾ ತಿಂತಾರೆ ಹಂಗೆ ಬಿರಿಯಾನಿ ಮಾಡಬೇಕು. ಅದೇ ಥರ ರಮ್ ಚಿಕನ್ ಯಾರೂ ಮಾಡಿಲ್ಲ. ರಮ್ ಹಾಕ್ಬಿಟ್ಟು ಚಿಕನ್ ಮಾಡೋದು ಇವೆಲ್ಲ ಮಾಡಬೇಕು ಅಂತ ಆಸೆ ಇದೆ. ಈ ಥರದೊಂದು ಹೋಟ್ಲ್ ಮಾಡ್ಬೇಕಂತ ಮಾಡಬೇಕು. ಯಾಕೆ ಸರ್ ಪ್ಲಮ್ ಕೇಕ್ ತಿಂತೀರಾ ಸರ್? ಪ್ಲಮ್ ಕೇಕಿಗೆ ರಮ್ ಹಾಕ್ಬಿಟ್ಟೆ ಮಾಡೋದು ಸರ್. ಪ್ಲಮ್ ಕೇಕಿಗೆ ರಮ್ ಹಾಕಿ ನೆನೆ ಹಾಕ್ಬಿಟ್ಟು ಮಾಡ್ತೀವಿ. ಅದ್ರಲ್ಲಿ ರಮ್ ತಿಂತಾರೆ, ಇದೆಲ್ಲ ಯಾಕೆ ತಿನ್ನಬಾರ್ದು? ಹೆಂಗಿರು ನಾನ್ ವೆಜ್ ತಿನ್ನೋರೆಲ್ಲ ಒಂದು ಪಕ್ಕದ ಸೈಡಿಗೆ ಇಟ್ಕೊತಾರೆ. 90% ಇಟ್ಕೊಂತಾರೆ. ಎಲ್ಲರೂ ಇಟ್ಕೊಳ್ಳೋದು 90%. ನಾವು 19 ಹಾಕ್ಬಿಟ್ಟು ಮಾಡಿಬಿಟ್ರೆ ಕೆಲಸ ಕಮ್ಮಿ ಇರುತ್ತಲ್ಲ. ಇದು ಹೋಟ್ಲ್ ಹೆಸರೇ 19 ಅಂತೆಲ್ಲ ಇಡ್ಬೋದು, ಇಲ್ಲ ಟೇಬಲ್ 19 ಅಂತ ಇಟ್ಬಿಡೋದು. ಟೇಬಲ್ 90 ಯಾರಿಗೂ ಹೋಟ್ಲ್ ಅಂದರೆ ಹೆಸರೇ ಬೇಡ ನಮಗೆ. ಟೇಬಲ್ 19 ಏನು ಹೇಳಿ? ಟೇಬಲ್ ಅಂದರೆ ಇನ್ನು ಕುತ್ಕೊಂಡಿದ್ಯಪ್ಪ 19. ಎರಡು ಈ ಥರ ಟೈಟ್ಲ್ ಇಲ್ಲ, ಈ ಥರ ಇಡಬೇಕು ಅಂತ ಆಸೆ ಇದೆ ಮನಸ್ಸಲ್ಲಿ. ಟೇಬಲ್ 19 ಇಲ್ಲ ಟೇಬಲ್ 6, ಟೇಬಲ್ 5 ಈ ಥರ ಹೋಟ್ಲೆಸ್ ಇದೊಂದು ತರ್ಬೋದು. ಯಾರು ನೀವು ಕೇಳಿಲ್ಲ ಅಲ್ಲ ಸರ್? ಟೇಬಲ್ 19 ಅಂತ. ಟೇಬಲ್ 90. ಇವಾಗ ವಿರಾಟ್ ಕೊಹ್ಲಿ ಇಟ್ಟಿಲ್ವಾ? 80 ಹಂಗೆ ಇವಾಗ ನೋಡಿ ಅದು 8 ನಂಬರ್ಸ್ ಬರುತ್ತೆ. ಇವತ್ತು ಕಿರಿಕಾಗಿಲ್ವ ಅಲ್ಲಿ? ಹೊಸ ಶೂ ಓಪನ್ ಮಾಡಿಲ್ವ ಇವಾಗ? ಕಿರಿಕಾದ್ರೇನು ಒಂದೇ ದಿನಕ್ಕೆ ಎಷ್ಟು 160 ಕೋಟಿ ರೂಪಾಯಿ ಶೂ. ಸರ್ ವಿರಾಟ್ ಕೊಹ್ಲಿನ ನೀವು ಶೂಸು ಟೀ ಶರ್ಟ್ ಅಡ್ವರ್ಟೈಸ್ಮೆಂಟ್ ಕೊಡಿಸ್ಬಾರ್ದು. ರೋಲೆಕ್ಸ್ ವಾಚ್ ಕೊಟ್ಟರೆ ಅವ್ರ ಫಾಲೋವರ್ಸ್ ಯಾರು ತಾನಲ್ಲ? ಆ ಫಾಲೋವರ್ಸ್ ಇಲ್ಲ ಅವ್ರಿಗೆ. ಅಲ್ಲ ಆ ಫಾಲೋವರ್ಸ್ ಅಲ್ಲ, ಅದಕ್ಕೆ ಟೆನ್ನಿಸ್ ಇದೆ, ಚೆಸ್ ಇದೆ, ಬೇರೆ ಗೇಮ್ ಇದೆ. ಅವರೇ ಹಾಕ್ಯಂದು ನೋಡೋದು. 100% ರೋಲೆಕ್ಸ್ ವಾಚ್ ಆಗ್ಬಿಟ್ಟು ಕೈಲಿ ಯಾರು ಕೆಪ್ಪಡ್ಲೆ ಹೊಡೆಯಕ್ಕಲ್ಲ. ಈಗ ನೋಡ್ತಾರೆ ಅವು ಒಂದು ಅಂತ ಟೆನ್ನಿಸಲ್ಲಿ ನೋಡ್ತಾರೆ. ಯಾಕೆ ಟೆನ್ನಿಸ್ ವಿರಾಟ್ ಕೊಹ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ಸಿಲ್ಲ? ಯಾಕೆ ಟೆನ್ನಿಸರು ಅವ್ನ ಫಾಲೋವರ್ಸ್ ಕಮ್ಮಿ ಇದ್ರು ಇನ್ಸ್ಟಾಗ್ರಾಮಲ್ಲಿ, ಆದರೆ ಇವ್ರ ಕೆಲ ಯಾಕೆ ಮಾಡಿಸ್ತಾರೆ? ಇವ್ರ ಫಾಲೋವರ್ಸ್ ಜಾಸ್ತಿ ಇದ್ರು. ಕ್ರಿಕೆಟ್ ನೋಡೋರು ಏನು ತಗೋತಾರೆ ಅದನ್ನು ಮಾಡ್ಯಾರೆ 100% ಆ ಥರ. ಈಗ ನಿಮಗೆ ಇನ್ಸ್ಟಾಗ್ರಾಮಲ್ಲೂ ಫಾಲೋವರ್ಸ್ ಇದ್ದಾರೆ, ಫೇಸ್ಬುಕ್ಕಲ್ಲೂ ಫಾಲೋವರ್ಸ್ ಇದ್ದಾರೆ, ಬಟ್ ನಿಮ್ಮ ಜಾಸ್ತಿ ನಿಮ್ಮ ಫಾಲೋವರ್ಸ್ ಇರೋದು ಎಲ್ಲಿ? ಫೇಸ್ಬುಕ್ಕಲ್ಲಿ. ನನಗೇನಾಗುತ್ತೆ ಗೊತ್ತಾ ಸರ್, ನಾನು ಕರೋನಾ ಬಂದಾಗ ನಾನು ಲೈವ್ ಬಂದೆ 100%. ನಂಗೆ ಏನೂ ಬರಲ್ಲ, ಅದು ನಾನು ಒದ್ದಾಡ್ಕೊಂಡು ಮಾಡ್ಕೊತೀನಿ 100%. ಈ ನಡುವೆ ನನಗೆ ನನ್ನ ಮೊಬೈಲ್ ನಂಗೆ ಎಡಿಟ್ ಮಾಡ್ಕೊಂಡು ಬಂದ್ಬಿಟ್ಟಿತ್ತು. ಇವಾಗ ಇದನ್ನು ಹಾಕಿದ್ದು ಇದು ಹಾಕ್ಬೋದು ಹೋಗುತ್ತೆ ಅಂತ ನನಗೆ ರೀಚ್ ಆದರೆ ಸಾಕಾಗ್ತಾಯಿತ್ತು 100%. ನನಗೆ ಇವಾಗ ನಂಗೆ ಜಾತಕದಲ್ಲಿ ನನ್ನ ಯೋಗ ತುಂಬ ಚೆನ್ನಾಗಿದೆ, ನಾನು ನೆಮ್ಮದಿಯಾಗಿದ್ದೀನಿ. ಯಾವುದು ನಿಮ್ಮ ರಾಶಿ? ನನ್ನ ರಾಶಿ ದೇವ್ರ ರಾಶಿ, ಭಗವಂತನ ರಾಶಿ. ಸರಿ, ರೈಟ್ ನಾವು ಯಾವ ರಾಶಿಗೆ ಒಳ್ಳೇದಿದೆ, ಯಾವ ರಾಶಿ ಕೆಟ್ಟದಿದೆ ಹೇಳಿ? ತುಂಬ ಸಖತ್ತಾಗಿರೋದು ಅದ್ಭುತವಾದ ರಾಶಿ ವೃಷಭ ರಾಶಿ. DK ಶಿವಕುಮಾರ್ ವೃಷಭ ರಾಶಿ, ಕೃತಿಕಾ ನಕ್ಷತ್ರ, ಬ್ಯೂಟಿಫುಲ್. ಅದು ನೀವು ಹೇಳಿದ್ದು ನಿಜ ಆಯ್ತಂತಲ್ಲ, ನೀವು ಹೇಳಿದ್ರಂತಲ್ಲ ಅವ್ರು ಆಗ್ತಾರೆ ಚೀಫ್ ಮಿನಿಸ್ಟರ್. ಹೌದೌದು, ಟರ್ಮಲ್ ಆಗ್ತಾರೆ ಅಂತ. ಹೌದು, ಅದೇ ಮಾತು ನಿಜ ಆಯ್ತು. ಫಸ್ಟ್ ರೌಂಡ್ ಆಗಲಿ ಈಗ ಆಗ್ತಾರಂತ. ಅದು ಅದ್ಭುತ ವೃಷಭ ರಾಶಿ, ಬ್ಯೂಟಿಫುಲ್ ಅಂತ ರಾಶಿ. ಇವಾಗ ಟೈಮ್ ಸಖತ್ತಾಗಿದೆ. ಶನಿ ತಾಂಡವಾಡ್ತಾನೆ 11th ಹೌಸಲ್ಲಿ. ಗುರು 3ನೇ ಮಲ್ಲಿದ್ದಾನೆ, ಭಾಳ ಬಲವಾಗಿದ್ದಾನೆ. ಅದು ವಿಪರೀತ ರಾಜಯೋಗ. ವಿಜಯ್ದು ನಾಂದೇ ಪ್ರೆಡಿಕ್ಷನ್. ವಿಜಯ್ CM ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, TV ಕೆ ಪಕ್ಷ ಆಲ್ ಓವರ್ ವರ್ಲ್ಡ್ ಕಟ್ತಾರೆ. ನನ್ನ ಥಿಂಕಿಂಗು ವರ್ಲ್ಡ್ ಕಟ್ತಾರೆ. ಇವಾಗ ಹೆಂಗೆ BJP ಕಾಂಗ್ರೆಸ್ ಇದೆಯೋ TV ಕೆ ಪಕ್ಷನೂ ಇಂಡಿಯಾದಲ್ಲಿ ವರ್ಲ್ಡಲ್ಲೂ ಕಟ್ಟೋ ತಾಕತ್ತಿದೆ ಅವನೊಬ್ಬರಿಗೆ ಮಾತ್ರ. ಆಲ್ ಓವರ್ ಫ್ಯಾನ್ಸು, ರಾಜಕೀಯ ಫ್ಯಾನ್ಸ್ ಅಲ್ಲ, ವಿಜಯ್ ಫ್ಯಾನ್ಸ್ ಆಲ್ ಓವರ್. ಹೇಳ್ತಿರೋದಕ್ಕೆ ತಮಿಳ್ನಾಡಿನ ಸ್ಟ್ರೈಟ್ ಅವೇ ಹೋಗಿ ಈಗ ಟ್ರಂಪ್ ಎದುರುಗಡೆ ಅಮೆರಿಕದಲ್ಲಿ ನಿಲ್ಬೋದು ಸರ್. ಆಪ್ಷನ್ ಇದೆ ಅವನ ಜಾಗದಲ್ಲಿ. ಇದು 10 ವರ್ಷ ಅದಾದಮೇಲೆ ಅವ್ರಿಗೂ ಕಷ್ಟ ಬರುತ್ತೆ ನೋಡಿ. ಸಾಧನೆ ಮಾಡೋರಿಗೆ ಜೈಲು ಊಟ ಗ್ಯಾರಂಟಿ, ಸಾಧನೆ ಮಾಡೋದನ್ನು ಮನೆ ಊಟ ಗ್ಯಾರಂಟಿ. ಸಾಧನೆ ಮಾಡೋಕೆ ಹೊಂಟ್ಮೇಲೆ ಅದನ್ನು ಊಟ ಮಾಡಬೇಕು. ಜೈಲು ಊಟ ಯಾರಿಗೆ? ವಿಜಯ್ಗೂ ಇರುತ್ತೆ. ವಿಜಯ್ಗೆ ಜೈಲು ಊಟ? ಹೌದು, ಅವ್ರ ಜಾತಕದಲ್ಲಿ ಇದೆ, ಕಾಂಬಿನೇಷನ್ ಇದೆ ಅದು. ಇನ್ನು ಈ ಶುಕ್ರ ಭಕ್ತಿ ಮುಗಿದ ಮೇಲೆ ಸೂರ್ಯ ದಶೆಯಲ್ಲಿ ಅವ್ರಿಗೆ ತೊಂದರೆ ಇದೆ. ಅದನ್ನು ಪ್ರೆಡಿಕ್ಷನ್ ಮಾಡಿದ್ದೀನಿ. CM ಆಗೋಕ್ಕಿಂತ ಮುಂಚೆ CM ಆಗ್ತಾರೆ ಅಂತ ಹೇಳ್ದೆ ನಾನು. ಬರ್ದಿಟ್ಟು ಕೇಳಿ ಅಂತ ಹೇಳಿ. ನೀವು CM ಮಾಡ್ತೀರಾ, ಜೈಲ್ಗೂ ಕಳಿಸ್ತೀರಾ? ಸರ್ ನೋಡಿ ಸರ್, ನನ್ನ ಹತ್ರ ಏನು ಕೇಳ್ತಾರೆ ಗೊತ್ತಾ? ಮನೆ ಕಟ್ಬಿಟ್ರೆ ಬರೀ ದೇವ್ರ ಮನೆ ಕಟ್ಟಕ್ಕಾಗಲ್ಲ ಸರ್, ಬಾತ್ರೂಮ್ನು ಕಟ್ಬೇಕು ಸರ್. ಆದರೆ ಫಸ್ಟ್ ವರ್ಷದ ದೇವ್ರ ಮನೆನೇ ಸರ್, ಲಾಸ್ಟ್ ಇದು ಬಾತ್ರೂಮ್ ಅಂತ ಹೇಳ್ತೀರಾ. ಯಾರು ನಾವೆಲ್ಲ ಏನಾದ್ರು ಗೊತ್ತಾ, ಸ್ಟಾರ್ಟಿಂಗಿಂದಲೇ ಬಾತ್ರೂಮ್ ತೋರಿಸ್ಕೊಂಡು ಬಂದ್ಬಿಟ್ಟಿದೆ ಅನ್ಸುತ್ತೆ. ಫಸ್ಟೇ ಬಾತ್ರೂಮ್ ತೋರಿಸ್ಕೊಂಡು ನಾವೇನು ಗೊತ್ತಾ, ಲಾಸ್ಟಿಗೆ ದೇವ್ರು ನೋಡ್ಬಿಟ್ಟು ನಿಮ್ದೇ ಹೋಗ್ರಪ್ಪ, ಲಾಸ್ಟಿಗೆ ಯಾಕೆ ನೆಗೆಟಿವ್ ನೋಡ್ತೀರಾ ಅಂತ ಹೇಳ್ತೀವಿ. ಒಬ್ಬೊಬ್ರು ಪಾಸಿಟಿವ್ ತೋರಿಸ್ಬಿಟ್ಟು ನೆಗೆಟಿವ್ ನೋಡ್ಬಿಟ್ಟು ಕಳಿಸ್ತಾರೆ. ನಂದು ನೆಗೆಟಿವ್ ನೋಡಾದ್ಮೇಲೆ ಪಾಸಿಟಿವ್ ಇದೆಯೋ ಕರ್ರಪ್ಪ ಮುಂದೆ ಅಂತ ಹೇಳ್ತೀನಿ. ಅಷ್ಟೇ ವ್ಯತ್ಯಾಸ. ಅಳಿಯಲ್ಲ ಮಗಳ ಗಂಡ. ನನ್ನ ಲೈಫಲ್ಲಿ ಸರ್, ನಾನು ಇವತ್ತರೆಗೂ ನನಗೆ ಇದನ್ನು ಹೇಳುವಂಥ ದೇವ್ರು ಹೇಳಿಸ್ತಾ ಇದ್ದೀನಿ. ಅದ್ರಲ್ಲಿ ಕೆಟ್ಟದಾಗುತ್ತೋ ಒಳ್ಳೆಯದಾಗುತ್ತೋ ಎಲ್ಲ ಒಳ್ಳೆಯದೇ ಆಗ್ತೈತೆ. ಈ ಪ್ರಪಂಚದಲ್ಲಿ
ಸಿದ್ಧಾಂತ ಇಟ್ಕೆ ಬಂದಾನೆ 2029. ಯಾರ್ಯಾರ ಮೊಬೈಲ್ ನಂಬರ್ಲಿ 2 ಪಕ್ಕ 9 ಇರುತ್ತೆ ಅವ್ರು ನೆಮ್ಮದಿಗಿರೋಕ್ಕಾಗಲ್ಲ. ಯಾರ ಮೊಬೈಲ್ ನಂಬರ್ಲಿ 7 ಪಕ್ಕ 8 4 ಪಕ್ಕ 8 ಇರುತ್ತೆ ಅವರು ಕೂಡ ಹೆಲ್ತ್ ಪ್ರಾಬ್ಲಮಿಂದ ನರಳ್ತಾ ಇರ್ತಾರೆ. ಇದು ರಾಹು ಮತ್ತು ಕೇತು ಸಂಬಂಧಗಳು ಕಾಂಬಿನೇಷನ್ ಜ್ಯೋತಿಷದಲ್ಲಿ ಇದ್ರೂ ಅಂತಲ್ಲ. ಅಲ್ಲ ಗುರುಗಳೇ, ನನಗೆ ಅರ್ಥ ಆಗದೆ ಇರೋದು ಈ ಮೊಬೈಲ್ ನಂಬರ್ಗೂ ಅವರ ಹೆಲ್ತ್ಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಗುರುಗಳೇ? ಹೆಂಗೆ ಸರ್ ನಿಮಗೆ ನನ್ನ ಈಗ ನೋಡಿ, ಒಬ್ಬ ಆರೋಗ್ಯವಾಗಿರ್ತಾನೆ, ಅವ್ನಿಗೆ ಏನು ಪ್ರಾಬ್ಲಮ್ ಇರಲ್ಲ, ಅವನೊಂದು ನಂಬರ್ ತಗೊಂಡ ಅದರಲ್ಲಿ 7 ಪಕ್ಕ 8 ಇತ್ತು, ಅವ್ನು ತಗೊಂಡ ತಕ್ಷಣ ಅವ್ನು ಆರೋಗ್ಯ ಹಾಳಾಗುತ್ತೆ. ಅವ್ನು ಎಣ್ಣೆ ಹೊಡಿಯಲ್ಲ, ಅವ್ನು ಸಿಗರೇಟ್ ಹೊಡಿಯಲ್ಲ, ಅವ್ನು ಒಳ್ಳೆ ತಿಂತಾನೆ, ಜಿಮ್ಗೆ ಹೋಗ್ತಾನೆ, ನೆಮ್ಮದಿಯಾಗಿದ್ದಾನೆ. ಸರ್, ಅವನಿಗೆ ಆ ಸಿಮ್ ತಗೊಂಡ ಅವ್ನು ಪಾಪ, ಅವ್ನು ಏರ್ಟೆಲ್ ಅಲ್ಲಿ ಹೋದ, ಸಿಮ್ ಎತ್ಕೊಂಡ, ಸಿಮ್ ಬಂದು ಫೋನಿಗೆ ಹಾಕಿದ ತಕ್ಷಣ ಒಂದು ಕೆಮ್ಮಕ್ಕಾಗುತ್ತೆ ಅವನು. ಸರ್ ಒಂದು ಮಾತು ಹೇಳ್ತೀನಿ ಕೇಳಿ, ಸಿಗರೇಟ್ ಸೇದನೆ 100 ವರ್ಷ ಬದುಕ್ಯಾನೆ. ಏನಾಗುತ್ತೆ ಅಂತ ಸರ್, ನಿಮಗೆ ಬುಲೋಟ್ ಪ್ರಕಾಶ್ ಗೊತ್ತಿರ್ಬೋದು. ಹೌದು, ಗೊತ್ತು. ಅವ್ರ ಮೊಬೈಲ್ ನಂಬರ್ ಗೊತ್ತಾ ನಿಮಗೆ? ಇಲ್ಲ. ಅವ್ರ ಇಯರ್ ನಂಬರ್ ಗೊತ್ತಾ? ಇದೆ, ಫೋನ್ ನಂಬರ್ ಇದೆ. ಅವ್ರ ಲಾಸ್ಟ್ ನಂಬರ್ 78 ಎಂಡ್ ಆಗುತ್ತೆ. ನನ್ನ ಹತ್ರ ಇದೆ, ನಂಗೆ ಚೆನ್ನಾಗಿ ಗೊತ್ತು. ಲಾಸ್ಟ್ ಅಲ್ಲಿ ಎಂಡ್ ಆಗಬಾರ್ದ 7-8 10 ನಂಬರ್ ಎಲ್ಲೂ ಬರಬಾರ್ದು. ನನ್ನ ಫೋನ್ ನಿಮಗೂ ನಮಗೂ ಚಾಲೆಂಜು. IPL ಕ್ರಿಕೆಟ್ ಮ್ಯಾಚ್ನ ಎಲ್ಲ ವಾಪಸ್ ತೆಗೀರಿ. 78 84 92 29 ಬಂದಾಗ ವಿಕೆಟ್ ಬಿದ್ದಿಲ್ಲ ಅಂದ್ರೆ ಕೇಳಿ, ನೋ ಬಾಲ್ ವೈಡ್ ಆಗಿಲ್ಲ ಅಂತ ಕೇಳಿ, 100ಕ್ಕೆ 90% ಆಗುತ್ತೆ. ಖಂಡಿತ ಅಲ್ಲ ಕೂಡ ಚಾಲೆಂಜ್ ಮಾಡಿ ಹೇಳ್ತೀನಿ, 190% ನೋ ಬಾಲ್ ವೈಡ್ ಯಾವಾಗಲೂ ಆ ನಂಬರ್ ಬರುತ್ತೆ. ಬಂದಾಗ ಆ ಟೈಮಲ್ಲಿ ಏನಾದ್ರು ಕೋತಿ ಥರ 6 ಹೊಡೆಯೋಕೆ ಹೋದ, ಅಣ್ಣ ಕೈಗೆ ಹೊಡೆದಾಯ್ತು. ಬೌಲರ್ ಎಕ್ಸ್ಟ್ರಾರ್ಡಿನರಿ ಓಡ್ ಬಂದರೆ ನೋ ಬಾಲ್ ಹಾಕೇ ಬಿಟ್ಟಿರ್ತಾನೆ, ವೈಡ್ ಹಾಕೇ ಬಿಟ್ಟಿರ್ತಾನೆ. ಈ ಇಬ್ಬರೊಳಗೊಂದು ನಡೀತಿದ್ದೆ. ಬೇಕಾದ್ರೆ ಎಲ್ಲ ರಿಪೀಟ್ ತೆಗೆದು ನೋಡಿ, ಎಲ್ಲ ಮ್ಯಾಚಲ್ಲಿ ವಿಕೆಟ್ ಬಿದ್ದಿರುತ್ತೆ. ಇದು ಪಕ್ಕಾ ಬರೆದಿರುತ್ತೆ. ಸರ್, ನಾನು ಕ್ರಿಕೆಟಿಂದ ನ್ಯೂ ಮ್ಯಾರೇಜ್ ಹೇಳಕ್ಕೆ ಸ್ಟಾರ್ಟ್ ಆಗಿತ್ತು. ಕರೆಕ್ಟ್. ನನಗೆ ಕ್ರಿಕೆಟೇ ದೇವರು. ಆದರೆ ಈಗ ಹೇಳೋದು ಏನಾಯ್ತದೆ, ಎಲ್ಲ ಗ್ಯಾಮ್ಲಿಂಗ್ ಬಂದುಬಿಟ್ಟಾರೆ. ಕೂತ್ಕೊಂಡು ಮೊಬೈಲ್ ಆಡ್ತಿರ್ತಾನೆ, RCBಲಿ ಇರ್ತಾನೆ, ಬೆಂಗಳೂರು ಇರ್ತಾರೆ, ಉಲ್ಟಾ ಆಡಿರ್ತಾರೆ, ನನ್ನನ್ನು ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ನನಗೆ ಯಾಕೆ ಬೇಕು ಅಂತ ಬಿಟ್ಟೆ ಸರ್. 5 ಜನ ಆ್ಯಂಕರಿಂಗ್ IPL ಮಾಡಿರೋದು ನಾನು. ಉದಯ ಮ್ಯೂಸಿಕಲ್ಲಿ ನಾನು ಮಾಡ್ತಿದ್ದೆ. 5 ಜನ ಆ್ಯಂಕರ್, 12 ಗಂಟೆ ಬೆಳಗ್ಗೆ 12 ಗಂಟೆಗೆ, ರಾತ್ರಿ 12 ಗಂಟೆಗೆ ಎದ್ದು ಬರುವೆ. ಈ ಕ್ರಿಕೆಟನ್ನು ಜ್ಯೋತಿಷಲ್ಲಿ ಹೇಳಬೇಕು ಅಂತ ತಂದವು ನಾನು. ಇಂತಿಂಥ ಟೈಮಲ್ಲಿ ರಾಜಕಾರಣಿಗಳು ಗೆಲ್ತಾರೆ ಸೋಲ್ತಾರೆ ಅಂತ ತಂದವು ನಾನು. ಮೊಬೈಲ್ ನಂಬರ್ ಹಿಂಗಿದ್ರೆ ಲಕ್ ತಂದವ ಅಂತಾನು. ಅಲ್ಲ, ನನ್ನ ಕುಜ ಮತ್ತು ಚಂದ್ರ ಒಟ್ಟಿಗೆ ಡೈವರ್ಸ್ ಚಾತ್ಕಂತ ತಂದವ ನಾನು. ಇದು VIP ಎಲ್ಲರೂ ತೆಗೀರಿ, ಎಲ್ಲರೂ ಕುಜ ಚಂದ್ರ. ನೀವು ನರೇಂದ್ರ ಮೋದಿಯಿಂದ ಹಿಡಿದು ವಿಜಯಿಂದ ಹಿಡಿದು ಯಾರು ತೆಲುಗು ಭಾಳ ವಿಶೇಷ ಪಿಯಿಂದ ಬರ್ತಾರೆ, ಪವನ್ ಕಲ್ಯಾಣಿಂದ ಹಿಡಿದು ಎಲ್ಲರಿಗೂ ಕುಜಾ ಚಂದ್ರ. ಆದರೆ ಸಾಧನೆ ಮಾಡಿದ್ದಾರೆ. ಅಲ್ಲ, ನೀವು ನನಗೂ ಹೇಳಿದ್ರು ಬಿಡಿ, ಸೆಟ್ ಆಗಲ್ಲ ಸರ್ ಇದು ಅಂತ. ಸೆಟ್ ಆಗಲ್ಲ ಅಂತ ನೀವು ಪ್ರೇಮರ್ ಆಡ್ಬಾರ್ದಾರೆ, ಸೆಟ್ ಆಗಲ್ಲ ನಿಂಗೂ ನನಗೂ ಅಂತ. ಹಾಗಾಗಿ ನೀವು 8ನೇ ತಾರೀಕು ಸರ್, ನೀವು ನಿಮ್ಮನ್ನು ಆಚೆ ತರೋಕ್ಕಾಗಲ್ಲ. ನಿಮ್ಮ ಸ್ಟೈಲಲ್ಲಿ ನೀವು ಇರ್ತೀರ. ನಿಮ್ಮನ್ನು ಆಚೆ 8 ಆಚೆ ತರೋಕ್ಕಾಗಲ್ಲ. ಇವಾಗ 8ನೇ ತಾರೀಕು ಆಚೆ ತರೋಕ್ಕಾಗಲ್ಲ. ಅವ್ರ ಲೋಕದಲ್ಲಿ ಅವ್ರು ಇರ್ತಾರೆ. ಮೋದಿಯವರು 8. ಹೌದು, ಭಾಳ ವೈಬ್ರೇಷನ್ನು. 8 ಅನ್ನೋ ನಂಬರ್ಸು ಸಖತ್ ವೈಬ್ರೇಷನ್ನು. ವೆರಿ ಸಕ್ಸಸ್ ಇರುತ್ತೆ 100%. ಸರ್, ಯಾರಿಗೆಲ್ಲ 2 ಪಕ್ಕ 6 ಇರುತ್ತೆ ಕೋಟ್ಯಾಧೀಶ್ವರ ಆಗ್ತಾರೆ. ಮೊಬೈಲ್ ನಂಬರ್ಲಿ, ಕಾರ್ ನಂಬರ್ಲಿ ಬಳಸಿ ಶ್ರೀಮಂತರಾಗ್ತೀರಾ. ಅಲ್ಲ ಗುರುಗಳೇ, ನನಗೆ ಮತ್ತೆ ಅಲ್ಲೇ ಬರ್ತೀನಿ. ನಾನು ಇವತ್ತು ಹೋಗ್ಬಿಟ್ಟು ಒಂದು 2 ಪಕ್ಕ 6 ಇರೋ ಒಂದು ಸಿಮ್ ತಗೋತೀನಿ. ತಗೊಳ್ಳಿ ಸರ್. ಹೆಂಗೆ ನಾನು ಕೋಟ್ಯಾಧೀಶರ ಆಗ್ಬಿಡ್ತೀನಿ ಸರ್? ನೋಡಿ ಸರ್, ದೇವಸ್ಥಾನ ಕೈ ಮುದ್ರೆ ಶ್ರೀಮಂತರಾಗ್ತೀರಾ? ನಂಬ್ತೀರಾ? ನಿಂಬಲ್ವಾ? ನಂಬ್ತೀವಿ. ಓಲಿ ಈ ಶ್ಲೋಕ ಹೇಳಿದ್ರೆ ಕೈ ಒಳ್ಳೇದಾಗುತ್ತಿಲ್ಲ ಅಂತ ಹೇಳ್ತೀರಾ, ಅಂತೀರಲ್ವಾ? ನಂಬ್ತೀವಿ. ಸರ್, 2000 ಇಸ್ವಿ ಬರೋರ್ಗು ಸರ್ ಶ್ರೀಮಂತರಾದವ್ರು ಮಾತ್ರ ಶ್ರೀಮಂತರಾಗ್ತಾಯಿದ್ರು. ಅಲ್ಲಿವರೆಗೂ ಇನ್ನೊಬ್ರು ಶ್ರೀಮಂತ ನೋಡೋಕ್ಕಲ್ಲ. ಅಯ್ಯೋ ನಮ್ಮೂರಿಗೆ ಶ್ರೀಮಂತರಪ್ಪ ಅಂತೀರಿ. ಇವಾಗ ಅವನ್ನೆಲ್ಲ ತಳಗಡೆ ಬಿದ್ದು 2000 ಇಸ್ವಿ ಆದಮೇಲೆ ಸರ್ ಎಲ್ಲರಿಗೂ ನೇಮು ಫೇಮ್ ಬಂತು ಸರ್. ಹೆಂಗೆ ಬಂತು? 2000 ಚಂದ್ರನ ಗ್ರಹ ಚೇಂಜ್ ಆಯಿತು, ಮನಸ್ಸು ಚಂಚಲ ಆಯಿತು. 100% ಎಲ್ಲ ಐ ಪಿಚ್ಚಿಗೆ ಹೋದ್ರು. 100% ಐ ಪಿಚ್ಚಿಗೆ ಹೋಗ್ತು. ಅದೇ ಥರ ವಿಜಯ್ ನೋಡಿದ್ರೆ ನೀವು 2 ಪಕ್ಕ 7 ನಂಬರ್ ಪಾಸ್ ಆಗುತ್ತೆ, 2 ಪಕ್ಕ 6 ಪಾಸ್ ಆಗುತ್ತೆ ವೆಹಿಕಲ್ ನಂಬರ್ಲಿ. ಅವ್ರು ಅದೇ ಫೇಮಸ್ ಅವರು. ಅದರಿಂದಲೇ ಅವ್ರು ಸಕ್ಸಸ್ಸನ್ನು ಕಂಡ್ರು. 100% ಚೇಂಜೇ ಮಾಡಲ್ಲ. ಎಲ್ಲರೂ 9 ಫಾಲೋ ಮಾಡ್ತಾರೆ. ವೆಹಿಕಲ್ ನಂಬರ್ 9 ಎಲ್ಲ ಟೈಮಲ್ಲೂ ಸೂಪರ್ ಅಲ್ಲ, ಎಲ್ಲ ನಂಬರು ಸೂಪರ್ ಅಲ್ಲ. ನೀವು ಕರೆಕ್ಟಾದ ನಂಬರ್ನ, ವೆಹಿಕಲ್ ನಂಬರು, ಗಾಡಿ ನಂಬರು, ಪರ್ಸ್ನಲ್ ನಂಬರು, ಕಾಸ್ಟ್ಯೂಮ್ ಕೂಡ ನಿಮ್ಗೆ ಲಕ್ ತಂದು ಕೊಡುತ್ತೆ. ಅಲ್ಲ, ಅದು ನಮ್ಮ ಹೆಸರ ಮೇಲೆನಾ ಅಥವಾ ಜನರಿಗಾಗಿ ಯಾರೂ ತಗೊಳಂಗಿಲ್ಲ? 7 ಪಕ್ಕ 8 ಇರಬಾರ್ದು, ಯಾರೂ ತಗೋಬಾರ್ದು. ನಾನೇನೋ ದೇಶ ಪ್ರೈಮ್ ಮಿನಿಸ್ಟರ್ ಬ್ಯಾನ್ ಮಾಡ್ತೀನಿ. ನಂಬರ್ ಉದಾಹರಣೆ ಕೊಡ್ತೀನಿ, ತಗ್ಸಿ ಎಲ್ಲ RTO ನಂಬರ್ಲಿ ಅಂತಾನೆ. ಸರ್, ನಾನು ಒಬ್ಬೊಬ್ಬ ಒಂದೊಂದು ಸಾಧನೆ ಮಾಡ್ತೇನೆ. ರೈತರಲ್ಲಿ ಸಾಧನೆ ಮಾಡಿರ್ತಾನೆ. ನಾನು ನ್ಯೂ ಮಹಾರಾಜಲ್ಲಿ ಸಾಧನೆ ಮಾಡಿದ್ದೀನಿ. ನಾನು ಯಾವಾಗಲೂ ಕೂಡ ನ್ಯೂ ಮಹಾರಾಜನ ನಾನು ದೇವ್ರ ಥರ ನೋಡ್ತಾಯಿದ್ದೀನಿ. ನನಗೆ ಗೊತ್ತು ಅದು ಹಿಂಗೆ ಮಾಡ್ತಿದ್ದೆ. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದು ಬಿಟ್ಟಿದ್ದೀನಿ. ಅದ್ರ ಬಗ್ಗೆ ಸಾಕಷ್ಟು. ನಾನೇನಾದ್ರು ಪ್ರೈಮ್ ಮಿನಿಸ್ಟರ್ ಆದರೆ ಇನ್ನು ಮುಂದೆ ಇಂಡಿಯಾದಲ್ಲಿ ಆಸೆ ಇದೆಯಾ? ನನಗೆ ಆಸೆ ಇಲ್ಲ. ಬಟ್ ನಿಮ್ಮ ಜಾತಕದಲ್ಲಿ ಇದೆಯಾ? ನನಗದು ಗೊತ್ತಿಲ್ಲ. ಆದರೆ ನಿಮ್ಮ ಜಾತಕ ನೀವು ನೋಡ್ಕೋಬೇಕಲ್ಲ. ನನಗೆ ಇವಾಗ ಚೆನ್ನಾಗಿದೆ. ನಾನು ಏನಾದ್ರು ಕೂಡ ಹೇಳಿದರೆ 100% ಅದನ್ನೆಲ್ಲದನ್ನು ಕೂಡ ಇನ್ನು ಮುಂದೆ ಮುಹೂರ್ತವನ್ನು ಸೀಜರಿಂಗ್ ಮಾಡಿಸ್ಕೊಂಡೆ ಮಗು ಹುಟ್ಟಿಸ್ಕೊಳ್ಳಿ, ಇಂತಿಂಥ ಯೋಗದಲ್ಲಿ ಮಗು ಹುಟ್ಟರೆ ಕೋಟ್ಯಾಧೀಶ್ವರ ಆಗ್ತಾರೆ ಅಂತ ಹೇಳ್ತೀನಿ. ಫ್ರೀ ಮಾಡ್ತೀನಿ ಸರ್ಕಾರದಿಂದ ಜ್ಯೋತಿಷ್ಯ. ಹೌದು, ಇಂಥ ಟೈಮಲ್ಲಿ ಮಗು ಹುಟ್ಟರೆ ಮಗು ಶ್ರೀಮಂತರಾಗುತ್ತೆ. ಶ್ರೀಮಂತರಾದ್ಮೇಲೆ ಬಂದು ಜಾತಕ ಕೇಳಿದ್ರೆ ಶ್ರೀಮಂತ ಅಂತ ಹೇಳೋದು 1 ನಿಮಿಷದ ಕೆಲಸ. ಒಂದು ಸಪರೇಟ್ ಇಲಾಖೆ ಆಸ್ಟ್ರಾಲಜಿ. ಹೌದು ಸರ್. ಇವಾಗ ನೀವು ಅವ್ರ ಅಪ್ಪ ಬಡವಾಗಿರ್ತಾನೆ ಸರ್. ಎಷ್ಟೋ ಜನಕ್ಕೆ ಮಕ್ಳು ಹುಟ್ಟ ಮೇಲೆ ಅವ್ರ ಅಪ್ತಿರ್ ಸತ್ತೋಗ್ತಾರೆ ಸರ್. ಇವತ್ತು ಬೆಳಗ್ಗೆ ಪ್ರೆಡಿಕ್ಷನ್ ಮಾಡಿಬಿಟ್ಟು ಬಂದರೆ ಶನಿ 12ನೇ ಮೇಲೆ ಇದ್ದರೆ ಒಡ ಹುಡ್ತಾನೆ ಸತ್ತೋಯ್ತಾನೆ ಅಂತ ಹೇಳ್ತೀನಿ. ಇವತ್ತು ಕೂಡ ನಂಗೆ ಹೇಳಕ್ಕೆ ಬೇಜಾರ. ಅಮ್ಮ ಒಡ ಹುಡ್ತಾನೆ ಸತ್ತೋಗ್ತಾನೆ ಅಂತ ಹೇಳಿದ್ರೆ, ಹೌದು ಇವನೇ ಉಡ್ದ ಇಟ್ಕೊಂಡು ಸತ್ತೋಗ್ಬಿಟ್ಟ ನೀರಲ್ಲಿ ಅಂತ.
ಉಡ್ದಾರ ಹಿಡ್ಕೊಂಡು ಸತ್ತೋಗ್ಬಿಟ್ಟಾನೆ ಅಂತ. ಇವನು ನಿರ್ಲಿದ್ದು ಅವನಿದ್ದು ಅದು ಸತ್ತೋಗಿದ್ದಾನೆ. ಶನಿ 12ನೇ ಮನೆಯಲ್ಲಿದ್ದು 11ನೇ ಮನೆ ಅಧಿಪತಿ ಅಣ್ಣ ಅಂತ ಹೇಳುತ್ತೆ. 11ನೇ ಮನೆ ಅಧಿಪತಿ 12ನೇ ಮನೆ ಅಧಿಪತಿ ಶನಿ 3ನೇ ಮನೆ ಅಧಿಪತಿ 12ರಲ್ಲಿದ್ದರೆ ಸಾವು. ಇವತ್ತು ಬೆಳಗ್ಗೆ ಪ್ರೆಡಿಕ್ಷನ್ ಮಾಡ್ಬಿಟ್ಟು ಬಂದಿದ್ದೀನಿ ಹೌದು ಅಂತ ಅವ್ರೆ. ಸರ್ ಯಾರ್ಯಾರ ಜಾಗದಲ್ಲಿ ಏನೇನು ಯೋಗ. 9ನೇ ಮನೇಲಿ ರಾವಿದೆ ತಂದೆ ಸತ್ತೋಗ್ಬಿಡ್ತಾನೆ, ಕ್ಯಾನ್ಸರ್ ಬಂದು. ಕೇತು ಇದ್ರೆ ಸತ್ತೋಗ್ಬಿಡ್ತಾನೆ. 9th ಲಾರ್ಡಲ್ಲೂ ಪಾಪಗ್ರಹಗಳು ಇರಬಾರ್ದು. ಇದು ಜ್ಯೋತಿಷ ಸತ್ಯ. ಇದು ನಾನು 1000 ಜನಕ್ಕೆ ಹೇಳಿ ನನಗೆ ಅರ್ಥ ಆಗಿರೋದ್ರಿಂದ. ಇದರಲ್ಲಿ ಇತಿಹಾಸದಲ್ಲಿ ಎಲ್ಲೂ ಇಲ್ಲ ಸಬ್ಜೆಕ್ಟ್ಗಳು. ಬುಧ ಮತ್ತು ಕುಜ ಇದ್ರೆ ಸ್ಟ್ರೋಕ್ ಕೊಡೋದು ಸತ್ತೋಯ್ತಾನೆ. ಅವ್ರು ಎಲ್ಲರಿಗೂ ನೋಡಿ ಬಿ ಪಿ ಬಂದ್ಬಿಡೋದೆ. ಬುಧ ಕುಜ ಇದ್ರೆ ಬಿ ಪಿ ಇರುತ್ತೆ, ಮೆಡಿಕಲ್ ಡಿಪಾರ್ಟ್ಮೆಂಟ್ ಥರ. ಶನಿ ಕೇತಿರೋ ಮೇಲೆ ಕ್ಯಾನ್ಸರ್ ಬರುತ್ತೆ. ಟೆನ್ಷನ್ ಆಯ್ತು ನನಗೆ. ಒಳ್ಳೇದೇನಾರು ಹೇಳಿಗಳು ಯಾವ್ದ್ರಲ್ಲಿ ಯಾವ್ದು ಒಳ್ಳೇದಿದ್ರು ಒಳ್ಳೇದು ಹೇಳಿ. ಇದನ್ನ ನೋಡಿ ನೀವು ಟೆನ್ಷನ್ ಅದಕ್ಕೆ ಒಳ್ಳೇದು ಕೇಳ್ತಾ ಇದ್ರ. ಟೆನ್ಷನ್ ನೀವು ಅದ್ರ ಪಕ್ಕ ಈಗ ಹೋಗಿ ಬುಧ ಎಲ್ಲಿದೆ ಕುಜ ಎಲ್ಲಿದೆ ನೋಡ್ಕೋಬೇಕು ಸರ್. ಜಗತ್ತಲ್ಲಿ 4 ಜನ ನೀವು ಹೇಳೋ ರೇಂಜ್ ಹೆಂಗಿರುತ್ತೆ ಅಂದ್ರೆ ನಿಂದು ಬುಧ ಪಕ್ಕ ಕುಜ ಇದ್ರೆ ನೀನು ಸ್ಟ್ರೋಕ್ ಬಂದ್ ಸತ್ತೋಗ್ತೀಯ. ಆದ್ರೆ ಹೇಳಿದ ತಕ್ಷಣ ಅಲ್ಲೇ ಸ್ಟ್ರೋಕ್ ಬಂದ್ಬಿಡುತ್ತೆ ಅವ್ರಿಗೆ. ಸರ್ ಅವ್ರು ಎಲ್ಲರ ಜಾತಕ ತೆಗೀರಿ. ಬಿ ಪಿ ಬಂದ ತಕ್ಷಣ ಸ್ಟ್ರೋಕ್ ಹೊಡಿತಿದ್ದೆ. ಬರ್ದಿಟ್ಟು ಕೇಳಿ. ಅಪ್ಪಿ ಇದೆಲ್ಲ ಸತ್ಯಗಳು. ಬಹಳ ನೀಟಾಗಿ ಕೇಳ್ತೀನಿ. ಅದೇ ಗುರು ಶುಕ್ರ ಇದ್ರೆ ಕೋಟ್ಯಾಧೀಶ್ವರ ಆಗ್ತಾರೆ. ಗುರು ಶುಕ್ರ ಇದ್ರೆ ಅದೇ ಥರ ಬುಧ ಗುರು ಇದ್ರೆ IAS IPS ಆಗ್ತಾರೆ. ಬುಧನು ಮತ್ತು ಗುರು ಇದ್ರೆ IAS ಆಫೀಸರ್ ಆಗ್ತಾರೆ. ಗುರು ಶುಕ್ರ ಇದ್ರೆ ವಿದ್ಯೆ ಬರಲ್ಲ, ದುಡ್ಡು ಬರುತ್ತೆ, ನಿಮ್ಗೆ ತಾಂಡವಾಡುತ್ತೆ. ನೀವು ಅದು ಲಕ್ಷ್ಮಿ ಅಂತ ಹೇಳ್ತೀರ. ನಾನು ನಮ್ಮನ್ನೆಲ್ಲ ಗ್ರಹಗಳೇ ದುಡ್ಡು ಅಂತ ಹೇಳ್ತೀನಿ. ನಮ್ಗೆ ಜನಕ್ಕೆ ಅರ್ಥ ಆಗಲ್ಲ ದೇವ್ರು ಅಂತ ಹೇಳ್ಬೇಕಾಯ್ತೆ. ಜಗತ್ತಿನಲ್ಲಿ ಗ್ರಹಗಳಿಂದ ನಾವು ಭಾಳ ಅರ್ಥ ಮಾಡ್ಕೊಳ್ಳಿ. ಸರ್ ಕರೋನಾ ಬರುತ್ತೆ, ಇಂಥ ಒಂದು ಕಾಯಿಲೆ ಬರುತ್ತೆ, ದೇಶದಲ್ಲಿ ಬಾಗ್ಲಾಕಿ ತಿರುಪತಿ ಬಾಗ್ಲಾಕ್ತಾರೆ ಅಂತ ಹೇಳಿದೆ. ಆವಾಗ ಯಾರು ಗಲಾಟೆ ಮಾಡ್ತಾರಂತ ಭಯ. ನನಗೆ ಧರ್ಮಸ್ಥಳ ಏನಂತ ಇದೆ ಗಲಾಟೆ ಬಂದುಬಿಡ್ತಾರೆ. ತಿರುಪತಿ ನಮ್ಮ ಮನೆಯವ್ರು ಹೋಗಯ್ಯ ಅಂತ ಹೇಳೋಣ ಅಂತ ಬಂದ್ಬಿಟ್ಟೆ. ರೆಡಿಯಾಗಿ ಹೇಳಿದ್ದೆ ಅದನ್ನು. ತಿರುಪತಿ ದೇವಸ್ಥಾನ ಬಾಗ್ಲಾಕ್ತಾರೆ, ದೇವಸ್ಥಾನ ಎಲ್ಲ ಬಾಗ್ಲಾಕ್ತಾರೆ. ಕರೋನಾ ಅಂತ ಒಂದು ಕಾಯಿಲೆ ಬರುತ್ತೆ, ಮನುಷ್ಯ ಒಬ್ಬರಿಂದ ಒಬ್ರು ಸಾಯ್ತಾನೆ. ರೋಡಲ್ಲಿ ಕ್ರಿಕೆಟ್ ಆಡ್ಬೋದು, ಐವಲ್ಲಿ ಯಾರು ಗತಿನೇ ಇರೋಕ್ಕಲ್ಲ, ಎಲ್ಲ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ ಸತ್ತೋಯ್ತೀರ ಅಂತ ಹೇಳಿದೆ. 3000 ರೂಪಾಯಿ ಚಿನ್ನ ಇದ್ದಾಗ 10,000 ರೂಪಾಯಿ ಐತೆ ಚಿನ್ನ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಯಾರು ಕೇಳಿ ನನ್ನ ಮಾತನ್ನು. ಇವಾಗ 15,000 ರೂಪಾಯಿ ಚಿಲ್ಲರೆ ಹೋಗಿತ್ತು. ಚಿನ್ನ ರೇಟ್ ಕಮ್ಮಿ ಆಗುತ್ತೆ ಅಂತ ಹೇಳಿದೆ. ಸರ್ ನನ್ನ ಒಂದು ಭಗವಂತನ ಬಗ್ಗೆ ಮಾತಾಡೋದಲ್ಲ. ನಾನು ಲೈಫಲ್ಲಿ ಬೆಂಗಳೂರು ಪ್ರಾಪರ್ಟಿ ತಗೊಳ್ಳಿ, ವಿಲೇಜ್ ತಗೊಳ್ಳಿ, ದಯವಿಟ್ಟು ಮಾರಬೇಡಿ. ಎಲ್ಲರಿಗೂ ಇನ್ಸೂರೆನ್ಸ್ ಮಾಡಿಸಿ. ಇನ್ಸೂರೆನ್ಸ್ ಸರ್ ಒಂದು ಶೇರ್ ಮಾರ್ಕೆಟ್ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಬರೀ ಏನು ಮಾಡ್ತಾರೆ ಗೊತ್ತಾ ಸರ್, ನೀವೊಂದು ಮದುವೆ ಆಗಿಬಿಡ್ತಾರೆ, ಅವ್ರ ಮೇಲೆ ಒಂದು ಸ್ವಲ್ಪ ವರದಕ್ಷಿಣೆ ಕೊಟ್ಬಿಟ್ಟಿರ್ತಾರೆ. ಅಣ್ಣ 4 ಮನೆ ನೋಡ್ಬಿಡ್ತಾನೆ, ನಾನು ಮನೆ ಕಟ್ಟೋಣಂತ ಶುರು ಹಚ್ಕೊತಾನೆ, ಒಡಬೇತಂದ್ರೆ ಅಡೆ ಇಡ್ತಾನೆ, ಲೋನ್ ಮಾಡಿಸ್ಕೊತಾನೆ. ಲಾಸ್ಟಿಗೆ ಈ ಮನೆ ಕಟ್ಟೋನು ಸುಮ್ಮನೆ ಕಟ್ಟಬೇಕಾನೆ. 4 ಮನೆ ಹೊಸ ಮನೆಗೆ ಹೋಗ್ತಾನೆ, ಕಿಟಕಿ ಬಾಗಿಲೆಲ್ಲ ನೋಡ್ತಾನೆ. 1 ಕೋಟಿ ಇದು 1.25 ಕೋಟಿಗೆ ಹೋಗ್ತಾನೆ ಅವನು. ಅವಾಗ ಪ್ಲ್ಯಾನು ಕೊನೆಗೆ ಲೋನು ಹೋಯ್ತು, ಒಡಬೇನೂ ಹೋಯ್ತು, ಟೆನ್ಷನ್ ಕಾಯಿಲೆ ಬಂದು ಸತ್ತೋಯ್ತಾನೆ. ಕೊನೆಗೆ ಅವ್ರು ಹೆಂಡ್ತಿ ಏನು ಮಾಡ್ತಾರೆ, ಮನೆನೂ ಮಾರ್ಬಿಟ್ಟು ಆಚೆ ಬಂದು ಬಾಡಿಗೆ ಮನೆಗೆ ಬರ್ತಾರೆ. ನಾನು ಹೇಳ್ತೀನಿ ಫಸ್ಟ್ ಇನ್ಸೂರೆನ್ಸ್ ಮಾಡಿಸ್ಕೊಳ್ರಯ್ಯ. ಒಂದು 18 ಲಕ್ಷ ಕಟ್ಟಿದ್ರೆ 2 ಕೋಟಿ ದುಡ್ಡು ಬರುತ್ತೆ. ಭಾಳ ವಿಶೇಷ ಇದೆ. ಲೈಫ್ ಲಾಂಗ್ ಒಂದು 10 ವರ್ಷ ಕಟ್ಟಿರಿ 2 ಕೋಟಿ ದುಡ್ಡು ಬರುತ್ತೆ. ಸರ್ಕಾರ ನೋಡಿ ಸರ್, ನಿಮ್ಗೊಂದು ಕಿರಿಕಿರಿತಿರೋದು ಮಾತು ಹೇಳ್ತೀನಿ ಕೇಳಿ. 2 ವೀಲರ್ಗೆ ಕಾರ್ಗೆಲ್ಲ ಇನ್ಸೂರೆನ್ಸ್ ಇರಬೇಕು ಅನ್ಸ್ತಾರೆ. ಆದರೆ ಗಾಡಿಗೆ ಇನ್ಸೂರೆನ್ಸ್ ಇರಬೇಕು. ಬಾಡಿಗೆ ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಗಾಡಿ ಓಡಿಸ್ಬೋದು. ಬಾಡಿಗೆ ಇನ್ಸೂರೆನ್ಸ್ ಇಲ್ಲ ಗಾಡಿ ಯಾಕೆ ಕೊಡ್ತೀರಾ? ರೂಲ್ಸ್ ಮಾಡಿ. ಇನ್ಸೂರೆನ್ಸ್ ಇಲ್ಲದಲ್ಲಿ ತಗೋಬೇಡಿ ಅಂತೇಳಿ. ಸರ್ ಇವಾಗ ಮದುವೆ ಯಾರು ಬೇಕಾದ್ರೂ ಆಗ್ತಾರೆ. ನೀವೇ ಒಂದು ಇನ್ಸೂರೆನ್ಸ್ ಮಾಡಿಸಾದ್ಮೇಲೆ ಮದುವೆ ಅಂತ ರೂಲ್ಸ್ ತಗೊಬರಲಿ. ಒಬ್ಬ ಇನ್ಸೂರೆನ್ಸ್ ಮಾಡ್ಸೋಕ್ಕಾದ್ರೆ ಮದುವೆ ಆಗ್ಬಿಟ್ರೆ. ಇವಾಗ ನಿಮ್ಗೊಂದು ಮಾತು ಹೇಳ್ತೀನಿ, ಇದು ಲಾಸ್ಟ್ ಮಾತು. ಓಟ್ ಎಲ್ಲರೂ ಹಾಕ್ಬೋದು. ಅದೇ ಒಂದು ಪ್ರಾಣಿ ನೋಡಿದ್ರೆ ಕೇಸ್ ಆಗುತ್ತೆ. ಒಬ್ಬ ಮಾತು ಬರ್ದನ್ನು ಓಟ್ ಹಾಕ್ಬೋದು. ನಾಳೆ ಮೂಗು ಪ್ರಾಣಿನ ಓಟ್ ಹಾಕ್ಬೋದು ಅಂತ ರೂಲ್ಸ್ ಮಾಡಿಬಿಟ್ರೆ. ರೂಲ್ಸ್ಗಳು ಕರೆಕ್ಟಾಗಿರ್ಬೇಕು ಅಂತ ನಾನು ಹೇಳ್ತೀನಿ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಓಟ್ ಹಾಕಬೇಕು. 2 ವರ್ಷಕ್ಕೊಂದ್ಸರಿ MLA ಎಲೆಕ್ಷನ್ ಬರಬೇಕು. 3 ವರ್ಷಕ್ಕೊಂದ್ಸರಿ MP ಎಲೆಕ್ಷನ್ ಬರಬೇಕು. 5 ವರ್ಷ ತುಂಬ ಲಾಂಗ್ ಆಯ್ತು ಈ ಜನ್ರೇಷನಲ್ಲಿ. ಅವತ್ತು ಫೋನು TV ಎಲ್ಲ ಇರಲ್ಲ. ಅವತ್ತು ಒಬ್ರಿಗೆ ಜನಕ್ಕೆ ಮುಟ್ಟಕ್ಕಾದ್ರು 1 ಸೆಕೆಂಡಿಗೆ ಹೋಗುತ್ತೆ ಇವ್ರು ನಿಂತವ್ರಂತ. ಫಾಸ್ಟಾಗಿ ಬರಬೇಕು. 15 ವರ್ಷ ಅಪ್ಪಿತಪ್ಪ ಒಬ್ಬ MLA ಆಗಿಬಿಟ್ರೆ ಇನ್ನು ನಾವು ಏರಿಯಾದಲ್ಲಿ ಯಾವನು ಹುಡ್ತಾನೋ MLA ಆಗಂಗಿಲ್ಲ. ಮುಗಿದೋಯ್ತು ಕತೆ. ವರ್ಷ 11 ಜನ ಕ್ರಿಕೆಟ್ ಪ್ಲೇಯರ್ ಆಡ್ದಂಗೆ ಆಯ್ತು ಇನ್ನು ಕತೆ. ಖಂಡಿತ ಅಲ್ವೇ ಸರ್? ಒಂದು ರಾಜಕೀಯ ಕೂಡ ಚಾಲೆಂಜಿಂಗ್ ಆಗಿರಬೇಕು. ಬಿಟ್ಕೊಟ್ಟಂಗೆ ಇರಬಾರ್ದು. ಇದು IPL ಇದು T20 ಮ್ಯಾಚ್ ಥರ ಇರಬೇಕು. ಬಿಟ್ಕೊಟ್ಟಂಗೆ ಆಗುತ್ತೆ. ಇವಾಗ ನಾವೇ ಬಿಟ್ಕೊಟ್ಟಂಗೆ ಆಗುತ್ತೆ. ಟೆಸ್ಟ್ ಆಡ್ತಾವ್ರು ಇವರು. ಬೇಕಾಗಿ ಈ ಜನ್ರೇಷನ್ಗೆ ಫಾಸ್ಟಾಗಿ ಅವ್ನು 2 ವರ್ಷ ನಾನು ಜನಗಳ ಹತ್ರ ಹೋಗ್ಬೇಕಪ್ಪ ಅಂತ ಅವ್ರ ಫೀಲಿಂಗ್ ಬರಬೇಕು. ಲಾಸ್ಟಲ್ಲಿ ಗೆದ್ರೆ ಆಯ್ತು ಹೋದ್ರಾಯ್ತು ಹೋಗ 4 ಫಾರಿನಲ್ಲಿ ಹೋಗಿ ಒಂದು ಕಂಪ್ನಿ ಮಾಡ್ಕೊಬಿಟ್ಟು ನೆಮ್ಮದಿಗೆ. ಸರ್ ಮುಂಚೆಲ್ಲ ನೀವು ನೋಡ್ಬೋದು, ಬಾರು ಪಬ್ಬು ಮಾಡ್ಕೊಂಡು ಏರಿಯಾದಲ್ಲಿ ನೋಟ್ ಆಡಾಗ. ಇವಾಗೆಲ್ಲ ಬಿಟ್ಬಿಟ್ಟೆಲ್ಲ ಕಂಪ್ನಿಗೆ ಹೊಂಟ್ರು. ಬೇಡಪ್ಪ ಅಂತ. ಈ ಥರ 2 ವರ್ಷಕ್ಕೂ MLA ಎಲೆಕ್ಷನ್ ಬರಲೇಬೇಕು. ಎಲ್ಲರೂ ಆಗ್ಬೋದು ಅವಾಗ. ನಿಮ್ಗೆ MLA ಆಗ್ಬೇಕಂತ ಆಸೆ ಇದೆ ಸರ್? ಹಂಗಿದ್ರೆ ನಾನು ನಾಳೆಯಿಂದ ಎಲೆಕ್ಷನ್ ಎಲ್ಲರ ಜೊತೆ ನಂಗೆ ಟೈಅಪ್ ಇದೆ. MLA ಜೊತೆಗೆ ಒಂದು ದಿವಸ ಒಬ್ಬರ ಹತ್ರ ಒಂದು ವೇದಿಕೆ ಹತ್ತೋನಲ್ಲ. ನನಗೆ ಅದ್ಭುತವಾಗಿ ನನ್ನ ಲೈಫಲ್ಲಿ ಒಂದು ಸರಿ ಕ್ಯಾನ್ವಾಸ್ಗೆ ಹೋಗ್ಬೇಕಂದಿದ್ದು ಗಣಿಗರವಿಯವ್ರಿಗೆ ಒಬ್ಬರಿಗೆ ನಮ್ಮ ಮಂಡ್ಯಗೆ. ನಾನು ಹೇಳಿದ್ದೆ, ಸರ್ ಈ ಸರಿ ಗೆಲ್ತೀರ ನಿಲ್ಲಿ ಅಂತ. ಅದೇ ಥರ ನಾನು ತುಂಬ ಜನಕ್ಕೆ MLAಗಳಿಗೆ MP ಗಳಿಗೆ CM ಅವ್ರಿಗೆಲ್ಲ ಹೇಳಿದ್ದೀನಿ. ಹಂಗಂತ ನಾನು ಅವ್ರ ಹಿಂದೆ ಹೋಗಲ್ಲ. ಇವತ್ತು ಯಾರ್ಯಾರ ಮೇಲೆ CMಗೆ ಇಂಥ ಮನೆ ಕಷ್ಟ ಬರುತ್ತೆ ಅಂತ ಹೇಳಿದ್ದೀನಿ. ನನಗೆ ಆ ಥರ ಕ್ರೇಜ್ ಇಲ್ಲ. ನನಗೆ ಜ್ಯೋತಿಷ ನಂಗೆ ತುಂಬ ಖುಷಿ ಕೊಟ್ಟಿದ್ದೆ. ತುಂಬ ನನ್ನ ಆಫೀಸಲ್ಲಿ AC ನೀರಲ್ಲ. ನಾನು ಸುಮ್ಮನೆ ಹೇಳ್ತಾಯಿದ್ದೆ. ಇವಾಗ AC ಹಾಕಿ ಬಿಟ್ಟಿನಿ. ತಣ್ಣಗೆ 24 ಅವರ್ಸು ಕೆಲಸ ಮಾಡ್ತೀನಿ.
ನನಗೆ ಒಳ್ಳೆ ಓದಿರೋ ಒಬ್ಬ ನನ್ನ ಪಕ್ಕ ಇದ್ಬಿಟ್ರೆ ಸಾಕು. ಹೆಂಗೆ ಒಂದು ಅದು ಸಬ್ಜೆಕ್ಟೇ ಬೇರೆ, ಅದ್ರ ಲವ್ವೇ ಬೇರೆ, ಕಿಕ್ಕೇ ಬೇರೆ. ಜ್ಯೋತಿಷ್ ಹೇಳ್ತಾರೆ ಯಾರೋ ಒಂದು ದತ್ತು ತಗೊಂಬಿಡಿ ಏನ ಜೊತೆಲಿ ಓದಿರೋ ಬಂದು ಇಟ್ಕೊಂಡು ಫುಲ್ ಎಲ್ಲ A to Z ಮೇಂಟೈನ್. ಇಲ್ಲಿ ಏನಾದ್ರು ಗೊತ್ತಾ ಸರ್, ಲಾಸ್ಟಿಗೆ ಅತ್ಯಾಸೆ ಅನ್ನೋದೊಂದು ಬಂದ್ಬಿಡುತ್ತೆ. ಆಮೇಲೆ ಜಗತ್ತಲ್ಲಿ ವಿಲ್ಲನ್ಗಳಂತ ಇರ್ತಾರೆ. ಫಸ್ಟ್ ಬಂದು ನಿಮ್ಮ ಡ್ರೈವರ್ನೇ ಕೇಳೋದು, ಅಣ್ಣ ಏನು ಮಾಡ್ತಾನೆ ಬಾಯಲ್ಲಿ, ನಿನ್ನ ಬರ್ತಡೆ ಅವಾಗ ಹಾಯ್ ಅವರ್ ಯು ಬಾ, ಬಟ್ಟೆ ಕೊಡಿಸ್ಬಿಡೋದು, ಚೆನ್ನಾಗಿ ಮಾತಾಡೋದು, ಮುಂಡೆ ಮಗ ಎಲ್ಲೆಲ್ಲಿ ಹೋಗ್ಬರ್ತಾನೆ ಒಂಚೂರು ಅಡ್ರೆಸ್ ಕೊಡೋ ಅನ್ನೋದು. ಅವನು ಕುಡ್ಕೊಬಿಟ್ಟು ಅಣ್ಣ ಹಿಂಗೆ ಮಾಡ್ತಾನೆ ಕಣ ಬೋಳೆ ಮಗ, ಹಿಂಗೆ ಮಾಡ್ತಾನಂತ. ಇವಾಗ ಡಿ ಕೆ ಶಿವಕುಮಾರ್ ಹೇಳಿ ಗೊತ್ತಾ, 100 ಮಾಡೋ ಅದ್ರ ಮೇಲೆ ಒಂದು ಮಾಡಿದ್ರೆ ನನ್ನ ಮಗನ ವಿಲ್ಲನ್ ಅಂತ ಹೇಳಿದಲ್ಲ, ಅದು ಪಕ್ಕಾ ಡಿ ಕೆ ಶಿವಕುಮಾರ್ ಹೇಳಿರೋದು ಮಾತು. ಫಸ್ಟ್ ಪೊಲೀಸರೇ ಫಸ್ಟು ಡ್ರೈವರ್ ಹಿಡ್ಕೊತಾರೆ. ಫಸ್ಟ್ ನಿಮ್ಮ ತಪ್ಪು ಮಾಡ್ದವ್ನು ಬಂದು ಹಿಡ್ಕೊಳಕ್ಕಲ್ಲ, ಡಾಕ್ಯುಮೆಂಟ್ಸ್ ತಗೋಬರ್ತಾರೆ. ಡ್ರೈವರ್ ಬಿಟ್ಟವನು ಯಾರು, ಇರೋನು ಯಾರು. ಆ ಥರ ಜಗತ್ತಲ್ಲಿ ನೋಡಿ ಸರ್, ಒಂದು ಮಾತು ಹೇಳ್ತೀನಿ ನೋಡಿ ಸರ್, ದೇವರಿದಲ್ಲ ಎಷ್ಟು ವರ್ಷ ಅಂತ ಅವನ್ನೇ ಶ್ರೀಮಂತರು ಮಾಡ್ತಾನೆ. ಅವ್ನು ಏನಾದ್ರು ಮಾಡಿ ಡೌನ್ ಮಾಡಿದ್ಮೇಲೆ ತಾನೆ ಇನ್ನೊಬ್ಬ ಶ್ರೀಮಂತರಾಗ್ತಾನೆ. ದೇವರೇ ಅವ್ನಿಗೊಂದು ಕಷ್ಟ ಕೊಡ್ತಾನೆ, ಮಗ ತಳಿಗೆ ಬಂದ್ಬಿಡು ಸಾಕು, ಇನ್ನೊಬ್ಬನ ಮೂವ್ ಮಾಡ್ತೀನಿ. ನಿಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಸಾಕಷ್ಟು ಇಬ್ಬರು ಮೂವ್ ಮಾಡಿದ್ರೆ ಆಯ್ತಲ್ಲ, ಯಾಕೆ ಕೆಳಗೆ ಇಳಿಸಿ ಮೂವ್ ಮಾಡದೆ ಅಂತ. ಜಗತ್ತಿನ ನೇಮ ಹಾಗೇನೆ. ಯಾವಾಗಲೂ ಕೂಡ ನಾನು ಮಾಡ್ತೀನಿ ಅಂತ ಬಂದೆಲ್ಲ ಸುಮ್ಮನೆ ಇದ್ರು, ಎಷ್ಟು ಎಲ್ಲನೂ ಮಾಡೇಬಿಟ್ಟು ಹಂಗೆ. ಇವಾಗ ಅವ್ರಿಗೆ ಬೇಕಾಗಿಲ್ಲ, ಎಲ್ಲ ಮಾಡಿ ನಾನು ನೆಮ್ಮದಿಗಿರೋಣ ಅಂತಾರೆ. ಈಗ ನನ್ನ ಪ್ರಶ್ನೆಗೆ ಮತ್ತೆ ವಾಪಸ್ ಬರ್ತೀನಿ. ಬರ್ರಿ, ಯಾವ ರಾಶಿ ಒಳ್ಳೇದು, ಯಾವ ರಾಶಿ ಕೆಟ್ಟದ್ದು? ವೃಷಭ ರಾಶಿಯಿಂದ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಬಂದ್ವಿ. ಈಗ ಹೌದು, ಈಗ ವೃಷಭ ರಾಶಿ ಒಳ್ಳೇದಾ? ತುಂಬಾ ಒಳ್ಳೇದು, ಒಳ್ಳೇದು, ಅದ್ಭುತವಾದ. ಯಾವ ರಾಶಿ ಕೆಡದು? ನೋಡಿ ಸರ್, ಕುಂಭ ರಾಶಿಗೆ ರಾಶಿಲಿ ರಾಹು ಗ್ರಹ ಇದ್ದಾನೆ. ರಾಶಿಲಿ ರಾಹು ಗ್ರಹ ಇದ್ದರೆ 2ನೇ ಮನೇಲಿ ಶನಿ ಇದ್ದಾನೆ. 2ನೇ ಮನೇಲಿ ಶನಿ, ವಾಕ್ಸ್ಥಾನದಲ್ಲಿ ಶನಿ ಇದ್ದಾನೆ. ಎಲ್ಲ ಕೂಡ ಕುಟುಂಬದಲ್ಲಿ ಜಗಳಗಳು, ಮನಸ್ತಾಪಗಳು, ಫ್ರೆಂಡ್ಸು ಎಲ್ಲ. ಕುಂಭರಾಶಿಯವರಿಗೆ ಈಗ 100 ದಿವಸದಲ್ಲಿ ಮುಂದಿನ 100 ದಿವಸ 150 ದಿವಸ ಗುರು ಕಟಕದಲ್ಲಿ ಇರ್ತಾನೆ. ಬುಧನೂ ಕೂಡ ಅಲ್ಲೇ ಇರ್ತಾನೆ. ಬುಧನೂ ಕೂಡ 6ನೇ ಮೇಲಿದ್ದಾನೆ. ಗುರು 6ನೇ ಮೇಲಿದ್ದಾನೆ. ಶುಕ್ರ 6ನೇ ಮೇಲಿದ್ದಾನೆ. 4ನೇ ಮೇಲೆ ಕೂಜಾದಿನ ಸುಖ ಸ್ಥಾನದಲ್ಲಿ ಬೆಂಕಿ ಹತ್ತು ಉರಿತಿದೆ. ಭಾಳ ವಿಶೇಷವಾಗಿ ಟೇಷನ್ನು, ಕೋರ್ಟು, ಇನ್ನೊಂದು ಮತ್ತೊಂದು, ಮನೇಲಿ ಆಕ್ಸಿಡೆಂಟ್ ಆಗೋದು, ಮಕ್ಕಳಿಗೆ ಬೇಜಾರೋದು, ಕಾಲೇಟಾಗೋದು, ಗಂಡ ಹೆಂಡತಿ ಜಗಳ, ಮನಸ್ತಾಪಗಳು ಕುಂಭರಾಶಿಗಿಂತೂ ಭಯಂಕರ ಕೆಟ್ಟದಿದೆ. ಇದಕ್ಕಾಗಿ ಅವ್ರು ಜೋಪಾನಾಗಿರಬೇಕು. ಅದರಲ್ಲೂ ಕೂಡ ಸರಿ, ಇದಾಗಬಾರ್ದಂದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಡಿ ಪಾಪ ಅವರಿಗೆ. ಸರ್ ಒಂದು ಹೇಳ್ತೀನಿ ಕೇಳಿ, ಆಗಬಾರ್ದು ಅಂತಿದ್ರೆ ಅವರು ಪ್ರೇಯರ್ ಜಾಸ್ತಿ ಮಾಡಬೇಕು. ಪ್ರೇಯರೇ ಭಗವಂತನಲ್ಲಿ ತುಂಬ ಕಾಪಾಡ್ತಾನೆ. ನನಗೆ ಪರಿಹಾರ ಇದೆ ಅಂತೇಳಿ ಜನಕ್ಕೆ ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ. ಏನು ಹೇಳಿ, ಪರಿಹಾರ ಇದೆ ಅಂತೇಳಿ ಸುಳ್ಳು ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಹಂಗಾಗ್ಬಿಟ್ರೆ ಪ್ರಪಂಚದಲ್ಲಿ ಯಾರಿಗೂ ಕಷ್ಟನೇ ಬರ್ತಿರಲ್ಲ. ಭಾಳ ವಿಷಯ. ಇವತ್ತು ಹಂಗೆ ಮಾಟ ಮಂತ್ರ ಇದೆ, ಈರಪ್ಪನ ಸರ್ಕಾರನೇ ಎಳ್ಕೊಬರ್ರ ಅಂದಿರೋದು ಅವ್ರನ್ನ. ಬ್ರಿಟಿಷ್ ಮಾಟ ಮಂತ್ರ ಇದೆ ಅಂದರೆ ಬ್ರಿಟಿಷ್ನವ್ರೆ ನಮ್ಮ ದೇಶಕ್ಕೆ ಬರ್ದಾರಂಗೆ ರಾಜಗಳೇ ಮಾಡಿಸ್ಬಿಡೋರು. ಮಾಟ ಮಂತ್ರ ಇದೆ ಅಂತ ಅವ್ರು ಯಾವತ್ತಿಂದಲೇ ಇರ್ತಾನೆ, ಬ್ರಿಟಿಷ್ನವ್ರು ನಮ್ಮ ದೇಶಕ್ಕೆ ಬರಬಾರ್ದು, ಬಂದವನಿಗೆಲ್ಲ ಕಾಯಿಲೆ ಬಿ ಸಾಯಬೇಕು, ಹಂಗೇನಾರು ಮಾಡಿ ಅನ್ನೋರು. ಅವೆಲ್ಲ ವರ್ಕ್ ಆಗೋದಕ್ಕೆ ನಮ್ಮನ್ನೆಲ್ಲ ಆಳ್ಬಿಟ್ಟು ಹೋಗಿದ್ದವರಲ್ಲ 100%. ನಾನು ಈರಪ್ಪನ ಸರ್ಕಾರ ಬಳಸ್ಕೊಬೋದೈತೆ ಎಳ್ಕೊಳಕ್ಕೆ. ಇವಾಗ ಹೆಂಗೆ ಒಂದು ನಾಯಿ ಕೂಡ ಮೂಸಿ ಹೋಗ್ಬಿಟ್ಟು ಒಬ್ಬನ ಎಳ್ಕೊಬರುತ್ತೆ, ಮಾಟ ಮಂತ್ರ ಹೋಗಿ ಎಳ್ಕೊಬರ್ಬೋದಾಗಿತ್ತು. ಹೇಳೋಕ್ಕೆ ಕೇಳೋಕ್ಕೆ ಚಂದ, ನಿನಗೆ ಟೈಮ್ ಕೆಟ್ಟದಾಗ ಮಾಡಿಸೋರೆ ಆಗೀತೆ ಅಂತಾರೆ. ಅದು ರಿಯಲ್ಗೆ ಅವೆಲ್ಲ ವರ್ಕ್ ಆಗಲ್ಲ. ಜನ ಅದನ್ನು ಅಡಿಕ್ಟ್ ಆಗಿದ್ದಾರೆ. ಮಾಟ ಮಂತ್ರ ಇದೆ, ನಂಗೆ ತೊಂದರೆ ಮಾಡ್ತಾವ್ರೆ ಅಂತ. ಮನುಷ್ಯನ ಶಾಪ ಮಾತ್ರ ತೊಟ್ಟುತ್ತೆ. ರಜನಿಕಾಂತ್ ಹೇಳಿದ್ದಾರೆ ಈಗ ಒಂದು 2 ಭಾಳ ಕೂಲಿ ಪಿಕ್ಚರ್ ಹೇಳ್ಬೇಕಾರೆ, ಒಳ್ಳೆಯವ್ರ ಶಾಪ ತೊಟ್ಟುತ್ತೆ, ಅವ್ರನ್ನ ಎದುರಾಕೆ ಬಿಡಿ ಅಂತ ಹೇಳಿದರೆ. ಇದು ರಜನಿಕಾಂತ್ ಅಷ್ಟು ಕಷ್ಟ ಸುಖ ಅನುಭವಿಸಿ ಜ್ಞಾನವಂತ ಆಗಿರೋರು. ನನ್ನ ಪ್ರಕಾರ ಒಳ್ಳೆಯವ್ರ ಶಾಪ ಮಾತ್ರ ತೊಟ್ಟುತ್ತೆ. ಒಳ್ಳೆಯವ್ರ ಶಾಪ ಇದೆಲ್ಲ ಅದಕ್ಕೆ ಹೊಣೆ ಆಗಬಾರ್ದು. ಶಾಪ ಮಾತ್ರ ನಿಜ ಇದೆ. ಶಾಪ ಒಳ್ಳೆ ಆಶೀರ್ವಾದನೂ ನಿಜ ಇದೆ, ಒಳ್ಳೆ ಶಾಪನೂ ಅವೆರಡೂ ನಿಜ ಇದೆ. ಈ ಮಾಟ ಮಂತ್ರ ಇವೆಲ್ಲ ವರ್ಕ್ ಆಗಲ್ಲ. ಜನ ಇನ್ನು ಅದರಿಂದ ಆಚೆ ಬಂದರೆ ಒಳ್ಳೇದು 100%. ಈ ಕುಂಭರಾಶಿಯವ್ರಿಗೆ ಈಗ ಸದ್ಯಕ್ಕೆ ಏನು ಪರಿಹಾರ ಅಂತೂ ಇಲ್ಲ. ತುಂಬ ಕೆಟ್ಟಿದೆ. ನಿಮ್ಮನ್ನು ನೀವೇ ಕಾಪಾಡ್ಕೋಬೇಕು, ಭಗವಂತ ಕೂಡ ಕಾಪಾಡಲ್ಲ. ಅಷ್ಟು ಮಾತ್ರ ಹೇಳಬಲ್ಲೆ. ಇದೇ ಅಂತೇಳಿ ನಾನು ಜನಗಳನ್ನ ಯಾಮಾರಿಸಲ್ಲ 100%. ಅಲ್ಲ ಸರಿ, ಈಗ ಈ ಗುರುಗಳೇ, ಮನೆಯಲ್ಲಿ ಗಂಡಂದು ವೃಷಭ ರಾಶಿ, ಹೆಂಡ್ತಿದು ಕುಂಭರಾಶಿ ಆದರೆ ಅವಾಗ ಏನಾಗುತ್ತೆ, ಅವ್ರ ಮೇಲ್ಗೆ ಇವ್ರು ಕೀಳ್ಗೆ ಆಯ್ತಾರೆ. ಅವ್ರು ಬೈತಿರ್ತಾರೆ, ಇವ್ರು ಬಯಸ್ಕೋಬೇಕಾಗತ್ತೆ. ಇವಾಗ ಎಲ್ಲ ಹೆಂಡ್ತಿರು ಏನು ಮಾಡ್ತಾರೆ ಗೊತ್ತಾ, ಗಂಡ ಅಷ್ಟು ಸಂಪಾದನೆ ಮಾಡಿರ್ತಾನೆ. ಲಾಸ್ಟಿಗೆ ಏನು ಮನೆಗೆ ಬಂದ ತಕ್ಷಣ ಏನಿದೆ, ನಿಮ್ಗೇನು ಅರ್ಥ ಆಗಲ್ಲ ರೀ, ನಿಮ್ಗೆ ಗೊತ್ತಾಗಲ್ಲ ರೀ ಅಂತ. ಅಂದರೆ ಇವಳೇ ಬುದ್ಧಿವಂತನಾಗ ಆಡ್ತಾ ಇರ್ತಾರೆ, ಇವರೇ ಬುದ್ಧಿವಂತನಾಗ ಆಡ್ತಿರ್ತೀವಿ. ಅಷ್ಟೆಲ್ಲ ಗಂಡ ಮಾಡ್ಕೊಂಡ್ರೆ ಲಾಸ್ಟಿಗೆ ಒಂದು ಉಪ್ಪಿನಕಾಯಿ ಇಟ್ದಂಗೆ ಇಟ್ಬಿಡ್ತಾರೆ. ನಿಮ್ಗೇನು ಅರ್ಥನೇ ಆಗಲ್ಲ, ನೀವು ಬುದ್ಧಿವಂತರಲ್ವ ಅಂತಾರೆ. ಮನೆ ಕಟ್ಟರು ನಾನು, ಕಾರ್ ತಂದಿರೋ ನಾನು, ಲೋನ್ ತೀರಿಸಿದ್ರೆ ನಾನು, ಲಾಸ್ಟ್ ನೀವು ಬುದ್ಧಿ ಇಲ್ಲ ದಡ್ಡ ಅನ್ನೋದೊಂದು ಪದನ ಇವನ ಮೇಲೆ ಕಟ್ಟಿಡ್ತಾರೆ. ಇದು ಸೃಷ್ಟಿ ನಿಯಮ. ಇವಾಗ ಆನೆ ಕಾಡೆಲ್ಲನೂ ಸುತ್ಕೊಂಡು ಮರದ ಕೆಲಸ ಎಲ್ಲ ಮಾಡ್ಕೊ ಬರುತ್ತೆ. ಆದರೆ ಒಂದೇ ಒಂದು ದಾರ ಕಟ್ಟಾಕಿರ್ತಾರೆ. ರೋಡಲ್ಲಿ ಇನ್ನೊಂದು ಅದು ಹೋಗ್ಬೇಕಲ್ಲ, ಅದು ಕಿತ್ಕೊಂಡು ಬಾರಲ್ಲ ಅನ್ನತ್ತೆ. ಸಣ್ಣದಿಂದ ಕೇಳ್ತೀನಿ, ಸುಮ್ಮನೆ ಕಾಲೆತ್ತತ್ತೆ, ಅದು ಕಟ್ಟಾಕಿರುತ್ತೆ, ನೆಪದಲ್ಲಿರುತ್ತೆ. ಹಂಗೆ ಒಂದೊಂದು ಸಣ್ಣ ಮಾತು ಹೆಂಡ್ತಿರು ಹೇಳ್ತಾ ಇರ್ತಾರೆ. ಈ ದೊಡ್ಡ ದೇಶದಲ್ಲಿ ಸಣ್ಣ ಮಾತು ಕೇಳಲೇಬೇಕು ಸರ್. ಇವಾಗ ಶಾರುಖ್ ಖಾನ್ ಈ ಡೈಲಾಗ್ ಹೊಡೆದಿರ್ಬೋದು. ಹಾಗಾಗಿ ದೊಡ್ಡ ದೇಶದಲ್ಲಿ ಸಣ್ಣ ಮಾತನ್ನು ಕೇಳಲೇಬೇಕು. ದೊಡ್ಡ ವ್ಯಕ್ತಿಗೆ ಸಣ್ಣ ಮಾತನ್ನು ಕೇಳೋಂಥ ಋಣ ಭಗವಂತ. ಇವತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕೊಟ್ಬಿಟ್ಟಾರೆ ಎಲ್ಲರಿಗೂ ರೈಟ್ಸ್ನ. ಇವತ್ತು ಯಾರು ಚಾನಲ್ ನೋಡ್ತಿಲ್ಲ, ಮನೇಲಿ ಯಾರು ಟಿ ವಿ ಹಾಕಲ್ಲ, ಎಲ್ಲ ಬಾತ್ರೂಮಲ್ಲೂ ಕೂಡ ಮೊಬೈಲ್ ನೋಡ್ತಾವ್ರೆ. ಬಾತ್ರೂಮಲ್ಲೂ ಮೊಬೈಲ್ ನೋಡ್ಕೊಂಡು ಕೂತಾರೆ. ಬಾತ್ರೂಮಲ್ಲೇ ಭವಿಷ್ಯ ಹೇಳಿದಿರಿ ನೀವು? ಹೌದು, ಹೇಳಿದ್ದೀನಿ. ನಾನು ಕರೋನಾ ಬಂದಾಗ ಹೇಳಿದ್ದೀನಿ.
ಸರ್ ಜ್ಞಾನಕ್ಕೂ ಟೈಮಿಗೂ ವೆದರ್ಗೂ ಸಂಬಂಧ ಇಲ್ಲ ಸರ್. ಎಲ್ಲಿದ್ದೀರಾ ಅನ್ನೋದು ಮುಖ್ಯ ಅಲ್ಲ, ಏನು ಹೇಳ್ತಿದ್ದೀರಾ ಅನ್ನೋದು. ಏನು ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟು. ಈ ಚಾನಲ್ ಎಲ್ಲ ಹೋಗ್ತಿರಲ್ಲ ಗುರುಗಳೇ, ಹ್ಞೂ ಒಂದು ಚಾನಲ್ ಹೋಗಿ ನೀವು ಕೂರಕ್ಕೆ ಮುಂಚೆ ಆ್ಯಂಕರ್ ಆಗಲಿ ಚಾನಲ್ ಪ್ರೊಡ್ಯೂಸರ್ ಆಗಲಿ ಬಂದ್ಬಿಟ್ಟು ಗುರುಗಳೇ ಅದು ಮಾತಾಡ್ಬಿಡಿ ಇದು ಮಾತಾಡ್ಬಿಡಿ ಅಂತ ಯಾವತ್ತೂ ಹೇಳಿಲ್ವಾ? ನನಗೆ ಇದೊಂದು ಲೈಫಲ್ಲಿ ನಡೆದಿದೆ. ಒಬ್ರು ಹೀರೋ ಡೆತ್ ಆಗ್ತಾರಂತ ಗೊತ್ತಾಗುತ್ತೆ. ನಾನೊಬ್ರು ಕಮಿಷನರ್ಗೆ ಹೇಳ್ತೀನಿ, ಎಲ್ಲೂ ಹೇಳ್ಬೇಡಿ ಅಂತಾರೆ ತಿರುನಲ್ಲರಲ್ಲಿ. ಭಾಳ ವಿಶೇಷವಾದ ತಿರುನಲ್ಲ ಶನೇಶ್ವರ ಟೆಂಪಲಲ್ಲಿ ಹೇಳ್ತೀನಿ. ಆವಾಗ ರಾಧಕ್ಕ ಬಂದು ಹೇಳ್ಬೇಡಿ ಅಂತ ಹೇಳ್ತಾರೆ, ಇದನ್ನು ಹೇಳ್ಬೇಡಿ ಅಂತ ಹೇಳ್ತಾರೆ. ಇದು ನಡೆದಿರೋದು ನಿಜ. ಭಾಳ ವಿಶೇಷವಾಗಿ ಇದು BTVಲಿ ನಾನು ಮಾಡ್ಬೇಕಾದ್ರೆ ರಾಧಕ್ಕ ಬಂದು ಹೇಳ್ತಾರೆ. ನಾನು ಅದನ್ನು ಇಂಡೈರೆಕ್ಟಾಗಿ ಹೇಳ್ತೀನಿ, ಪಿಟ್ಟಾದಿರೋ ಡೆತ್ ಆಯ್ತಾರೆ ಕರ್ನಾಟಕ ಪೂರ್ತಿ ಎಡೆ ಹಾಕ್ಬೇಕಾಗುತ್ತೆ, ಪಿತೃಪಕ್ಷ ಸರಿ ಬಂದಿಲ್ಲ ಅಂತ. ಇದೊಂದು ಮಾತೊಂದು ನಿಜ ಆಗಿದೆ. ಇದಾದಮೇಲೆ ಇನ್ನೇನು ಮಾತಾಡಿಲ್ಲ. ಒಂದು ಸರಿ ನನ್ನ ಬೆಳೆಸ್ತಂಥವ್ರು ಶಿವಸ್ವಾಮಿ ಸರ್. ನನ್ನ ಲೈಫಲ್ಲಿ ನನ್ನ ದೇವ್ರ ಫೋಟೋ ಬೇಕಾದ್ರೆ ಇಟ್ಕೊಂಡು ಪೂಜೆ ಮಾಡ್ಬೋದು. ಶಿವಸ್ವಾಮಿ ಮೇಲೆ ಅಷ್ಟು ಲವ್, ಅಷ್ಟು ಪ್ರೀತಿ, ಗೌರವ. ಭಾಳ ವಿಶೇಷವಾಗಿ ಅವರು ಈ ಲಕ್ಷ್ಮಿದೊಂದು ಹೇಳೋರಲ್ಲ, ಅವಾಗ ಹೇಳ್ಬೇಡಿ ಅಂದರು. ಕೊನೆಗೆ ಈ ಲಕ್ಷ್ಮಿ ಇವ್ರು ಹೇಳಲ್ಲ ಅಂತೇಳಿ ನಾನು ಹೋಗಿ ಸಮಯ TVಲಿ ಮಾಡಿಬಿಟ್ಟೆ. ಸಮಯ TVಲಿ ಒಂದು ಮಾಡಿದೆ. ಏನು TRP ಕಿತ್ಕವಾಗಿತ್ತು. ಆವಾಗ 9ನೇ ತಿಂಗಳಲ್ಲಿ ಲಕ್ಷ್ಮಿನ ಕನ್ನಡದಲ್ಲಿ ಹೀರೋಗಳು, ಇನ್ನೊಬ್ಬರು ರಾಜಕಾರಣಿಗಳು ಇವರೆಲ್ಲರೂ ಒಟ್ಟಿಗೆ ಜೈಲು ಸೇರಿದರು. ಇದೊಂದು ಸಬ್ಜೆಕ್ಟ್ ಒಂದು 6-7 ತಿಂಗಳು ಹೇಳುವ. ಬಟ್ ನಿಮಗೆ ಹೇಳಬೇಕು ಅನ್ಸದ್ಮೇಲೆ ನೀವು ಯಾರು ಹೇಳಿದ್ರು ಕೇಳಲ್ಲ. ಅದು ಗೊತ್ತು ನಮಗೆ. ನಿಮಗೆ ಗುರುಗಳೇ ಬೇಡ ಸರ್, ನಾವು ಹುಟ್ಟಿದ ಮೇಲೆ ನಮ್ಗೆ ಅಪ್ಪ ಅಮ್ಮ ಗೊತ್ತಾಗೈತೆ. ಅಲ್ಲ ಗುರುಗಳೇ, ನನಗೆ ಇನ್ನೂ ನೆನಪಿದೆ. ನೀವು ರೀಸೆಂಟ್ಲಿ ಯಾವುದೋ ಒಂದು ಹೀರೋ ಮ್ಯಾಟರ್ ಒಂದು ನಾವು ಕಾಂಟ್ರವರ್ಸಿ ಆಯಿತು, ನೀವು ಸಿಗ್ತೀರಿ ನನಗೆ. ಸಿಕ್ಬಿಟ್ಟು ಸರ್ ಹಿಂಗೆ ಮಾತಾಡ್ಬಿಟ್ಟಿದ್ದೀನಿ ಸರ್ ಅಂತ ನಾನು ಹೇಳ್ತೀನಿ. ಯಾಕೆ ಗುರುಗಳೇ ಸುಮ್ಮನೆ ಯಾಕೆ ಎಲ್ಲ ತಲೆ ಮೇಲೆ ತಂದ್ಕೋತೀರಿ? ಇಲ್ಲ ಗುರುಗಳೇ, ಈಗ ಸ್ವಿಚ್ ಆಫ್ ಮಾಡ್ಕೊಂಡು 3 ದಿನ ಹೋಗ್ಬಿಡ್ತೀನಿ, ಅಷ್ಟೊತ್ತಿಗೆ ವೈರಲ್ ಆಗ್ಬಿಟ್ಟಿರ್ತದು ಅಂತಂದ್ರಿ. ಅಂದರೆ ನಿಮಗೆ ಗೊತ್ತು ಇದರಿಂದ ಪ್ರಾಬ್ಲಮ್ ಆಗುತ್ತೆ, ಇದರಿಂದ ಉಲ್ಟಾ ಹೊಡಿಯುತ್ತೆ, ಇದು ಎಲ್ಲೋ ಬುಡಕ್ಕೆ ಬರುತ್ತೆ ಅಂತ ಗೊತ್ತಿದ್ರೂ ಅದನ್ನ ಹೋಗಿ ಕೆಣ್ಕರಿ ಯಾಕೆ ನೀವು ಒಂದೊಂದ್ಸಲಿ ಅಂತ. ಸರ್, ನಾನಂತರ ಸಬ್ಜೆಕ್ಟ್ ಅಲ್ಲ ಅಂಬರೀಷ್ ಅವ್ನಿಗೆ ಅಂತ ದುರ್ಯೋಧನ ಇದಾನಲ್ಲ ಸರ್, ದುರ್ಯೋಧನಿಗೆ ಕೃಷ್ಣ ಬುದ್ಧಿ ಹೇಳಕ್ಕೆ ಬಂದಂತೆ ಒಂದು ಸರಿ. ಅವಾಗ ಹೇಳಿದ ದುರ್ಯೋಧನ, ಅಲ್ಲಿ ಅರ್ಜುನ ಇದ್ದಾನೆ, ನೀವು ಒಳ್ಳೇದು ಕೆಟ್ಟದ್ದು ಎರಡನ್ನೂ ಕೇಳ್ತಾನೆ, ಅವ್ನಿಗೆ ಹೇಳು. ದುರ್ಯೋಧನ ಹೇಳ್ತಾನಂತೆ, ನನಗೆ ಒಳ್ಳೇದು ಗೊತ್ತು ಕೆಟ್ಟದ್ದು ಗೊತ್ತು, ನಾವು ಕೇಳೋಕ್ಕೆ ಟೈಮ್ ಇಲ್ಲ ಅನ್ನಂತೆ ಕೃಷ್ಣನಿಗೆ. ಹಂಗೆ ಸರ್ ಒಂದು ಹೇಳ್ತೀನಿ ಕೇಳಿ, ಯಾರಿಗೆ ನೋವು ಮಾಡೋದಂತ ನಾನು ಹೇಳಲ್ಲ, ಸತ್ಯ ಮಾತಾಡ್ತೀನಿ. ಹಾಗಾಗಿ ಒಬ್ಬರು ನೋಯಿಸ್ಬೇಕು ಅಂತ ನಾನು ಯಾವತ್ತೂ ಅನಿಸಲ್ಲ. ಯಾಕಂದರೆ ಈ ದೇಹ 4 ಜನ ವಿಶ್ವಾಸ ಮಾಡೋಕ್ಕೆ ಬಂದಿದ್ದೆ, 4 ಜನ ನೋಯಿಸೋಕೆ ನಾನು ಈ ದೇಹ ಎತ್ತಿಲ್ಲ. ಯಾಕಂದರೆ ಈ ದೇಹಕ್ಕೂ ಮುಕ್ತಿ ಬೇಕು, ಭಗವಂತ ನಮಗೂ ಮುಕ್ತಿ ಬೇಕು. ನಾವು ಉಳಿಸಲ್ಲ. ನನಗಾದ ಅನ್ಯಾಯವನ್ನು ಹೇಳ್ಕೆ ಅಂದೆ, ಅದು ತಪ್ಪು ಅಂತ ಹೇಳಿದ್ರೆ ನಾನೇನು ಮಾಡಲಿ? ನನಗೆ ಅನ್ಯಾಯನ ಯಾರು ಕೇಳ್ತಾರೆ? ಭಾಳ ವಿಶೇಷ, ನಾನು ಚಪ್ಪಲಿಂದಲೇ ಕಾಲಕ್ಕೆ ಹೋಗ್ತಾ ಇರ್ತೀನಿ, ಚುಚ್ಚಿದಾಗ ಯಾವನೋ ಕಾಲಕ್ಕೆ ಚಾಕು ಹಾಕ್ಬಿಟ್ಟನಂತ ಹೇಳಿದಾಗ ಹೆಂಗೆ ನೋವಾಗುತ್ತೆ? ಅಲ್ಲೋ ಮಳೆ ಚುಚ್ಚಿರೋದು ತಕ್ಕ ತಿಂದ್ಬಿಡಿ ಅಂದರೆ, ಇಲ್ಲ ಆರೇ ಹೋದನ್ನು ಚಾಕು ಹಾಕ್ಬಿಟ್ಟವ್ರು ಕಾಲಿಗೆ ಅಂದ್ಬಿಟ್ರೆ ಅದು ನೋವಾಗುತ್ತೆ. ಕಷ್ಟಪಟ್ಟಿದ್ದೀವಿ ಸರ್, ಕಷ್ಟಪಟ್ಟಿರೋದನ್ನ ಕೇಳ್ತೀವಿ, ಭಾಳ ಅರ್ಥ ಮಾಡಿ ಕೇಳಿ. ಭಾಳ ಪ್ರಪಂಚದಲ್ಲಿ ನನಗೆ ಇಲ್ಲಿವರೆಗೂ ಸರ್ ನನ್ನ ಲೈಫಲ್ಲಿ ಒಂದು ತಪ್ಪು ಮಾಡಲ್ಲ, ಇನ್ನು ಮುಂದೆ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಬಂದು ಕ್ಲೈಂಟನ್ನು ಎದುರಿಸಿ ದುಡ್ಡು ಕಿತ್ಕೊಳಲ್ಲ, ಇಲ್ಲ ಪರಿಹಾರ ಇದೆ ಅಂತೇಳಿ ಒಬ್ಬರನ್ನ ಯಾಮರ್ಸಲ್ಲ. ನನ್ನ ಲೈಫಲ್ಲಿ ನನಗೆ ಇರೋದನ್ನ ಹೇಳ್ತೀನಿ. ಹಾಗಾಗಿಯೇ ನಾನು ಇರೋದನ್ನ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ಅವ್ರ ಜಾತಕನ ಹೇಗಿದೆ ಅಂತ, ಇದನ್ನು ಹೆಂಗೆ ಪರಿಹಾರ ಮಾಡ್ಕಿಲ್ಲ ಅಂತ ಹೇಳ್ತೀನಿ. ಇವಾಗ ನಂಗೆ ತಪ್ಪು ಮಾಡೋಕ್ಕೆ, ನಾನು ಮನುಷ್ಯ ತಪ್ಪು ಮಾಡಿದ್ದೀನಿ, ಆದರೆ ಇನ್ನು ಮುಂದೆ ಒಂದು ಸಣ್ಣ ತಪ್ಪನ್ನು ಮಾಡಲ್ಲ. ನನ್ನ ಬ್ರಹ್ಮನ ಮೇಲೇ ತಪ್ಪು ಮಾಡಲ್ಲ. ನನಗೆ ಅದು ಇಷ್ಟ ಇಲ್ಲ, ನಾನು ಮಾಡಲ್ಲ. ನಾನು ನೆಮ್ಮದಿಯಾಗಿರ್ಬೇಕು ಈ ಪ್ರಪಂಚದಲ್ಲಿ. ನಂಗೆ ತುಂಬ ಚೆನ್ನಾಗಿ ನಂಗೆ ಸಂಸಾರವನ್ನು ಭಗವಂತ ಕೊಟ್ಟವನು, ನನ್ನ ಫ್ಯಾಮಿಲಿನ, ಭಾಳ ವಿಷಯ, ನನ್ನ ಫ್ರೆಂಡ್ಸ್ ಇವರೆಲ್ಲರೂ ತುಂಬ ದೇವ್ರಂತ ಅಂದ್ಕೊಟ್ಟವನೆ. ಹಾಗಾಗಿ ಇನ್ನು ಮುಂದೆ ಹೊಸ ಫ್ರೆಂಡ್ಸ್, ಹೊಸ ಲೈಫ್ ಬೇಕಲ್ಲ. ಇರೋರ ಜೊತೆ ನೆಮ್ಮದಿಯಾಗಿದ್ದರೆ ಸಾಕಾಯ್ತು. ಇರೋರ ಜೊತೆ ಇವಾಗ ಒಂದು ಗರುಡನ್ನು ಹಾವು ಕೇಳುತ್ತಂತೆ. ಭಾಳ ವಿಶೇಷವಾಗಿ ಹಾವನ್ನು ಗರುಡ ಕೇಳುತ್ತಂತೆ, ಗರುಡ ಚೆನ್ನಾಗಿದೆಯಾ ಅಂತ ಕೇಳುತ್ತಂತೆ. ಇದನ್ನು ಕಣ್ಣದಾಸನ್ ಬರೆದಿರೋದು. ಕಣ್ಣದಾಸನ್ ದೊಡ್ಡ ಕವಿ, ಭಾಳ ವಿಶೇಷ ತಮಿಳಲ್ಲಿ. ಆವಾಗ ಹಾವು ಹೇಳುತ್ತಂತೆ, ಇರೋ ಜಾಗದಲ್ಲಿ, ಗರುಡ ಹೇಳುತ್ತಂತೆ, ಇರೋ ಜಾಗದಲ್ಲಿ ಇದು ಕೇಳಿದರೆ ಎಲ್ಲರೂ ಚೆನ್ನಾಗಿರ್ತಾರಂತ. ಶಿವನ ಕೊಳ್ಳಲ್ಲಿ ಇದ್ಬಿಟ್ಟು ಹಾವು ಗರುಡನ ಚೆನ್ನಾಗಿತ್ತು ಅಂದರೆ ಬಿಡುತ್ತೆ, ತಲೆಗಡೆ ಇಳಿದ್ಬಿಟ್ಟು ಹೇಳೋದು ಗರುಡನ ಬಾಯಲ್ಲಿರುತ್ತೆ. ಹಂಗೆ ತುಂಬ ಜನ ಕೇಳ್ತಾರೆ, ಸುಮ್ಮನೆ ಚೆನ್ನಾಗಿದೆ ಅಂತ ಕೇಳ್ತಾರೆ, ಬಂತು ಅಂತ ಕೇಳೋಕ್ಕಲ್ಲ. ಎಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎದುರುಗಡೆ ಬಂದು ಕೇಳಿ ಉತ್ತರ ಕೊಡ್ತೀವಿ. ಅವ್ರ ಜಾತಕ ಕೇಳಿ, ಅವ್ರ ಸಾವು ಯಾವತ್ತು ಬರುತ್ತೆ ಅಂತ ಹೇಳ್ತೀನಿ. ಸರ್, ಎಷ್ಟೋ ಜನಕ್ಕೆ ಮಕ್ಕಳು ನಿಮಗೆ ಹುಟ್ಟಿಲ್ಲ ಅಂತ ಹೇಳಿದ್ದೀನಿ. ಇಂಥ ಸಬ್ಜೆಕ್ಟು ನನ್ನ ಆಪ್ಷನ್ ನಡೆದವೆ, ಒಪ್ಕೊಂಡಿರ್ತಾರೆ ಮಕ್ಕದ ಮೇಲೆ. ಹೌದು, ಕೇಳಕ್ಕೆ ಬಂದಿರೋದು ಅವ್ರು ದುಡ್ಡು ಕೊಟ್ಟು ಅವ್ರ ಜಾತಕ ಕೇಳಕ್ಕೆ ಬಂದ. ನಾನ್ಯಾಕೆ ಸುಳ್ಳು ಹೇಳ್ರಿ ಸರ್? ಅವ್ರ ದುಡ್ಡು ಕೊಟ್ಬಿಟ್ಟು ಅವ್ರು ನನ್ನ ಬಗ್ಗೆ ಹೇಳಕ್ಕೆ ದುಡ್ಡು ಕೊಟ್ಟವ್ರ ಅವ್ರ ಬಗ್ಗೆ ಅವ್ರು ದುಡ್ಡು ಕೇಳಕ್ಕೆ ಬಂದವ್ರೆ. ನಿಮ್ಮ ಮಗು ನಿಮಗೆ ಹುಟ್ಟಿಲ್ಲ ಅಂತ ಹೇಳ್ತೀನಿ. ಇಂಥವು ಕೂಡ ನನ್ನ ರೆಕಾರ್ಡ್ ಆಗಿದ್ದಾವೆ. ಎಷ್ಟೋ ಜನ ಕೇಳಿದ್ದೀನಿ ನನ್ನ ಲೈಫಲ್ಲಿ. ಹೆಂಗೋ ನೆಮ್ಮದಿಯಾಗಿ ಅವ್ರ ಪಾಡಿಗೆ ಅವ್ರು ಬದುಕ್ತಾ ಇರ್ತಾರೆ ಸರ್. ಅವ್ರು ಕೇಳಕ್ಕೆ ಬರ್ತಾರೆ ಸರ್, ಎಲ್ಲವೂ ಬರುತ್ತೆ. ಒಬ್ರಿಗೆ ಹೇಳಿದ್ದೀನಿ, ನನ್ನ ಲೈಫಲ್ಲಿ ಒಂದು ಮಿರಾಕಲ್ ಘಟನೆ ನಡೀತಿದೆ. ಮಿರಾಕಲ್ ಅಂದರೆ ಮಿರಾಕಲ್, ಹುಡುಗಿರೇ ಮದುವೆ ಆಗ್ಬಿಟ್ಟಾರೆ. ನಾನು ಒಂದ್ಸರಿ ಹೇಳ್ತೀನಿ,
ನೀವೇ ಮದುವೆ ಆಗ್ಬಿಟ್ಟಿರ ಅಂತ ಹೇಳ್ತೀನಿ. ಹೌದು ಅಂತ ಹೇಳ್ತಾರೆ. ಇವನ ಗಂಡ ನನ್ನ ಹೆಂಡ್ತಿ ಅಂತಾರೆ. ಮಿರಾಕಲ್ ಘಟನೆಗಳೆಲ್ಲ ನಡೆದವು ನನ್ನ ಆಫೀಸಲ್ಲಿ, ಗೊತ್ತಾ? ಸಾವಿರ ನಡೆದವೆ ಸರ್. ನನ್ನ ಆಫೀಸಲ್ಲಿ ಕೇಳಕ್ಕೆ ಬಂದಿರ್ತಾರೆ. ಸಾವಿರ ನಡೆದವು ಘಟನೆಗಳು, ಸಾವಿರ ನಡೀತವೆ, ಮುಂದೆನೂ ನಡೀತವೆ. ನಾನು ಹೇಳಿದ ಮಾತು ಸರ್. ಈ ಸರ್, ಇವಾಗ ಕಲಿಯುಗದಲ್ಲಿ ನಂದು ಗುರುಗಳ ಎಂಡಲ್ಲಿ 4 ಪ್ರಿಡಿಕ್ಷನ್ ನಿಮ್ಮ ಕಡೆಯಿಂದ. ಹೇಳಿ. 4 ಪ್ರಿಡಿಕ್ಷನ್ನು ನಾನು ಅದಾದ್ಮೇಲೆ ನಿಮ್ಮ ಜೊತೆ ಮಾತು ಕೂತ್ಕೋತೀನಿ. ಹೇಳಿ. ಮೊದಲನೇದು, ಡಿ ಬಾಸ್ ಯಾವಾಗ ರಿಲೀಸ್ ಆಗ್ತಾರೆ? ಸರ್ ನೋಡಿ, ನನಗೆ ಅವ್ರ ಫ್ಯಾಮಿಲಿ ನಂಗೆ ಚೆನ್ನಾಗಿ ಪರಿಚಯ, ಭಾಳ ದೊಡ್ಡ ಚೆನ್ನಾಗಿ ಪರಿಚಯ, ಭಾಳ ಅದ್ಭುತವಾಗಿ. ಒಂದು ನಾನು ಓಪನಾಗಿ ಹೇಳ್ತೀನಿ, ಅವ್ರಿಗೆ ಯಾವಾಗಲೂ 8 ಆಗಲ್ಲ, 9 ಆಗಲ್ಲ ಅವ್ರ ಡೇಟಿಗೆ. ಅವ್ರು ಅದೇ ತಿಂಗಳಲ್ಲಿ ಮತ್ತೆ ಲಾಕ್ ಆಗಿದ್ದಾರೆ. ಸಲ ಅದೇ ತಿಂಗಳಲ್ಲಿ ಲಾಕ್ ಆಗಿದ್ದರು. ಅವ್ರು 8ನೇ ತಾರೀಕಲ್ಲಿ ಏನೋ ಒಂದು ಮಾಡ್ಕೊಳ್ತಾರೆ. ಅದಾಗಿ ಬೆಳಿಗ್ಗೆ 9ನೇ ತಾರೀಕು ಅವ್ರು ಅಟ್ಯಾಕ್ ಮಾಡುತ್ತೆ. ಆವಾಗ ರಾನ್ ಅಕ್ಷರಕ್ಕೆ ಟೈಮ್ ಚೆನ್ನಾಗಿಲ್ಲ ಅಂತ ಇದ್ದು, ಆವಾಗ ಅವರು ಮೈಸೂರಲ್ಲಿ ರಾಡಿಸನ್ ಹೋಟ್ಲಲ್ಲೇ ಇರ್ತಾರೆ 100%. ನಮಗೂ ಅವ್ರ ಫ್ಯಾಮಿಲಿ ಮೇಲೆ ಭಾಳ ಗೌರವ. ನಾನು ಈಗಲೂ ಮಾತಾಡ್ತೀನಿ ಭಾಳ ಅದ್ಭುತವಾಗಿ. ಅವರ ಜಾಗದಲ್ಲಿ ವೃಷಭ ಲಗ್ನ 12 ಗಂಟೆ 22 ಮಡಿಕೇರಿ ಹುಟ್ಟಿರೋದು ಜಾತಕ. ಅವ್ರ ಡೇಟ್ ಆಫ್ ಬರ್ತ್ ನನ್ನ ಹತ್ರ ಇದೆ. ನಂಗೆ ಚೆನ್ನಾಗಿ ಜಾತಕ ಇದೆ, ನಂಗೆ ಗೊತ್ತು. ಅವ್ರ ಮನೇದು ಎಲ್ಲರದ್ದು ಜಾತಕ ನನ್ನ ಹತ್ರ ಇದೆ, ಪಕ್ಕ ಇದೆ. ಈ ವೃಷಭ ಲಗ್ನಕ್ಕೆ ಗುರು ಕೆಟ್ಟನು, ಗುರು ಮತ್ತು ರಾಹು ಕೆಟ್ಟನು, ಮತ್ತು ಉಚ್ಚ ಗುರು ಗ್ರಹ ಇದ್ದರೆ, ಉಚ್ಚ ಶುಕ್ರ ಗ್ರಹ ಇದ್ರೆ ಇದೆಲ್ಲ ತಲೆನೋವೇನೆ. 2027ಕ್ಕೆ ಆ ಗುರುದಶ ರಾಹು ಭಕ್ತಿ ಮುಗಿದಿದೆ. 100% ಅಲ್ಲಿಂದ ಆಚೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ. 2027 ಅಪ್ರಾಕ್ಸಿಮೇಟ್ ಯಾವ ತಿಂಗಳು? ನಿಯರಾಗಿ ಒಂದು 6-7 ತಿಂಗಳು, 6ನೇ ತಿಂಗಳು, 1 ವರ್ಷ ಅಂತ ಜೂನ್ ಜುಲೈ ಆಜುಬಾಜು ಇದೆ ಅನ್ಸುತ್ತೆ. ನನಗೆ ಗೊತ್ತಿರೋದು ಆವಾಗಲೇ. ಆ ಟೈಮಲ್ಲಿ ರಿಲೀಸ್ ಆಗ್ಬೋದು. ಹಾಗೆ ನಾನು ಪ್ರಿಡಿಕ್ಷನ್ ಮಾಡಿದ್ದೆ. ಬೇಲಾಗೋದು ನಾನೇ ಪ್ರಿಡಿಕ್ಷನ್ ಮಾಡಿದ್ದೆ. ಮತ್ತೆ ನಾನು ಒಂದ್ಸರಿ ಯಾರೋ ಕೇಳ್ತಾರೆ, ನಾನು ಹೇಳೋಕ್ಕೆ ಇಷ್ಟಪಡೋದು ಕೇಳ್ತಾರೆ. ನಾನು ಭದ್ರಕಾಳಿ ಮುಗಿಸಿ ಬರ್ತಾ ಇದೆ, ತೊಪ್ಪೂರು ಟೋಲ್ನ ದಾಟಿ ನಾನು ಕೇಳ್ತಾರೆ, ಇಲ್ಲ ಮತ್ತೆ ಹೋಗ್ತಾರೆ ಒಳಗಡೆ ಅಂತ ಹೇಳ್ತೀನಿ. ಮತ್ತೆ ಹೋಗ್ತೀರಂತ ಮೊನ್ನೆ ಅವರೇ ಮತ್ತೆ ಫೋನ್ ಮಾಡಿದರು, ಏನಿದು ಅಂತ. ಯಾರೋ ದರ್ಶನ್ ಬಗ್ಗೆ ಟಿ ವಿಲಿ ಕೇಳ್ತಾರೆ. ನಾನು ದರ್ಶನ್ ನೋಡಿದೆ, ಅವರು ಜೈಲಿಗೆ ಹೋದರು, ಬಿಗ್ ಬಾಸ್ ನೋಡಿದೆ, ಬಾಗ್ಲಾಕಿದ್ರು ಅಂತ. ಆವಾಗ ನಾನು ಹೇಳ್ತೀನಿ, ಅಣ್ಣ ನನ್ನ ಪ್ರೋಗ್ರಾಮನ್ನು ನೋಡಬೇಡ ಅಂತ. ಅದು ಮಿಲಿಯನ್ ಗಟ್ಟಲೆ ಕಿತ್ಕೋಗಿದ್ದೆ ಆ ಮಾತಲ್ಲಿ. ಅದಾದಮೇಲೆ ಅವ್ರ ಕುಟುಂಬದವರೇ ಫೋನ್ ಮಾಡಿದರು. ಅವಾಗ ನಾನು ಹೇಳಿದೆ, ಸಖತ್ತಾಗಿ ಅವನಿಗೆ ಉತ್ತರ ಕೊಟ್ಟಿದ್ರು ಅದು ಅಂದೆ. ಹಾಗಾಗಿ 2027 ಜೂನ್ ಜುಲೈ ಹೆಂಗೆ ಆಗುತ್ತೆ. 2ನೇ ಪ್ರಿಡಿಕ್ಷನ್. ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಟರ್ಮ್ ಚೀಫ್ ಮಿನಿಸ್ಟರ್ ಆಗ್ತಾರೆ. 100ಕ್ಕೆ 100 ಆಗ್ತಾರೆ. ನೆಕ್ಸ್ಟ್ 28 ಎಲೆಕ್ಷನ್ ಆಗ್ತಾರೆ. ತುಂಬ ಒಳ್ಳೆ ರಾಜಕಾರಣಿ ಸಿಕ್ಕಿದ್ದಾರೆ. ತುಂಬ ಬಿಗ್ನೆಸ್ ರಾಜಕಾರಣಿಗಳು ಬೇಕಾಗಿತ್ತು, ಸುಮ್ಮನೆ ಏನೋ ಅನ್ನೋದಲ್ಲ. ಡಿ ಕೆ ಶಿವಕುಮಾರ್ ಒಂಥರ ನಮಗೆ ತಿಳಿದ್ರೆ ಕೃಷ್ಣನ ಅವತಾರನೂ ಗೊತ್ತು, ದುರ್ಯೋಧನ ಅವತಾರನೂ ಗೊತ್ತು, ದಾನ ಮಾಡಲು ಕಾರಣ ಗುಣನೂ ಇದು, 3 ಇಷ್ಟು ಗುಣನೂ ಕೂಡ ಇದ್ದಾವೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಬೆಸ್ಟ್ ರಾಜಕಾರಣಿ, ಕರ್ನಾಟಕಕ್ಕೆ ನಂಬರ್ 1 ರಾಜಕಾರಣಿ ಆಗ್ತಾರೆ. ನೆಕ್ಸ್ಟ್ ಸೀಟ್ ಗೆದ್ದು ಅವರೇ ಫುಲ್ ಕೂತ್ಕೋಬೇಕು. 100% ಯೋಗ ಇದೆ. ಸೆಂಟ್ರಲಲ್ಲಿ ನೆಕ್ಸ್ಟ್ ಟರ್ಮಲ್ಲಿ ಮೋದಿ ಕಂಟಿನ್ಯೂ ಆಗ್ತಾರೆ? ಡೌಟ್ ಇದೆ. ಮೋದಿ ಡೌಟ್ ಇದೆ, BJP ಡೌಟ್ ಇದೆ? ಎರಡೂ ಡೌಟ್ ಇದೆ. ಲಾಸ್ಟ್, ಯಾಕಂದರೆ ತಮಿಳಲ್ಲಿ ವಿಜಯ್ ಒಂದು 40 ಸೀಟ್, 35-40 ಸೀಟ್ MP ಹೊಡೀತಾರೆ ವಿಜಯ್. ಪಕ್ಕ ತಮಿಳ್ನಾಡು ಸ್ಕ್ರೀನ್ ಶಿಫ್ಟ್ ಮಾಡೋ ತಾಕತ್ತಿದೆ. ಅವ್ರು BJP ಜೊತೆ ಹೋಗೇ ಇಲ್ಲ. ಕಾಂಗ್ರೆಸ್ ಜೊತೆ 40 ಸೀಟ್ ಈಜಾಗಿ ಬಂತು. ಕರ್ನಾಟಕದಲ್ಲಿ ಒಂದು 28 ಸೀಟ್ MP ಇರ್ಬೋದೇನೋ. 15ರಿಂದ 20ವರೆಗೂ ಹೋಗ್ಬಿಡ್ಬೋದು. ಅಲ್ಲಿಗೆ 60 ಸೀಟ್ ಆಯಿತು. 330 ಸೀಟ್ ಇದ್ದರೆ ಸಾಕು. ಕೇರಳ ಕನ್ಫರ್ಮ್ BJP, ಕಾಂಗ್ರೆಸ್ ಅಲ್ಲಿ ಆರಾಮಾಗುತ್ತೆ. ಭಾಳ ವೈಬ್ರೇಷನ್. ಆಲ್ಮೋಸ್ಟ್ಲಿ BJP ಎಲ್ಲ ಸಿನಿಮಾ ನಟರನ್ನ ಎಲ್ಲ ರಾಜ್ಯದಲ್ಲೂ ಕೂಡ ಇಬ್ಬಿಬ್ಬರನ್ನ ಕರೆದು ಮಾತಾಡಿಸ್ತಾರೆ, ನೀನು ನೆಕ್ಸ್ಟ್ ನಮ್ಗೆ ಕ್ಯಾನ್ವಾಸ್ ಮಾಡಬೇಕು ಅಂತ. ಹಾಗಾಗಿ ಕರ್ನಾಟಕದಲ್ಲಿ 2 ರಾಜಕಾರಣಿಗಳು ಮಾತಾಡ್ಕೊಂಡ್ಬಂದರೆ ಯಾವ ಟಿ ವಿಗೂ ವೈರಲ್ ಆಗಿಲ್ಲ, ನನಗೆ ಗೊತ್ತು. ಅದು ಕರ್ನಾಟಕದಲ್ಲಿ 2 ಸಿನಿಮಾ ನಟರು ಹೋಗಿ ಮಾತಾಡ್ಕೊಂಡ್ಬಂದಾರೆ ಅಮಿತ್ ಶಾನ್ ಹತ್ರ. ನನಗೆ ಗೊತ್ತು, ನಾನು ವೈರಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾವ ಟಿ ವಿಗೆ ರಿಪೋರ್ಟರ್ ಸಿಕ್ಕಿಲ್ಲ. ಎಲ್ಲ ರಾಜ್ಯದಲ್ಲೂ ಕೂಡ ಕ್ಯಾನ್ವಾಸ್ ಮಾಡ್ತಾರೆ. ನೋಡಿ, ಅಣ್ಣಾಮಲೈನ ನೀಟಾಗಿ ಬಿಡಿಸ್ತಾರೆ ಅಂತ ಗೊತ್ತಿತ್ತು. ಅಣ್ಣಾಮಲೈನ BJP ಬಿಡಿಸಿ ತಮಿಳ್ನಾಡಿಗೆ ಓಟ್ ಹಾಕಲ್ಲಂತೆ BJP ಕರ್ಕೊಬಂದರು. ಮೆತ್ತಗೆ ರಜನಿಕಾಂತ್ ಮಗಳು ಸೇರ್ಕೊತಾವ್ರೆ. ರಜನಿಕಾಂತ್ ವೈಫ್ ಕೂಡ ಒಂದು ಪಕ್ಷ ಕಟ್ಟಿದ್ದಾರೆ. ಮೆತ್ತಗೆ ಒಂದೇ ಪಕ್ಷ, ಅದು ರಜನಿಕಾಂತ್ ಪಕ್ಷನ ಥರ ಮಾಡಿಬಿಡ್ತಾರೆ. ಆಮೇಲೆ 100% ಓಟ್ ಹೊಡೆಯೋಕ್ಕೆ ಟ್ರೈ ಮಾಡ್ತಾರೆ. ಆದರೆ MP ಆಗಲ್ಲ. ಅದು MP ಆಗಲ್ಲ. ಯಾಕಂದರೆ ವಿಜಯ್ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಭಾಳ ಅದ್ಭುತವಾಗಿದೆ. ವಿಜಯ್ ಜಾತಕ ಸಖತ್ತಾಗಿದೆ. ಟಂಪ್ಗೆ ಪೈಪೋಟಿ ಕೊಡ್ಬೋದು. ವಿಜಯ್ ಜಾತಕದಲ್ಲಿ ಟಂಪ್ಗೆ ಪೈಪೋಟಿ ಕೊಡ್ಬೋದು. ನಾನು ಹೇಳಿದೆ, ನರೇಂದ್ರ ಮೋದಿನೇನಾದ್ರು ವಿಜಯ್ನೇನಾದ್ರು CM ಅನ್ನೋ ಥರ ಏನಾದ್ರು ಅನೌನ್ಸ್ಮೆಂಟ್ ಮಾಡಿಬಿಟ್ರೆ ಕಾಂಗ್ರೆಸ್ಸಲ್ಲಿ ಸಾಲಿಡ್ ಬಿಡೋ ಹಾಕ್ಬೋದು. 280 ಸೀಟ್ 230 ಸೀಟ್ ಹೊಡೆದ್ಬಿಟ್ಟು ಪಕ್ಷದ ಸೇರಿಸ್ಕೊಂಡು ಅಧಿಕಾರಕ್ಕೆ ತರ್ಬೋದು. ಲಾಸ್ಟ್, ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಮ ಪ್ರಕಾರ ಟಾಕ್ಸಿಕ್ ಪ್ರಿಡಿಕ್ಷನ್ ಏನು? ಆವ್ರೇಜ್. ಲಾಸ್ ಆಗಲ್ಲ, ಲಾಭ ಆಗಲ್ಲ. ಬರೋರಿಗೆಲ್ಲ ಟೈಮ್ ಬೇಕಲ್ಲ, ಬಂದು ಒಯ್ತಾ ಇರ್ತಾರೆ. ಅವ್ರು ಬರೋಕ್ಕೆ ಟೈಮ್ ತಗೋತವ್ರೆ. ಏನಕ್ಕೆ ಹಂಗೆ ಅನ್ಸುತ್ತೆ ನಿಮಗೆ? ಸರ್, ಮುನ್ಸೂಚನೆಗಳು ಇಷ್ಟೊತ್ತಿಗೆ ಬರಬೇಕಾಗಿತ್ತು.
ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಜನಕ್ಕೆ ಏನಾಗುತ್ತೆ ಅಂದರೆ ಇವಾಗ ಸಿನಿಮಾ ಕ್ರೇಜ್ ಹೋಗ್ಬಿಟ್ಟಿದೆ, ತುಂಬ ಹೋಗ್ಬಿಟ್ಟಿದೆ. ಮಾರ್ಕೆಟಿಂಗಿನೇ ಗಿಮಿಕ್ ನಡೀತಿರೋದು. ಯೂಟ್ಯೂಬ್ ಇನ್ಸ್ಟಾಗ್ರಾಮ್ನೆಲ್ಲ ಕೊಂಡ್ಕೊತಾರೆ, ಸೂಪರ್ ಸಿನಿಮಾ ಅಂತ ಹೋಗ್ತಾರೆ, ಥಿಯೇಟ್ರಲ್ಲಿ ಹೋದ್ರೆ ತಲೆನೋವು ಬರ್ತಿರುತ್ತೆ. ಈ ಥರ ಆಗುತ್ತೆ. ಎಲ್ಲ ಕಮರ್ಷಿಯಲ್, ಬ್ರೈನು ಕೂಡ ಕಮರ್ಷಿಯಲ್ಲು ಎಲ್ಲ. ಇವಾಗ ನೋಡಿ ಸರ್, ನಮ್ಮಂಥವ್ರಿಗೆಲ್ಲ ಟೈಮೇ ಇರಲ್ಲ. ಹೋಗಿ 3 ಅವರ್ ಕುತ್ಕೋಬೇಕು ಅಂದರೆ 1 ಅವರ್ ಬೆಂಗಳೂರು ಟ್ರಾಫಿಕ್ಕು, 3 ಅವರ್ ಥಿಯೇಟ್ರು, ಅದು ಇದು ತಿನ್ಕೊಂಡು 5 ಅವರ್ ಟೈಮ್ ಎಲ್ಲಿ ಕೊಡೋಣ ಒಂದು ದಿವಸದಲ್ಲಿ. 8 ಅವರ್ ಡ್ಯೂಟಿ ಮಾಡಬೇಕು. 5 ಅವರ್ಸ್ ಹೋದರೆ ಅಲ್ಲಿ ತಕ್ಕಂಥ ಬ್ರೈನ್ ಇರೋನು ವರ್ಕ್ ಮಾಡಿರ್ಬೇಕು. ಏನೋ ಒಂದು ಇವಾಗ ಎಸ್ ರಾಜಮೌಳಿ ಪಿಕ್ಚರ್ ನೋಡ್ತೀವಿ, ಪಿಕ್ಚರ್ ಫೇಲ್ಯೂರ್ ಆದರೂ ಕೂಡ ಒಂದು ಸಾಂಗ್ಸು, ಎಡಿಟರು, ಕ್ಯಾಮ್ರಾನೋ, ಸ್ಕ್ರೀನೋ ಇರುತ್ತೆ. ಏನೂ ಇರಲ್ಲ, ಇನ್ನೂ ಮತ್ತಂದು ಕೊಲೆ ಮಾಡ್ತಾಯಿಲ್ಲ ಇರೋದು. ಇವತ್ತಿನ ಕಾಲದಲ್ಲಿ ಕೊಲೆ ಮಾಡೋಕ್ಕಾಗತ್ತಾ? ಜ್ಞಾನವನ್ನು ಕೊಲೆ ಮಾಡಿಸ್ಬೇಕು, ಜ್ಞಾನನ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಅಂಥ ಕಥೆಗಳು ಬರಬೇಕು ಸಿನಿಮಾದಲ್ಲಿ. ಇವತ್ತು ಆ ಥರದ ಕಥೆಗಳು ಬೇಕು. ಇಲ್ಲ, ನೀವು ಕತೆ ಬರೆದಿರಲ್ಲ ಗುರುಗಳೇ ಒಂದು ಸಿನಿಮಾಗೆ? ನಾನು ಅವಾಗ ಬರದೆ ಟೈಮ್ ಇಲ್ಲ. ಅಲ್ಲ ಬರ್ದಿದ್ರಲ್ಲ, ಮಾಡಬೇಕು ಅಂತ. ನಾನೆಲ್ಲ ತೆಗೆದು ಕ್ರಿಮಿನಲ್ ಬ್ರೈನ್ನೇ, ಪಾಸಿಟಿವ್ ಎಲ್ಲ ಇರಲ್ಲ. ಇವಾಗ ಈಗ ಹೇಳಿದ್ರೆ ಲಾಂಗು ಮಚ್ಚು ಕೊಲೆ ಮಾಡ್ತಾರೆ ಅಂತ, ಈಗ ಮತ್ತೆ ಕ್ರಿಮಿನಲ್ ಅದೇ ಸ್ಟೋರಿ ತತ್ತಾರೆ ಇನ್ನೂ. ಅದು ವರ್ಕ್ ಆಗ್ತಾಯಿಲ್ಲ. ಇವಾಗ KGF ಅಲ್ಲಿ ಲಾಸ್ಟ್ ಇತ್ತ ಶೂಟ್ ಮಾಡ್ತಾರೆ, ಅವಶ್ಯಕತೆ ಇತ್ತು. ಇವಾಗ ಎಲ್ಲ ಪಿಕ್ಚರ್ಲಿ ಹೆಂಗೆ ಗೊತ್ತಾ, ಎತ್ತಿನ ಗಾಡಿಲೂ ಕೂಡ AK-47 ತಗೊಂಡು ಶೂಟ್ ಮಾಡ್ತಾಯಿತ್ತು. ಎತ್ತಿನ ಗಾಡಿಗೂ AK-47 ಏನು ಸಂಬಂಧ ಲಾಸ್ಟಲ್ಲಿ? ಈ ಥರ ಹೋಗ್ಬಿಟ್ಟಿದ್ದೆ. ಎತ್ತಿನ ಗಾಡಿಗೂ AK-47 ಎತ್ತಿನ ಗಾಡಿಗೂ ಶೂಟ್ ಮಾಡಿ ಗಾಡಿ ಕಿತ್ಕೋಗುತ್ತೆ ಅಂತ ಗೊತ್ತಿಲ್ಲ, ಥಿಯೇಟ್ರಲ್ಲಿ ಕಿತ್ಕೋಗ್ಬಿಡುತ್ತೆ ಅಂತ ಜನದ ಪ್ಲ್ಯಾನ್ಗಳು. ಅವ್ನು ಹಂಗೆ ತೋರ್ಸಾನೆ. ಸರ್ ಇಲ್ಲಿ ನೋಡಿ, ಸಿನಿಮಾ ಎಲ್ಲ ಕಡೆ ಡಬ್ಬೆ ಇರುತ್ತೆ. ನೀವು ಬಾಹುಬಲಿ ಪಿಕ್ಚರ್ ನೋಡಿರ್ಬೋದು. ಬಾಹುಬಲಿ ಒಬ್ಬ ಜ್ಯೋತಿಷನ್ ಹೇಳ್ತಾನೆ, ಅವ್ನು ಬರ್ತಾನೆ, ಬಂದು ಬಿಡಿಸ್ಕೋಗ್ತಾನೆ, ಹಂಗಿರುತ್ತೆ, ಬಂದಾಗ ವೈರಾಗುತ್ತೆ ಅಂತಾನೆ. ಅದೇ KGF ಅಲ್ಲಿ ನೋಡಿ, ಒಬ್ಬ ಭಿಕ್ಷೆ ಬಿಡೋನು, ಅವ್ನು ಹೇಳ್ತಿರ್ತೀನಿ, ಒಬ್ಬ ಬರ್ತಾನೆ, ನಮಗೆ ಬಿಡಿಸ್ಕೋಗ್ತಾನೆ. ಅಲ್ಲಿ ಜ್ಯೋತಿಷನ್ ಹೇಳ್ತಾನೆ, ಇಲ್ಲಿ ಭಿಕ್ಷೆ. ಒಂದೇ ಲೈನ್ ಬೇರೆ ಥರ ಇರುತ್ತೆ ಅಷ್ಟೇ, ಸೇಮ್ ಲಾಜಿಕ್. ಕತೆ ಇನ್ನೇನು 100 ತರೋಕ್ಕಾಗಲ್ಲ ಸರ್, ಭಾಳ ಕಷ್ಟ ಇದೆ. ಕತೆಗಳು ತರೋಕ್ಕಾಗಲ್ಲ, ಕಷ್ಟ ಇದೆ. ಇವಾಗ ಎಲ್ಲಿ ನಿಮ್ಮ ಪ್ರಕಾರ ಟಾಕ್ಸಿಕ್ ಆವ್ರೇಜ್ ಅವರೇಜ್ ಅಂದರೆ ಒಂದು 90%, 80% ಅಂತೂ ಕೊಡ್ಬೋದು ಸರ್. ಈಗ ಈ ವರ್ಷ ಬಿಗ್ ಬಾಸಿಗೆ ಕರೆದ್ರೆ ಮತ್ತೆ ಹೋಗ್ತೀರಾ? ಹೋದ್ರೆ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ರಿಯಲ್ ಆಗಿದ್ದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಂದರೆ ಜಗಳಕ್ಕೆ ಹೋಗಲ್ಲ. ಬಿಗ್ ಬಾಸ್ ಜಗಳ ಬೇಕಾಗಿಲ್ಲ. ಕರೆದ್ರೆ ನೀವೇನು ಜಗಳ ಮಾಡಿಲ್ವಾ ಸರ್? ನಾನು ಹೋಗಿ ಏನು ಮಾಡಲಿ ಸರ್? ನನ್ನನ್ನು ನಾನು ಫಸ್ಟಿಂದ ಕರಿತಾಯಿದ್ರು ಸರ್. ನೀವು ಹೋಗೋ ಸೀಸನ್ಗಿಂತ ಮುಂಚೆನೂ ಕರಿತಾಯಿದ್ರು. ನನಗೂ ನಾನು ಬರಲ್ಲ ಸರ್, ನಾನು ಪೇಮೆಂಟ್ ಕೊಡಿ ಅಂದರೆ. ಪೇಮೆಂಟಲ್ಲಿ ಯಾವಾಗ ನೀವು ದಿನಕ್ಕೆ 3 ಲಕ್ಷ ಕೇಳಿದ್ರೆ ಯಾರು ಕೊಡ್ತಾರೆ ಸರ್? ಒಂದು ಹೇಳ್ತೀನಿ ಕೇಳಿ ಸರ್, 3 ಲಕ್ಷ ಕೊಡ್ಬೇಕು ಸರ್, ಯಾಕೆ ಕೊಡಬಾರ್ದು? ಒಬ್ಬರಿಗೆ ದಿನಕ್ಕೆ 3 ಲಕ್ಷ ಕೊಟ್ಬಿಟ್ರೆ ಉಳಿದಿದ್ದ ಖರ್ಚು ಎಲ್ಲಿಂದ ನೋಡ್ಕೊಳ್ಳೋದು? ಅದಕ್ಕೆ ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಇವಾಗ ಜನ ಬರ್ತಾನೆ ಮಾಮೂಲಿ ಆಡಿಯನ್ಸ್ ತಗೋತಾವ್ರೆ. ಅದು ಲಾಜಿಕ್. ಅದು ಹುಚ್ಚಿನ ಮೊದಲು ಉಂಡೋನೇ ಜನ ಹೋಗಕ್ಕೆ ರೆಡಿ ಇಲ್ಲ. ಅವಾಗ ನಾನು ಅವ್ರಿಗೆ ಓದೆ ಸರ್, ಕಷ್ಟ ಆಗುತ್ತೆ ಸರ್. ಇವಾಗ ಭಾಳ ಮಿರಾಕಲ್. ಬಿಗ್ ಬಾಸ್ ಮನೆಗೆ ಹೋಗಿ ಏನು ಕಲ್ತ್ಕೊಬರೋದೇನಿಲ್ಲ, ಕಲಿಯೋದು ಏನಿಲ್ಲ. ಭಾಳ ಅದ್ಭುತವಾಗಿ ಅದನ್ನು ನಾನು ಒಂದು ಖುಷಿ ಓದೋಲ್ಲ ಇಂಥ ಒಂದು ಪ್ರೋಗ್ರಾಮ್ ಅನ್ನೋ ಒಂದು ಖುಷಿ 100%. ಜನ ಎಂಜಾಯ್ ಮಾಡ್ತಾರೆ, ಅದ್ಭುತವಾಗಿ ಎಂಜಾಯ್ ಮಾಡ್ತಾರೆ ಸರ್. ಅಲ್ಲೇನು ಗೊತ್ತು ಸರ್, ಬೇಡದಿರೋದು ಮಾತ್ರ ನಾನು ಭಾಳ ದಿವಸ ಇರ್ತಾನೆ, ಬೇಕಾದ ಮಾತ್ರ ಆಚೆ ಬರ್ತಾನೆ. ಇವಾಗ ನಿಮ್ಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಎಷ್ಟು ಕೊಡ್ಬೇಕು ವಾರಕ್ಕೆ ಪೇಮೆಂಟು? ನನಗೆ ಗೊತ್ತಿಲ್ಲ, ಅವ್ರು ಕೇಳಿದಾಗ ಹೇಳ್ಬೋದು. ಕೇಳಿದ ನನ್ನ ಪ್ರಕಾರ ಸರ್, ನೋಡಿ ಸರ್, ನನ್ನ ಅಸ್ಟ್ರಾಲಜಿ ನಾನು ಸೂಪರ್ ಸ್ಟಾರ್ ಸರ್. ನನ್ನ ಅಸ್ಟ್ರಾಲಜಿ ನಾನು ಸೂಪರ್ ಸ್ಟಾರು. ಅವ್ರವ್ರು ಸೂಪರ್ ಸ್ಟಾರ್ ಇರ್ತಾರೆ. ಹಾಗಾಗಿ ನನ್ನ ಸೂಪರ್ ಸ್ಟಾರ್ ನಂಗೆ ಅವ್ರು ಬೆಲೆ ಕಟ್ಕೊಡ್ಬೇಕು. ಹೆಸ್ರಿಗೋಸ್ಕರ ಹೋಗೋಕ್ಕಾಗಲ್ಲ. ನಂಗೆ ಬಿಗ್ ಬಾಸಿಂದ ಬಂದು ನನ್ನ ಅಸ್ಟ್ರಾಲಜಿ ನಾನೇನು ಇಂಪ್ರೂವ್ ಮಾಡ್ಕೊಳಕ್ಕೆ, ಅದು ನನ್ನ ಸ್ಟೈಲು ಸರ್. ಇವಾಗ ನಾನು ಒಬ್ಬ ಬಿಗ್ ಬಾಸಿಗೆ ನಾರ್ಮಲಾಗಿ ಹೋಗೋರಿಗೆ ಅವ್ರು ಒಬ್ಬರೇ ಇರ್ತಾರೆ. ನನಗೆ ಇಬ್ಬರು ಡ್ರೈವರ್ ಇರ್ತಾರೆ, 5-6 ಜನ ಕೆಲಸದವ್ರು ಇದ್ದಾರೆ, ಆಫೀಸ್ ಬಾಡಿಗೆ ಇರುತ್ತೆ, ಮನೆ ಬಾಡಿಗೆ ಇರುತ್ತೆ, ಕಾರೆಲ್ಲ ಒಂದು 150,000 ಇನ್ಸೂರೆನ್ಸ್ ಎಲ್ಲ ಯಾರು ಕಟ್ತಾರೆ, ಟೈರೆಲ್ಲ ಬ್ಲಾಕ್ ಆಗಿರ್ತವೆ. ಒಂದೊಂದು ಟೈರ್ ನಾವು ಎಲ್ಲ ಕಾರ್ಗೂ ಟೈರ್ ಚೇಂಜ್ ಮಾಡ್ಬೇಕಾದ್ರೆ ಬಿಗ್ ಬಾಸ್ ದುಡ್ಡನ್ನು 4 ವಾರದ ಕಟ್ಟಬೇಕು. ಅವು ಗೊತ್ತಿಲ್ಲದಲ್ಲೇ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಅಯ್ಯೋ ಅಷ್ಟು ಕೋಟಿ ಕೊಟ್ಟರು, ಇಷ್ಟು ಕೋಟಿ ಗೆದ್ದವನಿಗೆ ಅಷ್ಟು ಕೊಡ್ತಾಯಿಲ್ಲ ಕೊಡು. ಸ್ವಲ್ಪ ನಾಲೆಡ್ಜ್ ಇಲ್ಲ ಮಾಡೋರಿಗೆ. ಗೆದ್ದವನಿಗೆ 50% ಕೊಟ್ಟರೆ 35%, 35 ಲಕ್ಷ ಸಿಗುತ್ತೆ. 15 ಲಕ್ಷ ಮುರ್ಕೊಂಡಿರ್ತಾರೆ, 18% ಮುರ್ಕೊಂಡು 35 ಲಕ್ಷನೇ ಅಲ್ಲೇ ಕೊಡ್ತಾರೆ. ಇನ್ನು ವಾರಕ್ಕೆ 5 ಲಕ್ಷ 10 ಲಕ್ಷ ಎಲ್ಲ ಸರ್. ಜನ ನೋಡ್ತಾರಂತ ಏನೇನೋ ಮಾತಾಡಬಾರ್ದು. ಭಾಳ ವಿಶೇಷವಾಗಿ ಉಪ್ಪಿನಕಾಯಿನ ಊಟದ ಥರ ತಿಂದರೆ ತೊಳ್ಕೊಳಕ್ಕೂ ಕರಳು ಕೂಡ ಆಚೆ ಬಂದ್ಬಿಡ್ತಾರೆ. ಆಮೇಲೆ ಹಂಗೆಲ್ಲ ಮಾತಾಡೋರೆಲ್ಲ ಇದ್ದಾರೆ. ಈ ಉಪ್ಪಿನಕಾಯಿ ತಿನ್ನೋರು ತುಂಬ ಜನ ಇದ್ದಾರೆ. ಇನ್ಸ್ಟಾಗ್ರಾಮ್ ನೋಡ್ತಾರೆ. ಇವಾಗ ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ಇದನ್ನೇ ಒಂದು ವೃತ್ತಿ ಮಾಡ್ಕೊಬಿಟ್ಟಾರೆ. ಅಂದರೆ ನಿಮ್ಮಂಥವ್ರು ಹೋಗಿದ್ರೆ ಕರೆಕ್ಟಾಗಿ ಮಾತಾಡ್ತಾರೆ, ಇವರೇ ಗೆಲ್ತಾರೆ, ಇವ್ರು ಚೆನ್ನಾಗಿ ಆಡ್ತಾರೆ ಅಂತ. ಬಿಗ್ ಬಾಸ್ ಕಾರ್ಯಕ್ರಮ ಬರೋಕೆ ನಿಮ್ಮ ಪ್ರೋಗ್ರಾಮ್ ನೋಡ್ತೀನಿ. ಯಾಕಂದರೆ ನಿಮ್ಗೆ ಅದ್ರೊಳಗೆ ಆಳ ಗೊತ್ತು, ಎಲ್ಲ ಗೊತ್ತು ಸರ್. ನಾನು ಹೃದಯಪೂರ್ವಕ ಹೇಳ್ತೀನಿ, ಬಿಗ್ ಬಾಸ್ ವಿನ್ನರ್ ನಾನೇ. ಅದು ನಂಗೆ ಸಿಗ್ನಲ್ ಅಂತ ನೋವಿತ್ತು. ಇವಾಗ ಅನ್ನಿಸ್ತೈತೆ ಸ್ವಲ್ಪ ದಿವಸ ಆದಮೇಲೆ, ಜ್ಞಾನೋದಯ ಮೇಲೆ
ಅಲ್ಲೆಲ್ಲ ಇರೋಕ್ಕೆ ಹೋಗ್ಬೇಕು, ಗೆಲ್ಲಕ್ಕೆ ಹೋಗ್ಬಾರ್ದು ಅಂತ ಅನಿಸಿದ್ದು. ಗೆಲ್ಲೋ ಕಾನ್ಸೆಪ್ಟ್ ತೆಗೆದ್ರೆ ನಾವು ಲೈಫ್ ಹಾಳಾಗೋಗ್ತೀವಿ. ಇರೋಕ್ಕೆ ಇದ್ಬಿಡ್ಬೇಕು. ಸರ್ ನನ್ನನ್ನೇ ನಾನು ಇರೋ ನೀವು ಒಳಗೆ ಹೋಗ್ಬೇಕಾದ್ರೆ ನಿಮ್ಮ ಜಾತಕ ನೋಡ್ಕೊಂಡು ನೀವು ಗೆಲ್ತಿರೋ ಗೆಲ್ಲಲ್ಲ ಅಂತ ನೋಡ್ಕೊಂತಾನೆ ಹೋಗಿ. ನಂಗೆ ಗೊತ್ತಿತ್ತು. ನಾನು ಮಿಡ್ ನೈಟೇ ಹೋಗ್ತಂತ ಪೆಸನ್ ಸಂಬರ್ಗೆ 2ನೇ ವಾರ ಹೇಳಿ, ಅಣ್ಣ ನಾನು ಮಿಡ್ ನೈಟೇ ಹೊಡೆಯೋದು ಬರ್ದಿಟ್ಟು ಕೇಳೋಣ ಅಂತ ಹೇಳಿದ್ದೆ. ನಮಗೂ ಅವ್ರಿಗೆ ಅಗ್ರಿಮೆಂಟು ಪೆಸನ್ ಇಂತಿಂಥವ್ರು ಹೋಗ್ತಂತ ನಾನು ಮುಂಚೆಲ್ಲ ಒಳಗಡೆ ಹೇಳ್ಬೆ. ಎಲ್ಲ ಮಾತು ನಿಜ ಆಗಿತ್ತು ಸರ್. ನನಗೆ ಇರೋ ವರ್ಷ ಸಿದ್ದೀನಿ, ಖುಷಿ ಕೊಟ್ಟಿದ್ದೆ. ಸಣ್ಣ ಪುಟ್ಟ ಬಿಗ್ ಬಾಸ್ ಬಗ್ಗೆ ಏನಾದ್ರು ನೆಗೆಟಿವ್ ಮಾತಾಡಿದರೆ ಅದು ನಿಮ್ಮ ಪ್ರೋಗ್ರಾಮಲ್ಲಿ ಕೇಳಿದ್ವಿ, ನಾನು ಎಂತಿನ ಮಾತಾಡೋಕ್ಕಲ್ಲ. ಇವಾಗ ಅದನ್ನೇನು ಗೊತ್ತಾ, ಅದು ಚೆನ್ನಾಗಿ ಮಾಡಿಕೊಡ್ತಾರೆ. ಸುದೀಪ್ ಅವರಂತೂ ತುಂಬ ಒಳ್ಳೆ ಆ್ಯಂಕರಿಂಗು. ಆವಾಗ ನಮ್ಮಿಬ್ರಿಗೂ ಒಂದು ಒಳಗಡೆ ಕ್ರಾಶ್ ಆಗಿತ್ತು. ಅದೇನಾಗುತ್ತೆ, ನನ್ನ ಲೈನಲ್ಲಿ ನನಗೆ ಹೀರೋ ಥರ ಅನಿಸುತ್ತೆ, ಅವ್ರ ಲೈನಲ್ಲಿ ಅವ್ರಿಗೆ ಹೀರೋ ಅನಿಸುತ್ತೆ. ನನ್ನ ಅಷ್ಟೊಂದು ನಾನು ಹೀರೋ ಥರ ನೋಡಿ ಸರ್. ಒಬ್ಬ ಹೀರೋಗೆ ನಮಸ್ಕಾರ ಸರ್ ಅನ್ಬೋದು, ಕಾಲಿಗೆ ಬೀಳಲ್ಲ. ಅದು ನಮಗೆ ಕಾಲಿಗೆ ಬೀಳ್ತಾರೆ ಭಾಳ ವಿಶೇಷವಾಗಿ. ಅದು ವಿಶೇಷವಾದ ಗುಣ. ನನ್ನ ಜ್ಞಾನಕ್ಕೆ ಕಾಲಿಗೆ ಬೀಳ್ತಾರೆ. ಹರ್ಯವರ್ಧನ್ ಹೋಗ್ತಾರೆ ಅಂದರೆ ನಮಸ್ಕಾರ ಸರ್ ಅಂತ ಯಾರು ಭಾಳ ರೇರು. ಬಿಗ್ ಬಾಸ್ಗೆ ಹೋದ್ಮೇಲೆ ನಮಸ್ಕಾರ ಸರ್ ಅಂದರು. ಅದಕ್ಕಿಂತ ಮುಂಚೆ ಗುರುಗಳಂತ ಕಾಲಿಗೆ ಬೀಳೋರು. ನಾನೇ ಇಲ್ದೇ ಇರೋದು ಕುಳ ಬಿಡ್ಕೊಂಡು ಅಂತಂಗೆ ಆಯಿತು. ತುಂಬ ಜನಕ್ಕೆ, ನನ್ನ ಫಾಲೋವರ್ಸ್ಗೆ ನಂಗೆ ಬಿಗ್ ಬಾಸ್ಗೆ ಹೋಗೋದು ಇಷ್ಟ ಇಲ್ಲ ಸರ್. ನಿಮ್ಮ ಸ್ಥಾನ ಅದಲ್ಲ ಅಂತಾರೆ. ನನಗೆ ಸುಮಾರು ದಿನದಿಂದ ಒಂದು ಡೌಟ್ ಇರೋದಕ್ಕೆ ಕ್ವಶನ್ ಕೇಳ್ತೀನಿ. ಈಗ ನಂದು ಡೇಟ್ ಆಫ್ ಬರ್ತು ಒಂದು ಡೇಟು, ನನ್ನ ಡಾಕ್ಯುಮೆಂಟ್ಸಲ್ಲಿ ನಾನು ಬೇರೆ ಡೇಟು. ಯಾಕಂದರೆ ಅವಾಗ ಸ್ಕೂಲಿಗೆಲ್ಲ ಸೇರ್ಸೋತ್ತಿಗೆ ಸ್ವಲ್ಪ 1 ತಿಂಗಳಿಂದೆ 1-2 ತಿಂಗಳಿಂದೆಲ್ಲ ಆಗ್ತಾರೆ. ಈಗ ಅದು ಫಾಲೋ ಮಾಡಬೇಕಾ, ಇದನ್ನು ಫಾಲೋ ಮಾಡಬೇಕಾ? ಸರ್ ನೋಡಿ ಸರ್, ಹುಟ್ಟಿದ ಡೇಟ್ ಇದೆಯಲ್ಲ ಅದನ್ನೇ ಫಾಲೋ ಮಾಡ್ಬೇಕು. ಯಾರು ಕೂಡ ಕಟ್ಕೊಂಡು ಗಂಡನಿಗೆ ಅರ್ಚನೆ ಮಾಡ್ಕೊಂಡ್ರೆ ಇಟ್ಕೊಂಡವ್ನಿಗೆ ಯಾರು ಅರ್ಚನೆ ಮಾಡಿಸಲ್ಲ. ಅದನ್ನು ಇಟ್ಕೊಂಡಿರೋ ಥರ ಇದು ಕಟ್ಕೊಂಡಿರೋ ಥರ ಸರ್. ಹುಟ್ಟಿದ ಡೇಟಿಗೆ ಕಟ್ಕೊಂಡು ಗಂಡನ ಥರ ಅದಕ್ಕೆ ಅರ್ಚನೆ ಮಾಡಿಸಿ ಸರ್. ಇಟ್ಕೊಂಡಿನ ಯಾರು ಅರ್ಚನೆ ಮಾಡೋಕ್ಕಲ್ಲ, ಗಂಡಂಗೆ ಮಾತ್ರ ಮೆಟ್ಟ ಹೊಡಿತೇನೆ ಅಂತ. ಈಗ ಡಾಕ್ಯುಮೆಂಟಲ್ಲಿರೋದು ಇಟ್ಕೊಂಡಿರೋ ನಂಬರು, ಹುಟ್ಟಿದ ಡೇಟು ಕಟ್ಟಿರೋ ಗಂಡನ ಥರದ್ದು. ಭಾಳ ಸಂತೋಷ ಗುರುಗಳೇ, ಧನ್ಯವಾದ. ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದೀರಾ. ನಿಮ್ಮ ಜ್ಯೋತಿಷ್ಯ ಜರ್ನಿ ಹೀಗೆ ಮುಂದುವರಿಲಿ. ನೀವು ಹೇಳೋ ಉದ್ದೇಶಗಳು ಏನೇ ಇದ್ದಿರ್ಬೋದು, ಅಥವಾ ನಿಮಗೆ ಒಳ್ಳೆಯದೇ ಹೇಳಬೇಕು ಅಂತಿರುತ್ತೆ, ಬಟ್ ಅದು ಕೆಲವು ಪದಗಳು ಸ್ವಲ್ಪ ನೀವು ಮಾತನಾಡುವ ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಹಂಗೆ ಬರುತ್ತೆ ಅನ್ನೋದನ್ನು ನೀವು ಸ್ಪಷ್ಟೀಕರಣ ಕೊಟ್ಟಿದ್ದೀರಿ. ಯಾರಿಗಾದ್ರೂ ಹಂಗೆ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ ಅಂತಲೂ ನೀವು ಹೇಳಿದಿರಿ. ತುಂಬ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಒಳ್ಳೆಯದಾಗಲಿ. ನಾನು ಇನ್ನೊಂದು ಮಾತು ನಾನು ಹೇಳಬೇಕು ಅಂತ ಬಂದಿರೋದು, ಈ ವರ್ಷ 1ನೇ ತಿಂಗಳು 6ನೇ ತಿಂಗಳು 8ನೇ ತಿಂಗಳು ಡೇಂಜರ್ ಅಂತೇಳಿ. 6ನೇ ತಿಂಗಳಂದು ಇಡೀ ಪ್ರಪಂಚನ ಸರ್ವನಾಶ ಆಗೋಯ್ತು. ಬಾಂಬೆಲ್ಲ ಹಾಕಿ ಧ್ವಂಸ ಮಾಡೋಕ್ಕೆ. 8ಕ್ಕೆ ಏನಾಗುತ್ತೆ? 8ಕ್ಕೂ 7ನೇ ತಾರೀಕು ಏನಾರು ಒಂದು ಕೆಟ್ಟದ್ದಾಗುತ್ತೆ. ಆವತ್ತು ಕೂಡ ಪ್ರಪಂಚದಲ್ಲಿ ಯಾರು VIP ಡೆತ್ ಆಗ್ತಾನೆ, ಗೌರ್ಮೆಂಟ್ ರಜಾ ಕೊಡೋಂಥ ಸೀನ್ ಬರುತ್ತೆ. 8ನೇ ತಿಂಗಳಲ್ಲೂ ಕೂಡ ವೆರಿ ಡೇಂಜರ್. 88 ಅನ್ನೋ ನಂಬರ್ಸ್ ತುಂಬ ಹುಷಾರಾಗಿರಬೇಕು. ಈ ವರ್ಷ ಏನು 1 ಮತ್ತು 6, 8 ಡೇಂಜರ್ ನಂಬರ್ ಅಂತ ಹೇಳಿದ್ದೀನೋ, ನೀವು ಬರೆದಿಟ್ಟು ಕೇಳಿ. ಈ ಘಟನೆಗಳೆಲ್ಲವೂ ಕೂಡ 8ನೇ ತಿಂಗಳು ಒಂದು ದಿವಸ ಪ್ರಪಂಚ ನೆಮ್ಮದಿಯಾಗಿದ್ರು ಸಾಕೈತೆ. ಏನು ಬೇಕೋ ಆಗ್ಬೋದು. 6ನೇ ತಿಂಗಳಲ್ಲೇ ಭೂಕಂಪ ಆಗಿದ್ದು ಎಲ್ಲ A to Z. ನಾನು ಹೇಳಿ ಡೇಟೆಲ್ಲ ಪ್ಲೇಟ್ ಬಿದ್ದಿರೋದು ಎಲ್ಲ ನಡೆದವೆ. 6 ಪ್ಲೇಟು ನಾನು ಹೇಳಿ ಡೇಟಲ್ಲಿ ಬಿದ್ದವೆ. ಹಾಗಾಗಿ 8ನೇ ತಿಂಗಳು ಒಂಚೂರು ಜಗತ್ತನ್ನು ದೇವ್ರು ಕಾಪಾಡಿ ಸಾಕು. ಮನುಷ್ಯರು ಕಾಪಾಡೋಕ್ಕಲ್ಲ, ದೇವರೇ ಕಾಪಾಡೋದು. ದೇವರು ಅಂದರೆ ನೀವೇ, ನಾವಲ್ಲ. ನೀವು ಹೇಳಿದ್ರಿ. ಈಗ ನಾನು ದೇವರಾಗಿರ್ಬೋದು, ಜಗತ್ತಿಗೆ ದೇವರು, ಗ್ರಹಗಳನ್ನೇ ದೇವರು ಅಂತ ಹೇಳ್ತೀನಿ. ಹಾಗಾಗಿ ದೇವರು 8ನೇ ತಿಂಗಳು ತುಂಬ ಕಾಪಾಡ್ರೆ ಒಳ್ಳೆಯದು. ಇಷ್ಟೊಂದಂಗ ಈ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನಾವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರನ್ನ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ, ಇಡೀ ಕರ್ನಾಟಕ ಜನತೆ ಜಿಂಗ ಲಕ 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 ಅದ್ಭುತವಾದ ಕಾರ್ಯಕ್ರಮ ಮಿಸ್ ಮಾಡಿದ್ರೆ ನೋಡಿ. ಅದರಲ್ಲೂ ಕೂಡ ನಾವಿಬ್ಬರು ಬಿಗ್ ಬಾಸ್ ಮಾಡಿದ್ವಿ. ಕಿರಿಕೀರ್ತಿನವೇ ಹೆಚ್ಚು ಕಮ್ಮಿ ನಾವಿಬ್ಬರು ಒಂಥರ ಅಣ್ಣ ತಮ್ಮ ಥರ ಇದ್ದೀವಿ. ಹಾಗಾಗಿನೇ ಕಿರಿಕೀರ್ತಿ ಕರೆದ ತಕ್ಷಣ ಬರ್ತಾಯಿದ್ದೀನಿ. ಹೆಸರು ಮಾತ್ರ ಕಿರಿಕಿರ್ಬೋದು. ಲೈಫಲ್ಲಿ ನಿಮ್ಮ ಪ್ರೋಗ್ರಾಮ್ ಮಾಡೋದ್ರಲ್ಲಿ ನೀವು ಕಿರಿಕಿರಿಕ್ ಮಾಡ್ಕೊಬಿಡಿ, ಹ್ಯಾಪಿಯಾಗಿರಿ ಅಂತೇಳಿ ಕೈ ಮುಗಿತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು. ಇದಾಗಿತ್ತು ಆರ್ಯವರ್ಧನ್ ಗುರೂಜಿಯವ್ರ ಜೊತೆಗಿನ ಮಾತುಕತೆ. ಮತ್ತೊಬ್ಬ ಅತಿಥಿ ಜೊತೆ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್.